माँ बाप को, ना हमारे बच्चों को, ये सिर्फ यीशु मसीह का है। हालेलुया। हालेलूया। ನಮ್ಮ ಜೀವನವು ನಮ್ಮ ತಂದೆ ತಾಯಿಗಳಾದ ದೇವರಿಗೆ ಮಾತ್ರ ಸೀಮಿತವಾಗಿದೆ ಪ್ರೇರೆ। अगर हम जीते हैं, अगर हम इस जीवन में जी रहे हैं, तो वो सिर्फ यीशु मसीह के लिए होना चाहिए। हालेलूया। ನಾವು ಈ ಜೀವನವನ್ನು ಮಾಡುವುದಾದರೆ ಅದು ಕ್ರಿಸ್ತನಿಗಾಗಿ ನಾವು ಮಾಡುವಂತದ್ದಾಗಿರಬೇಕಾಗಿದೆ ಪ್ರೇರೆ। हम पूछ सकते हैं कि हमें क्यों जीना चाहिए, ನಾವು ಯಾಕೆ ಜೀವಿಸಬೇಕೆಂಬುದಾಗಿ ಹೇಳಬೇಕಾಗಿದೆ। क्योंकि जो प्यार उसने हमसे किया है, ಯಾಕಂದ್ರೆ ಆತ ನಮಗೆ ಪ್ರೀತಿಯನ್ನು ಮಾಡಿದ್ದಾನೆ, वो मामूली प्यार नहीं है। हालेलुया। ಹಾಲೆಲೂಯಾ। ಆತ ಸಣ್ಣ ಪ್ರೀತಿಯಲ್ಲ ಪ್ರೇರೆ, ಅದು उसने बहुत 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 बढ़कर हमारे लिए किया है। ಆತನು ಬಹಳ ದೊಡ್ಡದಾಗಿ ನಮ್ಮನ್ನು ಕಾರ್ಯ ಮಾಡಿದ್ದಾನೆ। जो हमारा जीवन जो नाश में जाने वाला था, ನಮ್ಮ ಜೀವಿತ ನಾಶದಲ್ಲಿ ಹೋಗುವಾಗ ಪ್ರೇರೆ, जो हम सिर्फ यहाँ वहाँ भटकने वाले थे, ನಾವು ಆ ಕಡೆ ಈ ಕಡೆ ನಾವು ತಿರುಗಾಡುತ್ತಿರುವಾಗ उसने अपने लहू का मोल देकर हमें खरीदा है। ಆತನ ಒಂದು ರಕ್ತವನ್ನು ಸುರಿಸಿ ಆ ಬೆಲೆಯನ್ನು ಕಟ್ಟಿದ್ದಾನೆ ಪ್ರೇರೆ। तो हमें सारी जिंदगी उसकी आराधना, उसकी स्तुति करते हुए हमें गुजारना चाहिए। ಆತನು ನಮ್ಮ ಪೂರ್ತಿ ಜೀವನ ಆತನ ಸ್ತುತಿ ಗೀತೆಗಳನ್ನು ಆತನಿಗೆ ಮಹಿಮೆ ಸಲ್ಲಿಸುತ್ತಾ ನಾವು ಜೀವಿಸಬೇಕಾಗಿದೆ। परमेश्वर के नाम को एक जोरदार तालियों के साथ उसका स्वागत करते हैं। ದೇವರ ಪರಿಶುದ್ಧ ನಾಮಕ್ಕೆ ಗಟ್ಟಿಯಾದ ಚಪ್ಪಾಳೆ ಕೊಡೋಣ। ಹಾಲೆಲೂಯಾ, 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 ಹಾಲೆಲೂಯಾ,
ಮಾಡಿಕೊಂಡಿದ್ದೇವೆ. ಯೇಸು ಸ್ವಾಮಿ ಆಡಿರುವಂತ ಕೊನೆಯ 7 ಮಾತುಗಳು ನಮ್ಮ ಮಧ್ಯದಲ್ಲಿ ಸಹೋದರರು ಮತ್ತು ಸಹೋದರಿಯರಿದ್ದಾರೆ. ಅವರು ಬಂದು 10 ರಿಂದ 15 ನಿಮಿಷವರೆಗೂ ಆ ವಾಕ್ಯಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಾದ ನಂತರ ಒಂದೊಂದು ಹೇಳಿಕೆ ಆದ ನಂತರ ನಾವು 5 ಮಿನಿಟ್ಸ್ ನಾವು ಪ್ರೇಯರ್ ಮಾಡೋರಾಗಿದ್ದೇವೆ. ಸೊ ಅಲ್ಲಿ ಇಲ್ಲಿ ಕೂತಿರುವವರು ನೀವು ದಯಮಾಡಿ ಮುಂದ್ಗಡೆ ಬಂದ್ರೆ ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ, ವಾಕ್ಯವನ್ನು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಅದು ಆದ ನಂತರ ನಮ್ಗೆ ಕಮ್ಯುನಿಯನ್ ಸರ್ವಿಸ್ ಕೂಡ ಇರ್ತದೆ. ಕಮ್ಯುನಿಯನ್ ಕರ್ತನ ಭಕ್ತಿಗಳಲ್ಲಿ ನಾವು ಪಾಲುಗಾರ ಆಗುವವರಾಗಿದ್ದೇವೆ ಮತ್ತು ದೇವರ ವಾಕ್ಯ ಕೂಡ ಇರುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಿಮ್ಮ ಎಲ್ಲಾ ಚಿಂತೆ, ಭಾರಗಳು, ನಮ್ಮ ಧ್ಯಾನ ಎಲ್ಲವನ್ನು ನಾವು ಈ ದಿನ ಶಿಲುಬೆಯ ವಿಷಯವಾದಂತ ಆ ಕಾರ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಕ್ರಾಸ್ ಡಿವೋಷನ್, ಈ ಒಂದು 7 ಹೇಳಿಕೆಗಳು ಮತ್ತು ಶಿಲುಬೆ ಯಾಕೆ ಮಹತ್ವವಾಗಿದೆ, ಯಾಕೆ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ರಕ್ತ ಸುರಿಸಲ್ಪಡಬೇಕಾಗಿತ್ತು, ಯೇಸುವನ್ನು ಕೊಂದವರು ಯಾರು, ಹಲ್ಲೆಲೂಯಾ. ಹೂ ಕಿಲ್ಡ್ ಜೀಸಸ್, ಯಾರು ಯೇಸುವಿಗೆ ಶಿಲುಬೆಗೆ ಹಾಕಿದರು? ಅನೇಕ ಸಲ ನಾವು ಅಂತೇವೆ ಯಹೂದ್ಯರು ಶಿಲುಬೆಗೆ ಹಾಕಿದರು, ಆತನಿಗೆ ರೋಮನ್ನರು ಶಿಲುಬೆಗೆ ಹಾಕಿದ್ರು ಎಂಬುದಾಗಿ. ಆದರೆ ಹಂತದಲ್ಲಿ ನಾವು ನೋಡೋಣ ನಿಜವಾಗ್ಲೂ ಶಿಲುಬೆಗೆ ಯಾರು ಹಾಕಿದರು ಎಂಬುದಾಗಿ. ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಕಂಪ್ಲೀಟ್ಲಿ 2-3 ಅವರ್ಸ್ ದೇವರ ಸನ್ನಿಧಾನದಲ್ಲಿ, ವಾಕ್ಯದಲ್ಲಿ, ಆರಾಧನೆಯಲ್ಲಿ, ಪ್ರಾರ್ಥನೆಗಳಲ್ಲಿ ನಾವು ನಿರಂತರವಾಗಿರೋಣ. ಸೊ ಯಾರು ಕೂಡ ಎದ್ದು ಹೋಗುವುದಾಗ್ಲಿ, ಡಿಸ್ಟರ್ಬೆನ್ಸ್ ಮಾಡೋದಾಗ್ಲಿ ಮಾಡಬೇಡ್ರಿ. ಮಕ್ಕಳು ಅವರು ಹೋಗ್ತಾರೆ ಬರ್ತಾರೆ, ಅವ್ರ ಕಡೆ ನಾವು ಡಿಸ್ಟರ್ಬೆನ್ಸ್ ಆಗ್ಲಾರ್ದಾಗೆ ಸಂಪೂರ್ಣವಾಗಿ ನಾವು ದೇವರ ಕಡೆಗೆ ನಾವು ಗಮನ ಕೊಟ್ಟು ಈ ಕ್ರಾಸ್ ಡಿವೋಷನ್ ಮತ್ತು ಯೇಸು ಸ್ವಾಮಿ ಮಾಡಿರುವ ಈ ಕಾರ್ಯದ ಮೇಲೆ ನಾವು ಧ್ಯಾನ ಮಾಡೋರಾಗೋಣ. ಯಾರು ಬಂದಿದ್ದಾರೆ ಯಾರು ಬಂದಿಲ್ಲೋ ಅನ್ನೋದು ಬಿಟ್ಟು ಯೇಸು ಸ್ವಾಮಿ ಇಲ್ಲಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ವಾಕ್ಯ ಹೇಳ್ತಿದೆ, ಎಲ್ಲಿ 2-3 ಆತನಲ್ಲಿ ಸೇರಿ ಬರ್ತಾರೆ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ನಾವು 2-3ಕ್ಕಿಂತ ಬಹಳ ಹೆಚ್ಚಾಗಿದ್ದೇವೆ. ಅದರ ಅರ್ಥ ದೇವರು ಯೇಸು ಸ್ವಾಮಿ ಇದ್ದಾರೆ 100%. ಸೊ ನಾವು ನಮ್ಮ ಶರೀರವನ್ನು ಇಲ್ಲೂ ಇಟ್ಟಿರುವ ಪ್ರಕಾರ, ಹಾಗೆ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಎಲ್ಲವೂ ನಾವು ದೇವರ ಕಡೆಗೆ, ವಾಕ್ಯದ ಕಡೆಗೆ, ಶಿಲುಬೆಯ ವಿಷಯವಾದಂತಹ ಧ್ಯಾನವನ್ನು ನಾವು ಮಾಡಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಆ ಒಂದೊಂದು ಹೇಳಿಕೆಯನ್ನು ನಾವು ಧ್ಯಾನ ಮಾಡುವಾಗ ನಮ್ಮ ರಕ್ಷಣೆಯ ಒಂದು ಸ್ಯಾಲ್ವೇಷನ್ ಪ್ಯಾಕೇಜ್ ಇರುವಂತದ್ದಾಗಿದೆ. ಯೇಸು ಸ್ವಾಮಿ ಏನೋ ಒಂದು ಹೇಳಿಕೆಗಳು ಹೇಳಬೇಕು ಅಂತ ಹೇಳಲಿಲ್ಲ. ಇದು ವಾಡಿಕೆ ಪ್ರಕಾರವಾಗಿ ಎಲ್ಲ ಸಭೆಗಳಲ್ಲಿ ಈ ದಿನ ಈ 7 ವಿಷಯವಾಗಿ ಧ್ಯಾನ ಮಾಡ್ತಾರೆ, 7 ವಿಷಯವಾಗಿ ಮಾತನಾಡ್ತಾರೆ. ಬಟ್ ಈ 7 ವಿಷಯಗಳನ್ನ ನಾವು ಧ್ಯಾನ ಮಾಡುವಾಗ, ಕಲಿತಾ ಹೋದಾಗ ಅಲ್ಲಿ ಯೇಸು ಸ್ವಾಮಿ ನಮಗೆ ಇಟ್ಟಿರುವ ಆಶೀರ್ವಾದ, ನಮಗೆ ಇಟ್ಟಿರುವ ರಕ್ಷಣೆಯ ಒಂದು ಪ್ಯಾಕೇಜ್ ಅನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಮಾಡ್ತೇನೆ. ಇವತ್ತು ನಾವು ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೇಳಿದಂತ 7 ಮಾತುಗಳಲ್ಲಿ ನಾವು ಮೊದಲನೇ ಮಾತು, ಯೇಸು ಸ್ವಾಮಿ ಹೇಳಿದಂತ ಮೊದಲನೇ ಮಾತನ್ನು ಇವತ್ತು ನಾವು ಅಭ್ಯಾಸ ಮಾಡೋಣ. ನಿಮ್ಗೆಲ್ಲರಿಗೂ ಪರಿಚಿತವಾಗಿರುವಂತಹ ಒಂದು ವಚನವಾಗಿದೆ. ಫಸ್ಟ್ ನಾವು ಮೊದಲು ವಚನವನ್ನು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದು ಅರಿಯರು. ಸಿಕ್ಕ ಎಲ್ರಿಗೂ ವಚನ? ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದು ಅರಿಯರು. ಅಂದ್ರೆ ಯೇಸು ಸ್ವಾಮಿ ತಂದೆಯಾದ ದೇವರಿಗೆ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದು ಅರಿಯರು. ಯಾರಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸು ಸ್ವಾಮಿ ಶಿಲುಬೆಗೆ ಹಾಕುವಾಗ ಅಥವಾ ಯೇಸು ಸ್ವಾಮಿಯನ್ನು ಶಿಲುಬೆಯಲ್ಲಿ ತೂಗಾಡುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಜನರು ಯಾರಂದ್ರೆ ಸಿಪಾಯಿಗಳಿದ್ರು, ಮತ್ತು ಅಲ್ಲಿ ಮಹಾಯಾಜಕರಿದ್ರು, ಯಹೂದ್ಯರಿದ್ರು, ಮತ್ತು ಇತರ ಜನರಿದ್ರು, ಮತ್ತು ಯೇಸು ಸ್ವಾಮಿಯ ಅಕ್ಕಪಕ್ಕ ಒಂದು ದುಷ್ಕರ್ಮಿಗಳು ಕೂಡ ಇದ್ರು. ಅವರು ಯೇಸು ಸ್ವಾಮಿಯನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ಹೀಯಾಳಿಸ್ತಾ ಇದ್ರು, ಯೇಸು ಸ್ವಾಮಿಯನ್ನು ಹೀನೈಸ್ತಿದ್ರು. ಏನಂತಂದ್ರೆ, ಓ ಯಹೂದ್ಯನ ಅರಸನೋ ನೀನು ಅಂತೇಳಿ ಮತ್ತೆ ಹೀಯಾಳಿಸ್ತಾ ಇದ್ರು. ಕಪಾಳ ಕೊಡ್ಬಿಟ್ಟು ಯೇಸು ಸ್ವಾಮಿಯನ್ನು ನೀನು ಪ್ರವಾದನೆ ಹೇಳು ಅಂತೇಳಿ ಯೇಸು ಸ್ವಾಮಿಯನ್ನ ಹೀಯಾಳಿಸ್ತಾ ಇದ್ರು. ಮತ್ತೆ ಪಕ್ಕದಲ್ಲಿದ್ದಂತ ಒಬ್ಬ ಕಳ್ಳ ಕೂಡ ನಿನ್ನನ್ನು ನೀನು ರಕ್ಷಿಸಿಕೋ, ನಂತರ ನಮ್ಮನ್ನು ರಕ್ಷಿಸು ಎಂಬುದಾಗಿ ಆತನನ್ನ ಹೀಯಾಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅವರು ಯೇಸು ಸ್ವಾಮಿಯನ್ನು ಹೀಯಾಳಿಸ್ತಿರ್ಬೇಕಾದ್ರೆ ಯೇಸು ಸ್ವಾಮಿ ತಂದೆಯಾದ ದೇವರಿಗೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ತಂದೆಯೇ,
ಅವರಿಗೆ ಕ್ಷಮಿಸು ಎಂಬುದಾಗಿ. ಯಾಕಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತಿರ್ಲಿಲ್ಲ, ಆದ್ರೆ ಯೇಸು ಸ್ವಾಮಿಗೆ ಮಾತ್ರ ಗೊತ್ತಾಗಿತ್ತು. ಆದ್ರಿಂದ ಯೇಸು ಸ್ವಾಮಿ ಅವರಿಗೆ ಕ್ಷಮಿಸು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಷಮಿಸು ಅಂತಂದ್ರೆ ಏನು ಅಂತ ನೋಡೋಣ. ಕ್ಷಮಿಸುವುದು ಅಂತಂದ್ರೆ ಇತರರ ತಪ್ಪುಗಳನ್ನು ನಾವು ಕ್ಷಮಿಸುವುದು ಮತ್ತು ಅವರ ಒಂದು ತಪ್ಪುಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಾರ್ದಾಗೆ ಅದು ಸಂಪೂರ್ಣವಾಗಿ ಮರೆತು ಬಿಡುವುದು. ಮತ್ತೆ ಅವರಿಗೆ ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡುವುದು ಮತ್ತೆ ಒಳ್ಳೆಯದನ್ನೇ ಕೂಡ ನಾವು ಬಯಸುವುದು. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವುದೇ ಕೂಡ ಇದು ಕ್ಷಮಿಸುವುದಾಗಿದೆ. ಮತ್ತೆ ನಾವು ಎರಡನೇ ಪಾಯಿಂಟ್ ನೋಡ್ಬೇಕಂದ್ರೆ ಯಾಕೆ ನಾವು ಕ್ಷಮಿಸಬೇಕು. ಇಲ್ಲಿ ದೇವರು ಕ್ಷಮಿಸು ಅಂತ ಹೇಳಿದ್ದಾರೆ, ಯಾಕೆ ನಾವು ಕ್ಷಮಿಸ್ಬೇಕೆಂಬುದಾಗಿ ನೋಡೋಣ. ನಾನು ರೆಫರೆನ್ಸ್ ಹೇಳ್ತೀನಿ, ಬರ್ಕೊಡ್ರಿ. ಸ್ವಲ್ಪ ಸಮಯ ಕಮ್ಮಿ ಇರೋದ್ರಿಂದ ನಾನು ಫಾಸ್ಟಾಗಿ ಹೋಗ್ತೀನಿ, ನೀವು ಬರ್ಕೊಡ್ರಿ. ರೆಫರೆನ್ಸ್ ಮತ್ತಾಯ 6ನೇ ಅಧ್ಯಾಯ 14 ಮತ್ತು 15. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ, ಅಂದ್ರೆ ದೇವರು ಹೇಳ್ತಾರೆ ನೀವು ಕ್ಷಮಿಸಿದ್ರೆ ಮಾತ್ರ ಪರಲೋಕದಲ್ಲಿರುವ ಅಂದ್ರೆ ತಂದೆಯಾದ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸೋದಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಏನ್ ಹೇಳ್ತಾ ಇದ್ದಾರೆ ದೇವರು ನಮಗೆ, ಇದು ದೇವರು ಹೇಳ್ತಾ ಇಲ್ಲ, ದೇವರು ಇದು ನೇರವಾಗಿ ಒಂದು ಆಜ್ಞೆಯನ್ನ ನಮಗೆ ಕೊಡ್ತಾ ಇದ್ದಾರೆ. ಇದು ದೇವರ ಆಜ್ಞೆ ಆಗಿದೆ. ಅದಕ್ಕೋಸ್ಕರ ನಾವು ಮತ್ತೊಬ್ಬರ ತಪ್ಪನ್ನ ನಾವು ಕ್ಷಮಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ನಾವು ಕ್ಷಮಿಸೋದಿಲ್ಲ ಅಂತ ಹೇಳಿದ್ರೆ ದೇವರು ಕೂಡ ನಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಇನ್ನೊಂದು ಪಾಯಿಂಟ್ ನೋಡಿದ್ರೆ ಇದು ದೇವರ ಆಜ್ಞೆ ಆಗಿದೆ 1 ಪಾಯಿಂಟ್. ಮತ್ತೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ದೊರೆಯುತ್ತದೆ. ನಾವು ಮತ್ತೊಬ್ಬರ ತಪ್ಪನ್ನು ನಾವು ಕ್ಷಮಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನ ಆತನು ಕೇಳುವವನಾಗಿದ್ದಾನೆ. ಯಾವ ರೀತಿ ಅಂತಂದ್ರೆ ನಾವು ವಚನದ ಮುಖಾಂತರ ನೋಡೋಣ. ಮತ್ತಾಯ 5:23-24. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಅಂತಂದ್ರೆ ದೇವರು ಇಲ್ಲಿ ಆ ಸಹೋದರನ ತಂದಿರುವಂತ ಕಾಣಿಕೆಯನ್ನು ಆತನು ನೋಡ್ತಾ ಇಲ್ಲ. ದೇವರು ಏನ್ ನೋಡ್ತಾ ಇದ್ದಾರೆ ಅಂದ್ರೆ ಯೇಸು ಸ್ವಾಮಿಗೆ ಯಜ್ಞ ವೇದಿಗಳಲ್ಲಿ ಆತನಿಗೆ ಇಷ್ಟ ಇಲ್ಲ, ಯಜ್ಞ ಹೋಮಗಳಲ್ಲಿ ಆತನಿಗೆ ಇಷ್ಟ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ ಮೋಶೆಯ ಒಂದು ನಿಯಮ ಇತ್ತು. ಮೋಶೆಯ ನಿಯಮ ಏನಿತ್ತು ಅಂತಂದ್ರೆ ಒಂದು ಹೊರಗಡೆ ರೀತಿಯಲ್ಲಿ ನಾವು ನೋಡುವುದಾದ್ರೆ ಅವರು ಮಾಡಿರುವಂತ ಪಾಪಾಪರಾಧಗಳಿಗೆ ಅವ್ರೇನ್ ಮಾಡ್ತಾ ಇದ್ರು, ಯಜ್ಞಗಳನ್ನ ಅರ್ಪಿಸ್ತಾ ಇದ್ರು. ಇಂತಿಂತ ತಪ್ಪುಗಳಿಗೆ ಎತ್ತುಗಳನ್ನು ಅಥವಾ ಪಾರಿವಾಳಗಳನ್ನು ಈ ತರ ಅವರು ಅರ್ಪಿಸ್ತಾ ಇದ್ರು. ಅದೇ ರೀತಿಯಾಗಿ ನಾವು ಹೊಸ ಒಡಂಬಡಿಕೆಯನ್ನು ನೋಡುವುದಾದ್ರೆ ದೇವರಿಗೆ ಯಜ್ಞ ಹೋಮಗಳ ಒಂದು ಕುಗ್ಗಿದ ಮನಸ್ಸೇ ಆತನಿಗೆ ಇಷ್ಟ ಆಗಿತ್ತು. ಯಾಕಂದ್ರೆ ದೇವರು ನಮ್ಮ ಯೇಸು ಸ್ವಾಮಿ ಆಂತರ್ಯವನ್ನು ಆತನ ನೋಡುವನಾಗಿದೆ. ಒಳಗಡೆ ಏನು ನಡೆಯುತ್ತಿದೆ ಅನ್ನೋದನ್ನ ಆತನು ಗಮನಿಸುವ ಆತನಾಗಿದ್ದಾನೆ. ಆದ್ದರಿಂದ ನಾವು ಹಳೆ ಒಡಂಬಡಿಕೆಯ ಪ್ರಕಾರವಾಗಿ ನಾವು ಹೋಗದೆ ಒಂದು ಹೊಸ ಒಡಂಬಡಿಕೆಯ ಪ್ರಕಾರವಾಗಿ ಇಲ್ಲಿ ನಾವು ನೋಡುವವರಾಗಿದ್ದೇವೆ. ಯಾವ ರೀತಿ ದೇವರು ಹೇಳಿದ್ರು, ಸಹೋದರನ ಕಾಣಿಕೆ ತಂದಾಗ ನಿನ್ನ ಕಾಣಿಕೆಯನ್ನು ಅಲ್ಲೇ ಬಿಟ್ಟು ನೀನು ಫಸ್ಟ್ ಏನ್ ಮಾಡು, ನಿನ್ನ ಸಹೋದರನ ಸಂಗಡ ನೀನು ಒಂದಾಗು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ದೇವರು ಮುರಿದಂತ ಒಂದು ರಿಲೇಶನ್ಶಿಪ್, ಒಂದು ಮುರಿದಂತ ಸಂಬಂಧವನ್ನ ಯೇಸು ಸ್ವಾಮಿ ಅಲ್ಲಿ ಕಟ್ತಾ ಇದ್ದಾರೆ. ಯೇಸು ಸ್ವಾಮಿ ಅಲ್ಲಿ ಮುರಿದಂತ ಒಂದು ಮನಸ್ಸನ್ನ ಕಟ್ತಾ ಇದ್ದಾರೆ. ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸೋಣ. ಮತ್ತು ದೇವರು, ತಂದೆಯಾದ ದೇವರು, ನಾವು ಕಾಣಿಕೆಗಳಾಗಲಿ ಮತ್ತು ನಾವು ಮಾಡುವಂತ ಪ್ರಾರ್ಥನೆಗಳಾಗಲಿ ಆತನು ಇಷ್ಟಪಡುವ ಆತನಲ್ಲ. ಆತನು ಹೆಚ್ಚಾಗಿ ನಮ್ಮ ಮನಸ್ಸನ್ನ ಆತನು ನೋಡುವವನಾಗಿದ್ದಾನೆ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದ್ರೆ, ಒಂದು ವೇಳೆ ನಾವು ಕ್ಷಮಿಸದೆ ಹೋದ್ರೆ ಏನಾಗ್ತದೆ? ದೇವರು ಹೇಳ್ತಾರೆ ಕ್ಷಮಿಸಲಿ ಎಂಬುದಾಗಿ. ಕ್ಷಮಿಸದೆ ಹೋದ್ರೆ ಏನಾಗ್ತದೆ? ಕ್ಷಮಿಸದೆ ಹೋದ್ರೆ ಒಂದು ವೇಳೆ ನಾವು ಅನಾರೋಗ್ಯಕ್ಕೆ ಒಳಗಾಗಬಹುದು, ಅಥವಾ ನಾವು ಪ್ರಾರ್ಥಿಸಿದಂತ ಪ್ರಾರ್ಥನೆಗೆ ಉತ್ತರ ಸಿಗದೆ ಇರಬಹುದು, ಅಥವಾ ಅದು
ದೇವರೊಟ್ಟಿಗೆ ಇರುವಂತ ಒಂದು ಸಂಬಂಧ ಕೂಡ ನಾವು ಕಳ್ಕೋಬಹುದು. ಈ ರೀತಿಯಾಗಿ ಈ ಒಂದು ಪಾಯಿಂಟ್ ನಲ್ಲಿ ಇದೆ. ಮತ್ತು ಯಾವ ರೀತಿಯಾಗಿ ಅನಾರೋಗ್ಯಕ್ಕೆ ನಾವು ಒಳಗಾಗ್ಬೋದು ಅಂತಂದ್ರೆ, ನಾವು ಒಬ್ಬರ ತಪ್ಪನ್ನು ನಾವು ಕ್ಷಮಿಸದೆ ಹೋದ್ರೆ ಏನಾಗ್ತದೆ ಅಂದ್ರೆ, ಆ ಒಂದು ಮನಸ್ಸಿನಲ್ಲಿ ಅವರ ಕುರಿತಾಗಿ ಏನಾಗ್ತದೆ, ಒಂದು ಕಹಿ ಭಾವನೆ ಇರುವಂತದ್ದಾಗಿದೆ. ಅವ್ರು ನೋಡಿದಾಗ ಆ ಒಂದು ತಪ್ಪು ನಮ್ಗೆ ನೆನಪಿಗೆ ಬರುವಂತದ್ದಾಗಿದೆ. ಆ ಕಹಿ ಏನಾಗ್ತದೆ, ಆ ನಮ್ಮ ಒಂದು ಬಾಡಿಯಲ್ಲಿ ವಿಷ ಆಗಿ ಅದು ಕೆಮಿಕಲ್ ರೀತಿಯಾಗಿ ಅದು ವರ್ಕ್ ಮಾಡಕ್ ಸ್ಟಾರ್ಟ್ ಆಗ್ತದೆ. ಅದು ನಮ್ಮ ದೇಹವೆಲ್ಲ ಹರಡಿಕೊಂಡು ಆ ಒಂದು ಎಲುಬನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಆ ಒಂದು ಎಲುಬನ್ನು ತಿನ್ಬೇಕಾದ್ರೆ ನಮ್ಮ ಎಲುಬುಗಳು ಸೌದು ಹೋಗ್ತವೆ. ಇದನ್ನು ನಾವು ವಚನದ ಮುಖಾಂತರ ನೋಡೋಣ. ಕೀರ್ತನೆ 32 ಮತ್ತು 3ನೇ ವಚನ. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ನೋಡಿ, ನಾವು ನಮ್ಮ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ, ಒಂದು ವೇಳೆ ನಮ್ಮ ತಪ್ಪುಗಳೇ ಆಗಿರ್ಬೋದು ಅಥವಾ ಇನ್ನೊಬ್ಬರ ತಪ್ಪುಗಳನ್ನು ನಾವು ಕ್ಷಮಿಸದೇ ಇರೋದ್ರಿಂದ ಏನಾಗ್ತದೆ, ಇಲ್ಲಿ ಎಲುಬುಗಳು ಸವೆದು ಹೋಗ್ತವೆ. ಕೀರ್ತನೆಯಲ್ಲಿ ದಾವಿದನು ಹೇಳ್ತಾ ಇದ್ದಾರೆ, ಸವೆದು ಹೋಗುತ್ತವೆ ಎಂಬುದಾಗಿ. ಅದಕ್ಕಾಗಿ ನಾವು ಒಬ್ಬರನ್ನ ತಪ್ಪುಗಳನ್ನು ನಾವು ಕ್ಷಮಿಸದೆ ಇರಬಾರದು. ನಾವು ದೇವರು ಹೇಳಿದ ಪ್ರಕಾರವಾಗಿ, ದೇವರ ಆಜ್ಞೆ ಕೊಟ್ಟ ಪ್ರಕಾರವಾಗಿ ನಾವು ಒಬ್ಬರ ತಪ್ಪನ್ನು ನಾವೊಬ್ಬರು ಕ್ಷಮಿಸುವರಾಗಬೇಕು. ನಾವು ಎಲುಬುಗಳು ಸೌದು ಹೋಯ್ತಂದ್ರೆ ನಮ್ಮ ಕಾಲುಗಳಿಗೆ ಏನಾಗ್ತದೆ, ನಡೆಯೋದಕ್ಕೆ ಶಕ್ತಿ ಕುಂದಿ ಹೋಗ್ತದೆ. ನಾವು ಕುಂಟರ ತರ ನಡಿಬೋದು, ನಮ್ಮ ಬೆನ್ನುಗಳು ನೋವು ಬರ್ಬೋದು, ಅಥವಾ ಹಲವಾರು ಒಂದು ನಾನಾ ರೋಗಗಳು ಕೂಡ ಅದರಿಂದ ಬರ್ಬೋದು. ಉದಾಹರಣೆಗೆ ನೋಡೋಣ, ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯೊಳಗೆ ಪೇತ್ರ ಕೂಡ ಇಲ್ಲಿ ಹೇಳ್ತಾನೆ ಏನಂತ, ಸ್ವಾಮಿ, ಸಹೋದರನು ತಪ್ಪು ಮಾಡುವುದಾದ್ರೆ ಅವನು 7 ಸಾರಿ ಕೂಡ ಕ್ಷಮೆ ಕೇಳಿದ್ರೆ ನಾವು 7 ಸಾರಿ ಕೂಡ ಕ್ಷಮಿಸ್ಬೇಕಾ ಅಂತ ಹೇಳಿ ಯೇಸು ಸ್ವಾಮಿಯನ್ನ ಪೇತ್ರನು ಹೇಳ್ತಾನೆ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, 7 ಸಾರಿ ಅಲ್ಲ 770 ಸಾರಿ ಎಂಬುದಾಗಿ ಕೂಡ ಇಲ್ಲಿ ಹೇಳ್ತಾರೆ. ಮತ್ತು ಇನ್ನೊಂದು ಉದಾಹರಣೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ ಅದೇ 18ನೇ ಅಧ್ಯಾಯ 24ರಿಂದ 35ನೇ ವಚನದವರೆಗೂ. ಅಲ್ಲಿ ಒಬ್ಬ ಅರಸನಿರ್ತಾನೆ. ಅರಸನ ಜೊತೆ ಇರುವಂತ ಸೇವಕರು, ಕೆಲಸಗಾರರು ಇರ್ತಾರೆ. ಅರಸನ ಬಳಿ ಒಬ್ಬನು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ ಒಬ್ಬ ವ್ಯಕ್ತಿ ಇರ್ತಾನೆ. ಅವಾಗ ಅರಸನು ಆ ಒಂದು ಕೋಟ್ಯಾಂತರ ರೂಪಾಯಿ ಸಾಲವನ್ನ ಕೇಳುವಾಗ ಅವ್ರು ಕೇಳ್ಕೊಳ್ತಾನೆ, ಒಡೆಯನೇ ನನ್ನನ್ನು ಕ್ಷಮಿಸು, ಸ್ವಲ್ಪ ತಾಳಿಕೋ, ನಾನು ನಿನ್ನ ಸಾಲವನ್ನೆಲ್ಲ ನಾನು ತೀರಿಸಿ ಬಿಡ್ತೇನೆ ಎಂಬುದಾಗಿ ಅವನು ಕಾಲಿಗೆ ಬಿದ್ದು ಕೇಳ್ಕೊಳ್ಬೇಕಾದ್ರೆ ಆ ಅರಸ ಏನ್ ಮಾಡ್ತಾನೆ, ಕರುಣೆ ತೋರಿಸ್ತಾನೆ. ಅವಾಗ ಅದೇ ಏನ್ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ನಲ್ಲ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ 100 ರೂಪಾಯಿ ಕೊಟ್ಟಿರ್ತಾನೆ. ನೀವು ಮನೆಗೆ ಹೋಗಿ ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ನಾನು ಸಮಯ ಕಮ್ಮಿ ಇರೋದ್ರಿಂದ ಬೇಗ ಹೋಗ್ತಾ ಇದ್ದೀನಿ. ಮತ್ತೆ 100 ರೂಪಾಯಿ ಕೊಟ್ಟಿರ್ತಾನೆ. ಆ 100 ರೂಪಾಯಿನ ಆ ವ್ಯಕ್ತಿ ಬಂದಾಗ ಏನ್ ಮಾಡ್ತಾನೆ, ಆ 100 ರೂಪಾಯಿನ ಅವನು ಸಾಲ ವಸೂಲಿ ಮಾಡ್ಬೇಕಾದ್ರೆ ಆ 100 ರೂಪಾಯಿನ ಅವನು ಕೇಳ್ತಾನೆ. ಕೇಳಿದಾಗ ಏನಂತಾನೆ, ಅವನು ಕೂಡ ಅದೇ ರೀತಿಯಾಗಿ ಸ್ವಲ್ಪ ತಾಳಿಕೋ, ನಾನು ನಿನ್ನದೆಲ್ಲ ಕೊಡ್ತೇನೆ ಅಂತ ಅವನು ಕೂಡ ಕಾಲಿಗೆ ಬಿಡ್ತಾನೆ. ಯಾವ ರೀತಿ ಅರಸ ಅವನಿಗೆ ಕರುಣೆ ತೋರಿಸಿದ ರೀತಿಯಲ್ಲಿ ಇವನು ಕರುಣೆ ತೋರಿಸೋದಿಲ್ಲ. ಅದಕ್ಕಾಗಿ ಅವರ ಅರಸನ ಜೊತೆ ಇದ್ದಂತ ಕೆಲಸಗಾರರು ಇದನ್ನ ನೋಡ್ತಾರೆ. ನೋಡ್ಬಿಟ್ಟು ಅರಸನಿಗೆ ಆ ಸುದ್ದಿಯನ್ನ ಒಪ್ಪಿಸ್ತಾರೆ. ಅವಾಗ ಅರಸ ಅವನನ್ನ ಕರೆಸ್ತಾನೆ. ಯಾಕೆ ನಿನಗೆ ನಾನು ಕರುಣೆ ತೋರಿಸಿದ್ದು, ನೀನು ಅವನಿಗೆ ಯಾಕೆ ಕರುಣೆ ತೋರಿಸಲಿಲ್ಲ ಎಂಬುದಾಗಿ ಅರಸನ ಕೇಳ್ತಾನೆ. ಅದಕ್ಕೆ ಅವನು ಆ ಒಂದು ಕರುಣೆಯನ್ನು ತೋರಿಸಿದ ಕಾರಣ ಅಲ್ಲಿ ಅರಸ ಏನ್ ಮಾಡ್ತಾನೆ, ಅವನಿಗೆ ಒಂದು ನರಕದಲ್ಲಿ ಆತನು ಹಾಕುವವನಾಗಿದ್ದಾನೆ. ಇದರ ಅರ್ಥ ಏನಂದ್ರೆ, ಹಲವಾರು ಜನ ಇಲ್ಲಿ ಕೆಲವರು ಬಹಳ ತಪ್ಪುಗಳನ್ನು ಮಾಡಿರ್ಬೋದು, ಕೆಲವರು ಸ್ವಲ್ಪ ತಪ್ಪುಗಳನ್ನು ಮಾಡಿರ್ಬೋದು. ಆದ್ರೆ ಯೇಸು ಸ್ವಾಮಿಯಾದ ದೇವರು ನಮಗೆ ಒಂದೇ ಕೃಪೆಯ ಮೂಲಕ, ಆತ ಶಿಲುಬೆ ಮೇಲೆ ಅನುಭವಿಸಿದ ಒಂದು ಯಾತನೆಯ ಮೂಲಕ, ಆತನ ರಕ್ತ ಸುರಿಸೋದ್ರ ಮೂಲಕ, ಆತನ ಮಾಡಿದಂಥ ಮಹತ್ ಕಾರ್ಯಗಳ ಮೂಲಕ ಯಾವ ರೀತಿಯಾಗಿ ನಮ್ಮನ್ನು ಕ್ಷಮಿಸಲ್ಪಟ್ಟನೋ ಆ ರೀತಿಯಾಗಿ ನಾವು ಕೂಡ ಇನ್ನೊಬ್ಬರ ತಪ್ಪುಗಳನ್ನು ನಾವು ಕೂಡ ಕ್ಷಮಿಸಬೇಕೆಂಬುದಾಗಿ ಈ ಒಂದು ವಾಕ್ಯದ ಸಾಮ್ಯವಾಗಿದೆ. ಅದಕ್ಕಾಗಿ ಮತ್ತು ಯಾಕೆಂದ್ರೆ ಕರುಣೆ, ಮತ್ತಾಯ 5:7ನೇ ವಚನ ಕೂಡ ಹೇಳ್ತದೆ, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ಇದುವರೆಗೂ ನಾವು ಧ್ಯಾನ ಮಾಡಿದಂಥ ಈ ಒಂದು ಶಿಲುಬೆಯಲ್ಲಿ ದೇವರು ಮಾಡಿದಂಥ ಕಾರ್ಯವನ್ನು ಕೂಡ ನಾವು ನೆನೆಸಿಕೊಳ್ಳೋಣ. ಆತನು ನಮಗಾಗಿ, ಇವತ್ತು ನಿಮಗಾಗಿ ಅನುಭವಿಸಿದಂಥ ಆ ಯಾತನೆಯನ್ನು ನಾವು ನೆನೆಸಿಕೊಳ್ಳೋಣ. ಆತನು ನಾವು ಮಾಡಿದ ಪಾಪ ಅಪರಾಧಕ್ಕೆ ಆತನು ನಮಗೆ ದಂಡನೆಯನ್ನು ಆತನು ದಂಡಿಸಲಿಲ್ಲ.
ಆತನೇ ತಾನೇ ತನ್ನ ಎಲ್ಲ ದಂಡನೆಯನ್ನು ಆತನು ಹೊತ್ತುಕೊಂಡನು ಮತ್ತು ನಾವು ಮಾಡಿರುವಂತ ಎಲ್ಲ ಪಾಪಗಳನ್ನು ಆತನು ಯಾವತ್ತೂ ಲೆಕ್ಕಕ್ಕೆ ತೆಗೆದುಕೊಳ್ಳಲೇ ಇಲ್ಲ. ಹಾಲೆಲೂಯ. ಆತನು ನಮ್ಮೆಲ್ಲ ಪಾಪಾಪರಾಧಗಳನ್ನು ಕ್ಷಮಿಸಿದಂತೆಯೇ ನಾವು ಮತ್ತೊಬ್ಬರ ಪಾಪಾಪರಾಧಗಳನ್ನು ಇವತ್ತು ಕೇಳಿರುವಂತ ವಾಕ್ಯದ ಪ್ರಕಾರವಾಗಿ ಕ್ಷಮಿಸೋಣ. ಮತ್ತು ನಾನು ನಂಬ್ತೇನೆ ಕೇಳಿರುವಂತ ವಾಕ್ಯ ನಿಮಗೆ ಅರ್ಥ ಆಗಿದೆ ಮತ್ತು ಕೇಳಿದಂತ ವಾಕ್ಯ ಕೂಡ ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವದಿಸಲಿ. ಸೊ ಮೊದಲನೇದಾಗಿ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಹೇಳಿದ್ದಾರೆ, ತಂದೆಯಾದ ದೇವರೇ, ಇವರು ಏನು ಮಾಡ್ತಾ ಇದ್ದಾರೆ ಇವರಿಗೆ ಅರಿಯರು, ಇವರನ್ನು ಕ್ಷಮಿಸುವ ಎಂಬುದಾಗಿ. ಆ ಶಿಲುಬೆಯಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯ ಅನುಭವಿಸಲಿರುವ ಆ ಕಷ್ಟ, ಆ ಒಂದು ನೋವುಗಳನ್ನು ನೋಡುವಾಗ ಅದು ನಾವು ಸಾಮಾನ್ಯವಾಗಿ ಅನೇಕ ಒಂದು ಫಿಲ್ಮ್ಸ್ಗಳಲ್ಲಿ ಅಥವಾ ತೋರಿಸ್ತಾ ಇರ್ತಾರೆ, ಬಟ್ ಅದು ರಿಯಲ್ ಆಗಿ ಅಲ್ಲ. ರೋಮನ್ನರು ಬಹಳ ಕ್ರೂರಿಯಾಗಿದ್ರು. ರೋಮನ್ನರು ಬಹಳ ಕ್ರೂರಿಯಾಗಿದ್ರು. ಅವ್ರಿಗೆ ದಯೆ ಕರುಣೆ ಏನೂ ಇರಲಿಲ್ಲ ಅವರಿಗೆ. ಸೊ ಯೇಸು ಸ್ವಾಮಿಯ ಶಿಲುಬೆ ಮೇಲೆ ನನಗಾಗಿ ನಿಮಗಾಗಿ ಆ ರಕ್ತವನ್ನು ಸುರಿಸುತ್ತಾ ಇರುವಾಗ ಮೊಟ್ಟ ಮೊದಲನೇದಾಗಿ ನಾವು ದೇವರೊಟ್ಟಿಗೆ ಸಂಬಂಧದಲ್ಲಿ ಬರಬೇಕು ಅಂದ್ರೆ ನಮ್ಮಲ್ಲಿ ಕ್ಷಮಿಸುವ ಗುಣ ಇರಬೇಕು. ನಾವು ಹೇಳ್ತೇವೆ ಅವ್ರು ತಪ್ಪುಗಳನ್ನು ಮಾಡಿದ್ರು, ಹಿಂಗ್ ಮಾಡಿದ್ರು, ಹಂಗ್ ಮಾಡಿದ್ರು, ಅವರಿಗೆ ನಾನು ಸತ್ರು ಕೂಡ ನಾನು ಕ್ಷಮಿಸಂಗಿಲ್ಲ, ನೆನ್ಪು ಮಾಡ್ಕೊಳಂಗಿಲ್ಲ. ಆದ್ರೆ ಒಂದು ಸಲ ನೀವು ಶಿಲುಬೆ ನೋಡಿದ್ರಲ್ಲ, ಒಂದು ಸಲ ಅಲ್ಲಿ ಶಿಲುಬೆ ಮೇಲೆ ಯಾವ ರೀತಿಯಾಗಿ ಯೇಸು ಕ್ಷಮಿಸಿದ್ದಾನೆ ಎಂಬುದಾಗಿ ಗೊತ್ತಾಯ್ತಲ್ಲ, ನೀವು ಇನ್ನೊಬ್ಬರಿಗೆ ಇಮಿಡಿಯೇಟ್ ಆಗಿ ಕ್ಷಮಿಸ್ಬಿಡ್ತೀವಿ. ಯಾಕೆ ನಾವು ಕೆಲವು ಸಮಯದಲ್ಲಿ ಕ್ಷಮಿಸಂಗಿಲ್ಲ ಅಂದ್ರೆ ಆ ಕ್ರಾಸ್ ಅಲ್ಲಿ ಆಗಿರುವಂತದ್ದು ನಮಗೆ ಸರಿಯಾಗಿ ಅರ್ಥ ಆಯ್ತು. ನಮ್ಗೆ ನಮ್ಮ ಲೈಫ್ ಲಾಂಗ್ ಕಳೆದ್ರು ಕೂಡ ಅದು ನಮ್ಗೆ ಅರ್ಥ ಆಗಕ್ ಸಾಧ್ಯನೇ ಇಲ್ಲ. ಅಷ್ಟೊಂದು ಆತನಿಗೆ ಹಿಂಸೆಗೊಳಗಾಗಿದ್ದೇನೆ. ಯಾಕೆ ಗೊತ್ತಾ? ನನಗಾಗಿ ನಿನಗಾಗಿ. ಸೊ ಹಾಗಾಗಿ ನಮ್ಮಲ್ಲಿ ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ರೆ ಕ್ಷಮಿಸುವುದು ಆಜ್ಞೆ ಆಗಿದೆ, ಆಪ್ಷನ್ ಅಲ್ಲ. ಹಲ್ಲೆಲೂಯಾ. ಕ್ಷಮಿಸುವುದೇನಾಗಿದೆ? ಆಜ್ಞೆ. ಅದಕ್ಕೆ ಸರಿತಾ ಹೇಳಿದ್ರಲ್ಲ, ಮೊದಲನೇ ಆಜ್ಞೆ ಏನಾಗಿದೆ? ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದ್ರೆ ನಾನು ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತೇನೆ. ಏನೋ ಆಜ್ಞೆ ಆಗಿದೆ, ಒಂದು ಕಮಾಂಡ್, ಒಂದು ಆಪ್ಷನ್ ಅಲ್ಲ. ನನಗೆ ಮನಸ್ಸು ಬಂದ್ರೆ ನಾನು ಕ್ಷಮಿಸ್ತೇನೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಹಲ್ಲೆಲೂಯಾ. ಆ ಆಜ್ಞೆಗೆ ನಾವು ವಿಧೇಯರಾಗಬೇಕಾಗಿದೆ. ನಾವು ಒಬ್ಬರಿಗೊಬ್ಬರಿಗೆ ಕ್ಷಮಿಸಬೇಕಾಗಿದೆ. ಯಾರೋ ಈ ರೀತಿಯಾಗಿ ಹೇಳಿದ್ರೆ ಅಂದ್ರೆ ಒಬ್ಬ ವೀಕ್ ಪರ್ಸನ್, ಒಬ್ಬ ಬಲಹೀನ ವ್ಯಕ್ತಿ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಲ್ಲೆಲೂಯಾ. ಒಬ್ಬ ಬಲಹೀನ ವ್ಯಕ್ತಿ ಅವನು ಸಾರಿ ಹೇಳಕ್ಕೆ ಸಾಧ್ಯ ಇಲ್ಲ. ಒಬ್ಬ ಬಲಹೀನ ವ್ಯಕ್ತಿ ಅವನು ತನ್ನ ತಪ್ಪುಗಳನ್ನು ಅರಿಕೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಬಿಕಾಸ್ ಆಫ್ ಹಿಸ್ ಪ್ರೈಡ್ನೆಸ್ ಆಗಿರ್ಬೋದು, ಅಹಂಕಾರದಿಂದ ಆಗಿರ್ಬೋದು, ಅಥವಾ ಅವನು ಸೆಲ್ಫ್ ರೈಚಿಯಸ್ ನಲ್ಲಿ ಜೀವಿಸ್ತಾ ಇರ್ತಾನೆ. ಸೊ ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಒಂದ್ ವೇಳೆ ನಿಮ್ಮ ಹೃದಯದಲ್ಲಿ ಯಾರ ಕುರಿತಾಗಿ ಅಂತ ಭಾವನೆಗಳಿರುವುದಾದ್ರೆ, ನಾವು ಮೇ ಬಿ ಗಂಡನ ವಿರೋಧವಾಗಿರ್ಬೋದು, ಹೆಂಡತಿ ವಿರೋಧವಾಗಿರ್ಬೋದು, ಸ್ನೇಹಿತರ ವಿರೋಧವಾಗಿರ್ಬೋದು, ಸಂಬಂಧಿಕರ ವಿರೋಧವಾಗಿರ್ಬೋದು, ನಮ್ಮಲ್ಲಿ ಆ ಒಂದು ಭಾರವನ್ನು ಇಟ್ಟುಕೊಂಡು ತಿರುಗಾಡ್ತಾ ಇರ್ತೇವೆ. ಆ ಭಾರನೇ ನಮ್ಮನ್ನು ಅನೇಕ ಅನಾರೋಗ್ಯಕ್ಕೆ ಕಾರಣ ಮಾಡ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಅವರನ್ನು ಕ್ಷಮಿಸು ಎಂಬುದಾಗಿ. ಫಾರ್ಗಿವ್ನೆಸ್ ವಿಲ್ ಬ್ರಿಂಗ್ ಹೀಲಿಂಗ್. ಕ್ಷಮಿಸುವುದರಿಂದ ನಮ್ಮಲ್ಲಿ ಸ್ವಸ್ಥತೆಯನ್ನು ತೆಗೆದುಕೊಂಡು ಬರ್ತದೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು, ಕ್ಷಮಿಸುವುದು ಅವರಿಗಾಗಿ ಅಲ್ಲ, ಆಕ್ಚುಲಿ ನಮಗಾಗಿ. ನಾವಂತೇವೆ ಅವ್ರಿಗೆ ಕ್ಷಮಿಸ್ಬಿಟ್ರೆ ಅವ್ರು ಚೆನ್ನಾಗಿರ್ತಾರೆ ಅಂತ. ಇಲ್ಲ, ಆಕ್ಚುಲಿ ನೀನ್ ಕ್ಷಮಿಸುವುದರಿಂದ ನೀನ್ ಚೆನ್ನಾಗಿರ್ತೀಯ, ನಿನ್ನಲ್ಲಿ ಆರೋಗ್ಯ ಬರ್ತದೆ. ಹಲ್ಲೆಲೂಯಾ. Hallelujah. Praise the Lord, everyone. ಎಲ್ಲರಿಗೂ ಪ್ರೈಸ್ ಲಾರ್ಡ್. So as today we are meditating on the 7 sayings of the Lord. ಕ್ರಿಸ್ತನ 7 ಹೇಳಿಕೆಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ ಈ ದಿನ. So today I'm going to share the second saying of the Lord. ನಾನು ನಿಮ್ಮೆಲ್ಲರಿಗೂ ಕ್ರಿಸ್ತನು ಹೇಳಿರುವ 2ನೇ ಹೇಳಿಕೆಯನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. So let us get into the second saying of our Lord Jesus. ಈ 2ನೇ ಹೇಳಿಕೆಯನ್ನು ಈಗ ನೋಡಿಕೊಳ್ಳೋಣ. Let us turn our Bibles to Luke chapter 23 verse 43. ಎಲ್ಲರೂ ಸತ್ಯವೇದವನ್ನು ತೆಗೆಯೋಣ. ಲೋಕ 23:43ನೇ ಅಧ್ಯಾಯ, Here the Bible says, 43ನೇ ವಚನ. Here the Bible says, Jesus answered him, "Truly I tell you, today you will be with me in paradise." ಇಲ್ಲಿ ಸತ್ಯವೇದದಲ್ಲಿ ವಾಕ್ಯ ಹೇಳ್ತದೆ, ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. So whenever Jesus says something truly, there is a reason behind it, there is a purpose behind it. ಯಾವಾಗೆಲ್ಲ ಕ್ರಿಸ್ತನು ಸತ್ಯವಾಗಿ ನಿಜವಾಗಿ ಎಂದು ಹೇಳ್ತಾನೋ ಅದರ ಹಿಂದುಗಡೆ ಒಂದು ಸತ್ಯ ಮತ್ತು ಒಂದು ಉದ್ದೇಶ ಇರುವಂತದ್ದಾಗಿದೆ. So let us see that reason behind this saying of the Lord.
ನಾವು ಈ ದಿನ ಒಂದು ಸತ್ಯವನ್ನು ಮತ್ತು ಆ ಉದ್ದೇಶವನ್ನು ನೋಡಿಕೊಳ್ಳೋಣ. We all know the scenario behind this saying of Jesus Christ. ನಮ್ಮೆಲ್ಲರಿಗೂ ಕ್ರಿಸ್ತನು ಹೇಳಿರುವ ಈ ಹೇಳಿಕೆಯ ಹಿಂದೆ ಇರುವ ಕಥೆ ಗೊತ್ತೇ ಇದೆ. That Jesus and the two criminals were hung on the cross. ಕ್ರಿಸ್ತನು ಮತ್ತು ಇಬ್ಬರು ಕಳ್ಳರು ಆ ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ರು. I'd like to say this in two parts. ನಾನು ಈ ಒಂದು ಕಥೆಯನ್ನು ನಿಮ್ಮೆಲ್ಲರಿಗೂ 2 ಭಾಗವಾಗಿ ವಿವರಿಸಲು ಇಷ್ಟಪಡ್ತೇನೆ. About the two criminals ಆ ಇಬ್ಬರು ಕಳ್ಳರ ಬಗ್ಗೆ and how did they perceive Jesus. ಮತ್ತು ಹೇಗೆ ಅವರು ಇಬ್ಬರು ಕ್ರಿಸ್ತನನ್ನು ಹೇಗೆ ಗ್ರಹಿಸಿಕೊಂಡರು ಎನ್ನುವುದರ ಬಗ್ಗೆ ವಿವರಿಸಲು ಇಷ್ಟಪಡ್ತೇನೆ. So let me tell you all about the first criminal. ಮೊದಲನೇದಾಗಿ ನಾನು ಮೊದಲನೇ ಕಳ್ಳನ ಬಗ್ಗೆ ಹೇಳಲು ಇಷ್ಟಪಡ್ತೇನೆ. And how did he perceive Jesus Christ. ಆತನು ಹೇಗೆ ಕ್ರಿಸ್ತನನ್ನು ಗ್ರಹಿಸಿಕೊಂಡರು ಎನ್ನುವುದಾಗಿ ಹೇಳಲು. So let us turn our Bibles to Luke chapter 23 verse 39. ನಾವು ಸತ್ಯವೇದದಲ್ಲಿ ನೋಡಿಕೊಳ್ಳೋಣ. ಲೂಕ 23:39 ವಚನದಲ್ಲಿ One of the criminals who hung there hurled insults at him. Aren't you the Messiah? Save yourself and us. ಇಲ್ಲಿ ವಾಕ್ಯ ಹೇಳ್ತದೆ, ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿದನು. So here we'll come to know about the first criminal. ಇಲ್ಲಿ ನಾವು ಮೊದಲನೇ ಕಳ್ಳನ ಬಗ್ಗೆ ತಿಳಿದುಕೊಳ್ಳೋಣ. That he is challenging the ability of Jesus Christ. ಆತನು ಮೊದಲನೇ ಕಳ್ಳನು ಕ್ರಿಸ್ತನ ಸಾಮರ್ಥ್ಯಕ್ಕೆ ಸವಾಲೊಡ್ಡುತ್ತಿದ್ದನು. He is challenging the greatness of Jesus Christ. ಆತನು ಕ್ರಿಸ್ತನ ಶ್ರೇಷ್ಠತೆಯನ್ನು ಸವಾಲೊಡ್ಡುತ್ತಿದ್ದನು. He is questioning him about his that he can save him. ಆತನು ರಕ್ಷಣೆಯ ಮೇಲೆ ಆತನು ಪ್ರಶ್ನೆಯನ್ನು ಹಾಕುತ್ತಿದ್ದನು. This criminal was not acknowledging the power of Jesus. ಈ ಮೊದಲನೇ ಕಳ್ಳನಿಗೆ ಕ್ರಿಸ್ತನ ಒಂದು ಶಕ್ತಿಯ ಬಗ್ಗೆ ಗೊತ್ತಿರಲಿಲ್ಲ, ಆತನು ತಿಳಿದುಕೊಳ್ಳಲಿಲ್ಲ Or who he was. ಮತ್ತು ಯಾರು ಕ್ರಿಸ್ತನೆಂದು. But rather he was challenging him. He was telling him, he was challenging the ability, the identity of Jesus Christ. ಅವನು ಕ್ರಿಸ್ತನನ್ನು ಗ್ರಹಿಸಿಕೊಳ್ಳುವ ಬದಲಾಗಿ ಆತನ ಶಕ್ತಿಯ ಮೇಲೆ ಮತ್ತು ಆತನ ಸಾಮರ್ಥ್ಯದ ಮೇಲೆ ಆತನು ಸವಾಲಾಗುತ್ತಿದ್ದನು. He was asking Jesus to prove who he was. ಆತನು ಕ್ರಿಸ್ತನಿಗೆ ತನ್ನನ್ನು ತಾನೇ ಸಾಬೀತುಪಡಿಸಲು ಕೇಳ್ತಾ ಇದ್ದನು. By insulting Jesus, he was telling, can't you save yourself and us? ಆ ಕಳ್ಳನು ಕ್ರಿಸ್ತನಿಗೆ ಅವಮಾನ ಪಡಿಸುತ್ತಾ, ನಿನ್ನನ್ನು ನೀನೇ ರಕ್ಷಿಸಿಕೊಳ್ಳಲಾರದೆ ನಮ್ಮನ್ನು ಕೂಡ ರಕ್ಷಿಸಬಹುದಾ ಎಂದು ಆತನು ಪ್ರಶ್ನಿಸುತ್ತಿದ್ದನು. So Jesus Christ did not respond to him. ಆ ಮಾತಿಗೆ ಕ್ರಿಸ್ತನು ಆ ಕಳ್ಳನಿಗೆ ಒಂದು ಮಾತು ಕೂಡ ಆಡಲಿಲ್ಲ. He did not even say a word to that criminal. ಆ ಕಳ್ಳನಿಗೆ ಒಂದು ಮಾತು ಕೂಡ ಪ್ರತಿಕ್ರಿಯಿಸಲಿಲ್ಲ. By listening to this, ಇದನ್ನು ನಾವು ತಿಳಿದುಕೊಂಡು, by listening to the insulting of the first criminal, ಮೊದಲನೇ ಒಬ್ಬ ಕಳ್ಳನು ಅವಮಾನಿಸುತ್ತಿರುವುದನ್ನು ಎರಡನೇ ಕಳ್ಳನು ಕೇಳಿ, the second criminal rebukes him, ಎರಡನೇ ಕಳ್ಳನು ಆತನ ಹೇಳಿಕೆಯನ್ನು ತಿರಸ್ಕರಿಸುತ್ತಾನೆ. telling him that don't you fear God? ನೀನು ದೇವರಿಗೆ ಭಯಪಡುವುದಿಲ್ಲವೋ? Since we are under the same condemnation, ನಾವು ಒಂದೇ ದಂಡನೆಯಲ್ಲಿದ್ದೇವೆ. we are punished justly for what we deserve. ನಾವು ಪಾಪ ಮಾಡಿ ನಾವು ಅರ್ಹರಾಗಿರುವುದನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. But this man has done nothing wrong. ಆದರೆ ಈತನು ಏನು ಮಾಡಲಿಲ್ಲ. So he is rebuking the first criminal, telling him that do you don't have fear God? ಎರಡನೇ ಕಳ್ಳನು ಮೊದಲನೇ ಕಳ್ಳನ ಒಂದು ಹೇಳಿಕೆಯನ್ನು ತಿರಸ್ಕರಿಸುತ್ತಾನೆ. ನೀನು ದೇವರಿಗೆ ಭಯ ಪಡುವುದಿಲ್ಲ ಎಂದು ಹೇಳುತ್ತಾ ಆತನಿಗೆ ತಿರಸ್ಕರಿಸುತ್ತಾನೆ. And he says, ಮತ್ತು ಆತನು ಹೇಳ್ತಾನೆ, remember me when you come into your kingdom. ಎರಡನೇ ಕಳ್ಳನು ಕ್ರಿಸ್ತನಿಗೆ ಹೇಳ್ತಾನೆ, ನೀನು ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಎಂದು ಹೇಳ್ತಾನೆ. And at that time, ಆ ಸಮಯದಲ್ಲಿ Jesus immediately responds to him, ಕ್ರಿಸ್ತನು ತಕ್ಷಣವೇ ಎರಡನೇ ಕಳ್ಳನಿಗೆ ಪ್ರತಿಕ್ರಿಯಿಸುತ್ತಾನೆ. today you will be with me in paradise. ನೀನು ಈ ಹೊತ್ತೇ ನನ್ನೊಟ್ಟಿಗೆ ಪರಲೋಕದಲ್ಲಿರುವಿ ಎಂದು ಆತನಿಗೆ ಪ್ರತಿಕ್ರಿಯಿಸುತ್ತಾನೆ. Here what difference we see between the first thief and the second thief is, ಇಲ್ಲಿ ಮೊದಲನೇ ಮತ್ತು ಎರಡನೇ ಕಳ್ಳನ ಇಬ್ಬರ ನಡುವೆ ವ್ಯತ್ಯಾಸವನ್ನು ನೋಡುವುದಾದ್ರೆ, the second thief knew who he was and who Jesus was. ಎರಡನೇ ಕಳ್ಳನಿಗೆ ಗೊತ್ತಿತ್ತು ಆತನು ಯಾರು ಮತ್ತು ಕ್ರಿಸ್ತನ್ ಯಾರು ಎಂದು. The second thief acknowledged himself. The second thief knew that he had sinned, he had fallen short glory of God, and he deserved to be on that cross. ಎರಡನೇ ಕಳ್ಳನು ತನ್ನನ್ನು ತಾನೇ ಗುರುತಿಸಿಕೊಂಡನು, ತಾನು ಪಾಪಿಯಾಗಿದ್ದನು ಮತ್ತು ಆತನು ಶಿಲುಬೆಯಲ್ಲಿ ಹಾಕಲಿಕ್ಕೆ ಅರ್ಹನಾಗಿದ್ದನು ತನ್ನನ್ನು ತಾನೇ ತಿಳಿದುಕೊಂಡನು. And that's the reason he looks unto Jesus Christ and tells him that when you come into your kingdom, remember me. ಅದೇ ಒಂದು ಕಾರಣವಾಗಿ ಆತನು ಕ್ರಿಸ್ತನನ್ನು ಗಮನಿಸಿ ಕ್ರಿಸ್ತನನ್ನು ನೋಡಿ ನಿನ್ನ ರಾಜ್ಯದೊಟ್ಟಿಗೆ ಬರುವಾಗ ನನ್ನನ್ನು ನಡೆಸಿಕೋ ಎಂದು ಹೇಳಿದನು. And the second thing is, ಎರಡನೆಯದಾಗಿ the second thief knew who Jesus was. He knew that Jesus was a king. He knew that Jesus was Savior. He knew that the salvation would only come from Jesus Christ. ಎರಡನೇ ವಿಷಯವೇನೆಂದರೆ
ಆ ಎರಡನೇ ಕಳ್ಳನಿಗೆ ಗೊತ್ತಿತ್ತು ಕ್ರಿಸ್ತನು ಯಾರು ಎಂದು, ಕ್ರಿಸ್ತನು ರಾಜಾಧಿರಾಜನೆಂದು ಆತನಿಗೆ ಗೊತ್ತಿತ್ತು, ಮತ್ತು ಆ ರಕ್ಷಣೆ ಕ್ರಿಸ್ತನಿಂದ ಮಾತ್ರ ಬರುವುದು ಎಂದು ಎರಡನೇ ಕಳ್ಳನಿಗೆ ಗೊತ್ತಿತ್ತು. And Jesus saw that heart of repentance in the second thief ಕ್ರಿಸ್ತನು ಆ ಎರಡನೇ ಕಳ್ಳನಲ್ಲಿರುವ ಪಶ್ಚಾತ್ತಾಪ ಹೃದಯವನ್ನು ಗಮನಿಸಿದನು and gave him access into his kingdom. ಮತ್ತು ದೇವರ ರಾಜ್ಯದೊಳಗೆ ಆತನಿಗೆ ಪ್ರವೇಶ ಮಾಡಿಸಿದನು. But he resisted, he did not respond to the first thief. ಆದರೆ ಕ್ರಿಸ್ತನು ಮೊದಲನೇ ಕಳ್ಳನಿಗೆ ತಿರಸ್ಕರಿಸಿದನು ಮತ್ತು ಆತನಿಗೆ ಒಂದು ಮಾತು ಕೂಡ ಪ್ರತಿಕ್ರಿಯಿಸಲಿಲ್ಲ. Because his word says that he resists the proud, but he exalts the humble ones. ಯಾಕಂದ್ರೆ ಆತನ ವಾಕ್ಯ ಹೇಳ್ತದೆ, ಅಹಂಕಾರಿಗಳನ್ನು ಆತನು ತಿರಸ್ಕರಿಸುತ್ತಾನೆ ಮತ್ತು ದೀನರಿಗೆ ಆತನ ಕೃಪೆಯನ್ನು ತೋರಿಸುತ್ತಾನೆ. So in the same way, ಅದೇ ರೀತಿಯಾಗಿ today Lord is looking in each of us that heart of repentance. ಈ ದಿನ ದೇವರು ನಮ್ಮೆಲ್ಲರಲ್ಲಿ ಒಂದು ಪಶ್ಚಾತ್ತಾಪದ ಹೃದಯವನ್ನು ನೋಡುತ್ತಾ ಇದ್ದಾರೆ. He is looking, he is not asking for any of the things, your hair or your gold or anything from you, but he is looking just a heart of repentance from you. ದೇವರು ನಮ್ಮಲ್ಲಿ ಯಾವುದನ್ನು ಬಯಸುತ್ತಿಲ್ಲ. ನಮ್ಮ ಕೂದಲು, ನಮ್ಮಲ್ಲಿರುವ ದುಡ್ಡು, ನಮ್ಮಲ್ಲಿರುವ ಬಂಗಾರ ಯಾವುದನ್ನು ಬಯಸುತ್ತಿಲ್ಲ. ಆತನು ಪಶ್ಚಾತ್ತಾಪದ ಹೃದಯವನ್ನು ಮಾತ್ರ ನಮ್ಮಿಂದ ಬಯಸುವಾತನಾಗಿದ್ದಾನೆ. So when you come with a heart of repentance to him, ಯಾವಾಗೆಲ್ಲ ನಾವು ಪಶ್ಚಾತ್ತಾಪದ ಹೃದಯದಿಂದ ಆತನ ದೇವರ ಬಳಿಗೆ ಬರ್ತೀವೋ, he will give you that access into his kingdom. ಆತನು ತನ್ನ ರಾಜ್ಯದೊಳಗೆ ನಮ್ಮನ್ನು ಪ್ರವೇಶ ಮಾಡಿಸುವಂತನಾಗಿದ್ದಾನೆ. But when we come to him challenging his ability to save, ಯಾವಾಗ ನಾವು ಕ್ರಿಸ್ತ ದೇವರ ಸಾಮರ್ಥ್ಯವನ್ನು ಸವಾಲಾಗಿ ಒಡ್ಡುತ್ತಾ ಆತನ ಬಳಿಗೆ ಬರ್ತೀವೋ, he won't respond to us. ಆತ ನಮಗೆ ಪ್ರತಿಕ್ರಿಯಿಸುವುದಿಲ್ಲ. He resists us. ಆತ ನಮಗೆ ತಿರಸ್ಕರಿಸುವಾತನಾಗಿದ್ದಾನೆ. So from this I would like to tell the two things. ಇದರಿಂದ ನಾನು ನಿಮ್ಮೆಲ್ಲರಿಗೆ ಎರಡು ವಿಷಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. Salvation is a free gift of God. ರಕ್ಷಣೆ ಎನ್ನುವುದು ಒಂದು ದೇವರ ಉಚಿತ ವರವಾಗಿದೆ. We know that the second criminal had received that salvation. ನಮ್ಮೆಲ್ಲರಿಗೂ ಗೊತ್ತು, ಎರಡನೇ ಕಳ್ಳನು ರಕ್ಷಣೆಯನ್ನು ಪಡೆದುಕೊಂಡನು. And he did not do any good works to receive that salvation from Jesus. ಆತನು ಯಾವುದೇ ಒಂದು ಒಳ್ಳೆಯ ಕಾರ್ಯಗಳು ಮಾಡಲಿಲ್ಲ ಆ ಒಂದು ರಕ್ಷಣೆಯನ್ನು ಪಡೆದುಕೊಳ್ಳಲು. It is just the grace of Jesus and that repentance heart which gave him that salvation. ಅದು ಆತನ ಪಶ್ಚಾತ್ತಾಪದ ಹೃದಯ ಮತ್ತು ಕ್ರಿಸ್ತನ ಕೃಪೆಯಿಂದ ಆತನು ರಕ್ಷಣೆ ಪಡೆದುಕೊಂಡನು. So in the same way, ಅದೇ ರೀತಿಯಾಗಿ today if we have that heart of repentance, ನಮ್ಮಲ್ಲಿ ಆ ಒಂದು ಪಶ್ಚಾತ್ತಾಪದ ಹೃದಯವಿದ್ದರೆ, if we know that who we are, ನಮ್ಮನ್ನು ನಾವು if ಗುರುತಿಸಿಕೊಂಡರೆ, we know that we are sinners, we have sinned, ನಮ್ಮನ್ನು ನಾವೇ ಪಾಪಿಗಳೆಂದು ನಾವು ಗುರುತಿಸಿಕೊಂಡಾಗ and come before the Lord ದೇವರ ಬಳಿಗೆ ಬಂದಾಗ with that heart of repentance, ಪಶ್ಚಾತ್ತಾಪದ ಹೃದಯದಿಂದ how he responded to that criminal on the cross, ಹೇಗೆ ಆ ಎರಡನೇ ಕಳ್ಳನಿಗೆ ಕ್ರಿಸ್ತನು ಪ್ರತಿಕ್ರಿಯಿಸಿದನು, in the same way he respond to all of us. ಅದೇ ರೀತಿಯಾಗಿ ಕ್ರಿಸ್ತನು ನಮಗೂ ಕೂಡ ಪ್ರತಿಕ್ರಿಯಿಸುವ ಆತನಾಗಿದ್ದಾನೆ. How he gave that access into his kingdom to that criminal, ಹೇಗೆ ಕ್ರಿಸ್ತನು ಎರಡನೇ ಕಳ್ಳನಿಗೆ ತನ್ನ ರಾಜ್ಯದೊಳಗೆ ಪ್ರವೇಶ ಕೊಟ್ಟನೋ ಅದೇ ರೀತಿಯಾಗಿ, so in the same way he gave us also the access into his kingdom. ಅದೇ ರೀತಿಯಾಗಿ ಕ್ರಿಸ್ತನು ನಮಗೂ ಕೂಡ ತನ್ನ ರಾಜ್ಯದೊಳಗೆ ಪ್ರವೇಶ ಕೊಡುವ ಆತನಾಗಿದ್ದಾನೆ. He is just looking the heart of repentance in each of us. ಆತನು ನಮ್ಮೆಲ್ಲರಲ್ಲಿ ಒಂದು ಪಶ್ಚಾತ್ತಾಪದ ಹೃದಯವನ್ನು ಮಾತ್ರ ನೋಡುವವನಾಗಿದ್ದಾನೆ. The second thing is, ಎರಡನೆಯದಾಗಿ, our past will not stop the forgiveness of God in our life. ನಮ್ಮ ಹಿಂದಿನ ಜೀವಿತ ಕ್ರಿಸ್ತನಿಂದ ಕ್ಷಮೆಯನ್ನು ಪಡೆದುಕೊಳ್ಳುವುದರಿಂದ ತಡೆಯಾಗುವುದಿಲ್ಲ. This is the most important thing. ಇದು ಒಂದು ಅತಿ ಮುಖ್ಯವಾದ ವಿಷಯವಾಗಿದೆ. The criminal had done so many wrong things, ಆ ಕಳ್ಳನು ಅನೇಕ ಒಂದು ಪಾಪ ಮಾಡಿದನು, and that's the reason he was hung on the cross. ಅದಕ್ಕಾಗಿ ಆತನು ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದನು. But his past did not stop the forgiveness of Jesus. ಆದರೆ ಆತನ ಹಿಂದಿನ ಜೀವಿತ ಕ್ರಿಸ್ತನ ಕ್ಷಮಿಸುವುದರಿಂದ ತಡೆಗಟ್ಟಲಿಲ್ಲ. Today I and you might have done so many wrong things. ಈ ದಿನ ನಾವು ನೀವು ಅನೇಕ ಒಂದು ತಪ್ಪುಗಳನ್ನು ಪಾಪಗಳನ್ನು ಮಾಡಿರ್ಬೋದು. Then we would think that no one can forgive, not even Jesus can forgive me those sins I have done that much wrong. ನಾವೇನಾದ್ರೂ ಅಂತ ಒಂದು ದೊಡ್ಡ ಪಾಪ ಮಾಡಿರ್ಬೋದು, ನಾವು ಯೋಚಿಸ್ತಿರ್ಬೋದು, ನನಗೆ ಯಾರು ಕ್ಷಮಿಸುವುದಿಲ್ಲವೆಂದು ನಾವು ಅಂತ ಒಂದು ತಪ್ಪು ಮಾಡಿರ್ಬೋದು. But today, ಆದರೆ ಈ ದಿನ he can wash your sins which are red like scarlet. ಆತನು ನಮ್ಮ ಕಡು ಕೆಂಪಾದ ಪಾಪವನ್ನು ಕೂಡ ಕ್ಷಮಿಸುವಾತನಾಗಿದ್ದಾನೆ. But the only thing you need to do is ಒಂದು ವಿಷಯ ನಾವೆಲ್ಲರೂ ಏನ್ ಮಾಡ್ಬೇಕಂದ್ರೆ, come to him with the heart of repentance. ಆತನ ಬಳಿಗೆ ಪಶ್ಚಾತ್ತಾಪದ ಹೃದಯದಿಂದ ನಾವು ಬರಬೇಕಾಗುತ್ತೆ. And as he and the criminal got that access into the kingdom of God, ಹೇಗೆ ಆ ಒಂದು ಎರಡನೇ ಕಳ್ಳನು ಆ ದೇವರ ರಾಜ್ಯದಲ್ಲಿ ಪ್ರವೇಶ ಪಡೆದುಕೊಂಡನು, we all can get into his kingdom. ಅದೇ ರೀತಿಯಾಗಿ ನಾವು ಕೂಡ ಪ್ರವೇಶ ಪಡೆದುಕೊಳ್ಳಬಹುದಾಗಿದೆ. So maybe anything you have done wrong in your past, ನಮ್ಮ ಹಿಂದಿನ ಜೀವಿತದಲ್ಲಿ ನಾವು ಏನೇ ತಪ್ಪು ಮಾಡಿರಬಹುದು, and that thing is it's hurting you again and again. ಅದು ನಮಗೆ ಮತ್ತೆ ನೋವು ಕೊಡ್ತಿರಬಹುದು. But today the Lord
when you come to the Lord with the heart of repentance, He is just and faithful to forgive our sins. ನಾವು ಪಶ್ಚಾತ್ತಾಪದ ಹೃದಯದಿಂದ ಕ್ರಿಸ್ತನ ಬಳಿಗೆ ಬಂದಾಗ ಆತನು ಕೃಪೆಯುಳ್ಳವನು ಮತ್ತು ನಂಬಿಗಸ್ತನಾಗಿರುವುದರಿಂದ ನಮ್ಮನ್ನು ಕ್ಷಮಿಸುವಾತನಾಗಿದ್ದಾನೆ. Isn't it beautiful that we have God who ignores the challenging, who ignores the prideful, but surely He will listen to the heart of repentance. ಎಷ್ಟೋ ಒಂದು ಸುಂದರವಾದ ದೇವರನ್ನು ನಾವು ಸೇವಿಸ್ತಾ ಇದ್ದೇವೆ. ಆತನು ಅಹಂಕಾರಿಗಳನ್ನು ತಿರಸ್ಕರಿಸುತ್ತಾನೆ ಮತ್ತು ಪಶ್ಚಾತ್ತಾಪದ ಹೃದಯಗಳಿಗೆ ಆತನು ಖಂಡಿತವಾಗಿಯೂ ಪ್ರತಿಕ್ರಿಯಿಸುವ ಆತನಾಗಿದ್ದಾನೆ. He hears because He came for the lost. ಯಾಕಂದ್ರೆ ಆತನು ದೀನರನ್ನು ಮತ್ತು ತಪ್ಪಿ ಹೋದವರಿಗಾಗಿ ಬಂದವನಾಗಿದ್ದರಿಂದ ಆತನು ದೀನರನ್ನು ಪ್ರತಿಕ್ರಿಯಿಸುತ್ತಾನೆ. So by this I would like to tell, ಇದರಿಂದ ನಾನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, when you come to God with the heart of repentance, ಯಾವಾಗಲೇ ನಾವು ಪಶ್ಚಾತ್ತಾಪದ ಹೃದಯದಿಂದ ದೇವರ ಬಳಿಗೆ ಬರ್ತೇವೋ, His forgiveness won't stop. ಆತನ ಕ್ಷಮೆ ನಿಲ್ಲುವುದಿಲ್ಲ. Anything you have done, ಏನೇ ನಾವು ಮಾಡಿರ್ಬೋದು, it might be hurting you again and ಅದು again. ಮತ್ತೆ ಮತ್ತೆ ನಮಗೆ ನೋವು ಕೊಡ್ತಿರ್ಬೇಕಾದ್ರೆ, When you come to Him with the heart of repentance, ಯಾವಾಗ ನಾವು ದೇವರ ಬಳಿಯಲ್ಲಿ ಪಶ್ಚಾತ್ತಾಪದ ಹೃದಯದಿಂದ ಬರ್ತೇವೋ, He is just and faithful to forgive all our sins and make us white like snow. ಆತನು ನಂಬಿಗಸ್ತನಾಗಿರುವುದರಿಂದ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಹಿಮದಂತೆ ಬೆಳ್ಳಗೆ ಮಾಡುವಾತನಾಗಿದ್ದಾನೆ. The first thief had that hard heart in him, ಮೊದಲನೇ ಕಳ್ಳನಲ್ಲಿ ಒಂದು ಕಠಿಣವಾದ ಹೃದಯವಿತ್ತು. so he couldn't perceive who Jesus was. ಆತನು ಕ್ರಿಸ್ತನು ಯಾರು ಎಂದು ಕಠಿಣವಾದ ಹೃದಯ ಉಳ್ಳವನಾಗಿರುವುದರಿಂದ ಕ್ರಿಸ್ತನು ಯಾರು ಎಂದು ಆತನು ಗ್ರಹಿಸಲಿಲ್ಲ. So today if we have that hard heart in us, ನಮ್ಮಲ್ಲಿ ಯಾರಾದ್ರಲ್ಲೂ ಒಂದು ಕಠಿಣ ಹೃದಯವಿದ್ರೆ, we cannot perceive that salvation, that sacrifice of Jesus on the cross. ನಾವು ಯಾರು ಆ ಕ್ರಿಸ್ತನ ತ್ಯಾಗ ಮತ್ತು ಆತನ ನಮಗಾಗಿ ಮಾಡಿರುವ ಒಂದು ತ್ಯಾಗವನ್ನು ನಾವು ಗ್ರಹಿಸಲಿಕ್ಕೆ ಆಗುವುದಿಲ್ಲ. So we should have that heart of repentance when we come before God. ನಮ್ಮಲ್ಲಿ ಪಶ್ಚಾತ್ತಾಪದ ಹೃದಯವಿರಬೇಕಾಗಿದೆ ಮತ್ತು ದೇವರ ಬಳಿಗೆ ಆ ಪಶ್ಚಾತ್ತಾಪದ ಹೃದಯದಿಂದ ಬರಬೇಕಾಗಿದೆ. So I hope you all are blessed with the word. ನಾನು ನಂಬುತ್ತೇನೆ ನೀವೆಲ್ಲರೂ ಈ ಒಂದು ವಾಕ್ಯದಿಂದ ಆಶೀರ್ವದಿಸಲ್ಪಟ್ಟಿದ್ದೀರೆಂದು. Amen. Amen. Hallelujah. ಸೊ ವಾಕ್ಯ ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ, ಕೇಳಿಸ್ಕೊತಾ ಇದ್ದೀರಲ್ಲ, ಅದ್ಭುತವಾಗಿ ಹೇಳ್ತಾ ಇದ್ದಾರೆ. Hallelujah. ಸೊ ಎರಡನೇ ಹೇಳಿಕೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ಇರುವೆ ಎಂಬುದಾಗಿ. ಯಾವಾಗ ನಾವು ಪಶ್ಚಾತ್ತಾಪದ ಹೃದಯದಿಂದ ನಾವು ಬರ್ತೇವೆ, ಇಬ್ಬರು ಕಳ್ಳರ ಮಧ್ಯದಲ್ಲಿ ಯೇಸು ಸ್ವಾಮಿ ಅಲ್ಲಿ ಕ್ರಿಮಿನಲ್ ಆಗಿ ಆತನು ಕೂಡ ಆ ಅಪರಾಧ ಮಾಡಿರೋ ರೀತಿಯಲ್ಲಿ ಅನುಭವಿಸುವಾಗ ನೋಡ್ರಿ, ಅಂತ ಒಂದು ನೋವಿನಲ್ಲಿ ಕೂಡ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಜೀಸಸ್. ಹಲ್ಲೆಲೂಯಾ. ಅಂತ ಒಂದು ನೋವಿನಲ್ಲಿ ಕೂಡ ಜೀಸಸ್ ಮಾತನಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ನೋಡ್ರಿ, ಯೇಸು ಸ್ವಾಮಿ ಯಾರ ಆತನಿಗೆ ಗ್ರಹಿಸಿಕೊಳ್ತಾರೆ, ನಿಜವಾಗ್ಲೂ ಯಾರಾಗಿದ್ದಾರೆ ಆತನ ಹೃದಯ ಸಂತೋಷದಿಂದ ಆಗ್ಬಿಡ್ತಾರೆ. ಒಬ್ಬ ಶತಾಧಿಪತಿ ಯೇಸುವನ್ನು ಗ್ರಹಿಸಿಕೊಂಡ ಈತನ ರಾಜನಾಗಿದ್ದಾನೆ ಅಂತ ಹೇಳಿ ನೋಡಿ, ಸಂತೋಷದಿಂದ ರೆಸ್ಪಾಂಡ್ ಮಾಡ್ದ. ಇಂಥ ನಂಬಿಕೆ, ದೊಡ್ಡ ನಂಬಿಕೆ ನಾನು ಇಸ್ರಾಯೇಲ್ ಜನರಲ್ಲಿ ಕೂಡ ಕಾಣಲಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಅದೇ ಆ ಕಳ್ಳನ ಒಂದು ಯೇಸು ಯಾರಾಗಿದ್ದಾನೆ ಗ್ರಹಿಸಿಕೊಂಡಾಗ ಆ ಸಂತೋಷ, ಆ ನೋವಿನಲ್ಲಿ ಕೂಡ ಜೀಸಸ್ ಏನ್ ಮಾಡ್ತಾ ಇದ್ದಾರೆ, ಅವನಿಗೆ ಒಂದು ಹೋಪ್ ಅನ್ನು ಕೊಡ್ತಾ ಇದ್ದಾರೆ. ಈ ಹೊತ್ತೇ ನೀನು ನನ್ನ ಜೊತೆ ಪರದೈಸಿನಲ್ಲಿರುವೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇ ಹೇಳಿಕೆಯನ್ನು ನೋಡುವಂತರಾಗಿ ನಾವು ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26 ಮತ್ತು 27ನೇ ವಾಕ್ಯವನ್ನು ನಾವು ನೋಡುವಂತರಾಗೋಣ. ಥ್ಯಾಂಕ್ ಯು ಜೀಸಸ್. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದನ್ನು ತನ್ನ ಪ್ರೀತಿಯ ಶಿಷ್ಯನು ನೋಡಿ, ತಾಯಿಯೇ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಹಲ್ಲೆಲೂಯಾ. ಸೊ ಈ ವಿಷಯವಾಗಿ ನಾವು ಮಾತಾಡಿದ್ದೇವೆ. ದೇವರ ಮೂರನೇ ಮಾತು, ಶಿಲುಬೆಯಲ್ಲಿ ಇರುವಾಗ ಆತನು ಈ ಮಾತನ್ನೇ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ಈ ವಾಕ್ಯವನ್ನು ಹೇಳ್ತಲಿದ್ದಾನೆ ತನ್ನ ತಾಯಿಗೆ, ಇಗೋ ತಾಯಿಯೇ, ಇವಾಗ ಈತನು ನಿನ್ನ ಮಗನು ಎಂಬುದಾಗಿ. ಹಲ್ಲೆಲೂಯಾ. ಸೊ ನಾವು ನೋಡುವಾಗ ದೇವರು ಮರಿಯಳನ್ನು ನೋಡುವಾಗ ಮರಿಯಳಿಗೆ ಆಕಿ ಅನಾಥಳಾಗಿ ಇದ್ದಳೇನು. ಹಲ್ಲೆಲೂಯಾ. ಇಗೋ ನಿನ್ನ ತಾಯಿ ಅಂತ ಹೇಳುವಾಗ ಮರಿಯಳಿಗೆ ಮಕ್ಕಳಿರಲಿಲ್ಲ ಅವಾಗ. ಹಲ್ಲೆಲೂಯಾ. ಮರಿಯಳಿಗೆ ಅಣ್ಣ ತಮ್ಮಂದಿರು, ಯೇಸು ಸ್ವಾಮಿಗೆ ಅಣ್ಣ ತಮ್ಮಂದಿರು ಇದ್ದರು. ಹಲ್ಲೆಲೂಯಾ. ಆಕೆ ಅನಾಥ ಇರಲಿಲ್ಲ. ಆದರೂ ದೇವರಲ್ಲಿ ಹೇಳ್ತಾನೆ, ಇಗೋ ನಿನ್ನ ಮಗನು ಎಂಬುದಾಗಿ. ಹಲ್ಲೆಲೂಯಾ. ಸೊ ಈತ ನಿನ್ನ ಮಗನಾಗಿದ್ದ, ಈತನು ನೀನು
ಸ್ವೀಕರಿಸುವ ಎಂಬುದಾಗಿ ಆತನ ಹೇಳ್ತಲಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಸೊ ದೇವರಲ್ಲಿ ಹೇಳ್ತಲಿದ್ದಾನೆ, ಯಾವಾಗ ನಾವು ನೋಡುವಾಗ ಮರಿಯಳಿಗೆ ಇಂಥ ಒಂದು ಮಗನು ವಿಶ್ವದಲ್ಲಿ ಇದ್ದನು. ಹಲ್ಲೆಲೂಯಾ. ಆತನಾಗಿ ಯಾರು ಈ ಲೋಕದಲ್ಲಿ ಹುಟ್ಟಿಲ್ಲ ಎಂಬುದಾಗಿ. ಒಬ್ಬ ಪರ್ಫೆಕ್ಟ್ ಅಂದ್ರೆ ಎಲ್ಲಾ ವಿಷಯಗಳಲ್ಲಿ ಆತನು ಪರ್ಫೆಕ್ಟ್ ಆಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಸೊ ಆಕೆ ಒಬ್ಬಕ್ಕೆ ಆ ತಾಯಿ ಆಗಿದ್ದಾಳೆ. ಈ ರೀತಿಯಾಗಿ ಒಬ್ಬ ಪರ್ಫೆಕ್ಟ್ ಮಗನನ್ನು ಪಡೆದುಕೊಂಡಿಲ್ಲ ಎಂಬುದಾಗಿ ಪ್ರೇರೆ. ಹಲ್ಲೆಲೂಯಾ. ಸೊ ಆದರೂ ಕೂಡ ಆತನು ಕ್ರಿಸ್ತನು ಆತನು ಸರಿಯಾಗಿ ಆಕೆಯು ಅರಿತುಕೊಳ್ಳಲಿಲ್ಲ ಪ್ರೇರೆ. ಹಲ್ಲೆಲೂಯಾ. ಸೊ ಆಕೆ ಏನ್ ಮಾಡ್ತಲಿದ್ರು, ಯಾವ ರೀತಿ ಆತನ ಫ್ಲೆಶ್ ಅಲ್ಲಿ ಅಂದ್ರೆ ದೈಹಿಕವಾಗಿ ಆತ ಯೋಚನೆ ಮಾಡ್ತಲಿದ್ದಳು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹತ್ರ ಆಕೆ 30 ವರ್ಷ ಸಂಗಡ ಇದ್ದಳು. ಯೇಸು ಸ್ವಾಮಿ ಎಲ್ಲದರಲ್ಲಿ ಆಕೆ ಸಪೋರ್ಟ್ ಮಾಡ್ತಲಿದ್ದಳು. ಹಲ್ಲೆಲೂಯಾ. ಆತನ ಕೆಲಸ ಮಾಡುವುದರಲ್ಲಿ, ಆತನ ಎಲ್ಲದರಲ್ಲಿ ದೇವರ ಜೊತೆ ಯೇಸು ಸ್ವಾಮಿ ತನ್ನ ಯಾರಾಗಿದ್ದಾನೆ, ಏನ್ ಮಾಡ್ತಿದ್ದಾನೆ, ಎಲ್ಲಿ ಹೋಗ್ತಲಿದ್ದಾನೆ ಎಂಬುದಾಗಿ ಆತಗೆ ಗೊತ್ತಿತ್ತು. ಆದರೂ ಕೂಡ ಆಕೆ ಸರಿಯಾಗಿ ಆತನನ್ನು ಗ್ರಹಿಸಿಕೊಳ್ಳಲಿಲ್ಲ. ಅದಕ್ಕಾಗಿ ಕ್ರಿಸ್ತನಲ್ಲಿ ಹೇಳ್ತಲಿದ್ದೇನೆ, ಇಗೋ ತಾಯಿಯೇ, ಈತ ನಿನ್ನ ಮಗನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಹೇಳ್ತಲಿದ್ದಾನೆ, ನಿಮ್ಮನ್ನು ನಾನು ಅನಾಥರಾಗಿ ಬಿಡುವುದಿಲ್ಲ ಎಂಬುದಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಯಾವ ವಿಷಯವಾಗಿ ಹೇಳ್ತಲಿದ್ದಾನೆ? ದೈಹಿಕವಾಗಿ ಆತನು ಎಲ್ಲಿ ಹೇಳ್ತಲಿದ್ದಾರೆ. ಹಲ್ಲೆಲೂಯಾ. ಕ್ರಿಸ್ತನ ಯಾವ ವಿಷಯವಾಗಿ ಮಾತಾಡ್ತಾ ಇದ್ದಾರೆ ಎಂಬುದಾಗಿ, ಆ ತಾಯಿಗೆ ಒಂದು ಆತ್ಮಿಕವಾಗಿ ಒಬ್ಬರು ಬೇಕಾಗಿದ್ದರು. ಹಲ್ಲೆಲೂಯಾ. ಆತ್ಮಿಕದಲ್ಲಿ ಆಕೆ ವೀಕ್ ಆಗಿದ್ದಳು. ಆತ್ಮಿಕವಾಗಿ ಆಕೆಗೆ ಬೇಕಾಗಿದ್ರು ಒಬ್ರು. ಹಲ್ಲೆಲೂಯಾ. ಆಕೆಯ ಫ್ಯಾಮಿಲಿಯಲ್ಲಿ ಅಂದ್ರೆ ಅವರ ಅಣ್ಣ ತಮ್ಮರಿದ್ದರು, ಬಟ್ ಅವರು ವೀಕ್ ಆಗಿದ್ದರು. ಒಂದು ವಾಕ್ಯದಲ್ಲಿ ಹೇಳ್ತಲಿದ್ದಾರೆ, ತನ್ನ ಶಿಷ್ಯರು ಆತನಿಗೆ ಹೇಳ್ತಾರೆ, ಇಗೋ ನಿನ್ನ ಅಣ್ಣ ತಮ್ಮಂದಿರು ತಾಯಿಯರು ಹೊರಗೆ ಬಂದು ನಿಂತಿದ್ದಾರೆ ದೇವರೇ, ಯೇಸು ಸ್ವಾಮಿ ನೋಡು ಅವರನ್ನು ಭೇಟಿಯಾಗ ಅಂತ ಹೇಳುವಾಗ ಯೇಸು ಸ್ವಾಮಿ ಕೇಳ್ತಲಿದ್ದಾನೆ, ನನ್ನ ಅಣ್ಣ ತಮ್ಮಂದಿರು ತಾಯಿಯರು ಯಾರಂತ ಕ್ವಶನ್ ಕೇಳ್ತಲಿದ್ದಾನೆ. ಯಾರಾಗಿದ್ದಾರೆ ನನ್ನ ಅಣ್ಣ ತಮ್ಮಂದಿರು ತಾಯಿಯರು? ಹಲ್ಲೆಲೂಯಾ. ಅಲ್ಲಿ ಕೂತವರಿಗೆ ಅಲ್ಲಿ ನೋಡಿ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಆ ವಾಕ್ಯದಲ್ಲಿ, ನನ್ನ ದೇವರ ವಾಕ್ಯವಾದಂತೆ ನಡೆಯುವವರು ನನ್ನ ತಾಯಿಯರು, ತಂದೆಯರು, ಅಣ್ಣ ತಮ್ಮಂದಿರು ಆಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕ್ರಿಸ್ತನ ಪ್ರೀತಿ ತಾಯಿಗೋಸ್ಕರ ಎಂಬುದಾಗಿ. ಹಲ್ಲೆಲೂಯಾ. ದೇವರ ತನ್ನ ಪ್ರೀತಿಯನ್ನು ಯಾವ ರೀತಿ ತೋರಿಸಿದ್ದಾನೆ. ದೇವರು ಆ ಸಮಯದಲ್ಲಿ ಬಹಳ ರಕ್ತ ಸ್ರಾವವಾಗ್ತಲಿತ್ತು. ಕ್ರಿಸ್ತನಿಗೆ ಬಹಳ ರಕ್ತ ಸ್ರಾವವಾಗ್ತಿತ್ತು. ಆತನು ಹೋರಾಟ ಮಾಡ್ತಲಿದ್ದನು, ಅಂಧಕಾರ ಶಕ್ತಿಗಳಿಗೆ ಹೋರಾಟ ಮಾಡ್ತಲಿದ್ದನು. ಆ ಸಮಯದಲ್ಲಿ ಆ ಕರುಣೆಯ ಕಣ್ಣುಗಳು ಆಕೆಯ ತಾಯಿಯ ಮೇಲೆ ಬಿತ್ತು. ಹಲ್ಲೆಲೂಯಾ. ಯಾಕೆ ಯೋಹಾನನ ಹೇಳಿದಂದ್ರೆ, ಯೋಹಾನನು ಫೇತ್ಫುಲ್ ಆಗಿ ನಿಂತುಕೊಂಡಿದ್ದಾನ. ಆ ಸಮಯದಲ್ಲಿ ಯಾರು ಶಿಷ್ಯರಲ್ಲಿ ಇದ್ದಿಲ್ಲ. ಒಂದು ಒಳ್ಳೆಯ ಅಂದ್ರೆ ದೇವರು ಹೆಚ್ಚಾಗಿ ಪ್ರೀತಿ ಮಾಡಿದ ಯೋಹಾನನಲ್ಲಿ ನಿಂತುಕೊಂಡಾಗ ದೇವರು ಅವರಿಬ್ಬರನ್ನು ನೋಡಿ ದೇವರ ಕರುಣೆಯನ್ನು ಕೊಟ್ಟನೆಂಬುದಾಗಿ. ಹಲ್ಲೆಲೂಯಾ. ಸೊ ದೇವರು ಹೇಳಿದ ಪ್ರಕಾರ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಹಲ್ಲೆಲೂಯಾ. ಸೊ ಆತ್ಮಿಕವಾಗಿ ಆ ತಾಯಿಯ ಒಬ್ಬ ಆತ್ಮಿಕ ಅಂದ್ರೆ ದೇವರನ್ನು ಅರಿತುಕೊಂಡ ಒಬ್ಬ ವ್ಯಕ್ತಿ ಬೇಕಾಗಿದ್ದನು. ಆತನ ಜಗವನ್ನು ಫುಲ್ಫಿಲ್ ಮಾಡುವುದಕ್ಕಾಗಿ ಒಬ್ಬ ಮಗನ ಜಗವನ್ನು ಈ ಯೇಸು ಸ್ವಾಮಿ ಸಾಯ್ತಲಿದ್ದಾನೆ. ಹಲ್ಲೆಲೂಯಾ. ಆ ಜಗವನ್ನು ಅನಾಥರಾಗಿ ಬಿಡಬಾರ್ದೆಂಬುದಾಗಿ ದೇವರನ್ನು ಸರಿಯಾಗಿ ಹತ್ತುಕೊಂಡವನು ಆತನ ತಾಯಿಯನ್ನು ಲೀಡ್ ಮಾಡಲಿ ಅಂತ ಆ ದೇವರೇ ಆತನ ಹೇಳ್ತಲಿದ್ದಾನೆ, ತಾಯಿ ಈತನ ಹಿಡಿದುಕೊಳ್ಳಿ ಎಂಬುದಾಗಿ. ಹಲ್ಲೆಲೂಯಾ. ಈ ತಾಯಿ ಹಿಡಿದುಕೊಂಡಾಗ ಆತನ ಏನ್ ಮಾಡ್ತಾನೆ, ಸ್ಪಿರಿಚುವಲ್ ಆಗಿ ಅಂದ್ರೆ ಆತ್ಮಿಕವಾಗಿ ಆಕೆಯನ್ನು ನಡೆಸುವಂತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ದೇವರು ಈ ಮಾತನ್ನು ಹೇಳ್ತಾ ಇದ್ದಾನೆ. ದೇವರು ತನ್ನ ಇಲ್ಲಿ ಆ ಶಿಲುಬೆಯಲ್ಲಿ ತನ್ನ ಕರುಣೆಯ ಮತ್ತು ಪ್ರೀತಿಯ ಬಗ್ಗೆ ಆ ತಾಯಿಯ ಬಗ್ಗೆ ತೋರಿಸ್ತಾನೆ. ದೇವರು ಯಾವ ರೀತಿ ಅಂದ್ರೆ ದೇವರಿಗೆ ಗೊತ್ತಿತ್ತು. ದೇವರು ಅಂದ್ರೆ ಒಬ್ಬ ಒಳ್ಳೆಯ ಮಗನು ಯಾವ ರೀತಿಯಾಗಿ ಇರ್ತಾನೆ ಅಂದ್ರೆ ದೇವರು ಹೇಳ್ತಿದ್ದಾನೆ, ಒಬ್ಬ ಮಗನು ತಾಯಿಯನ್ನು ಕೇರ್ ಮಾಡಬೇಕೆಂಬುದಾಗಿ. ಹಲ್ಲೆಲೂಯಾ. ಇಟ್ ಮಸ್ಟ್ ಟೇಕ್ ಕೇರ್ ಹಿಸ್ ಮದರ್. ಹಲ್ಲೆಲೂಯಾ. ತಾಯಿಯನ್ನು ಆತನು ಟೇಕ್ ಕೇರ್ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಂದು ಹೇಳ್ತಾನೆ ದೇವರು, ತಾಯಿ ಕೂಡ ಮಗನನ್ನು ಪ್ರೀತಿ ಮಾಡಬೇಕೆಂಬುದಾಗಿ. ಅಂದ್ರೆ ಅದು ವಾಯ್ಸ್ ವರ್ಸ ಅಂದ್ರೆ ತಾಯಿಯನ್ನು ಮಗನು ಕೇರ್ ಮಾಡಲೇಬೇಕು. ದೇವರು ಹೇಳ್ತಿದ್ದಾನೆ ಅಂದ್ರೆ ದೇವರು ಮತ್ತೆ ಮಗನನ್ನು ತಾಯಿ ಕೂಡ ಪ್ರೀತಿ ಮಾಡಬೇಕೆಂಬುದಾಗಿದೆ. ಹಲ್ಲೆಲೂಯಾ. ಸೊ ದೇವರ ವಿರುದ್ಧವಾಗಿ ಆ ತಾಯಿ ಎಷ್ಟೋ ಪಾಪಗಳನ್ನು ಮಾಡಿದ್ರು. ಹಲ್ಲೆಲೂಯಾ. ಆಕೆ ವಿರುದ್ಧವಾಗಿ ನಡೆದುಕೊಂಡ್ರು. ಅದಕ್ಕಾಗಿ ಹೇಳ್ತಿದ್ದಾನೆ, ದೇವರ ವಾಕ್ಯದಂತೆ ನಡೆದುಕೊಳ್ಳುವ ತಾಯಿ, ತಂದೆ, ಅಕ್ಕ ತಂಗಿಯರು ಆಗಿದ್ದಾರೆ ಎಂಬುದಾಗಿ ಅಲ್ಲಿ ಹೇಳ್ತಿದ್ದಾನೆ ದೇವರು. ಹಲ್ಲೆಲೂಯಾ. ಸೊ ದೇವರು ಆ ವಿರುದ್ಧವಾಗಿ ಆತನ ತಾಯಿ ಮಾಡಿದ ಆ ವಿರುದ್ಧ ಮಾತುಗಳು ಎಲ್ಲಿ ಹೇಳ್ತಲಿದ್ದಾರೆ. ಹಲ್ಲೆಲೂಯಾ. ಆಕೆ ಎಷ್ಟೋ ವಿರುದ್ಧಗಳನ್ನು ಮಾಡಿದಿರ್ಬೋದು. ಆತನು ಹೇಳಿದ ದೇವರ ರಾಜ್ಯ ಕುರಿತಾಗಿ ಗೊತ್ತಿತ್ತು, ಬಟ್ ದೇವರ ಕುರಿತಾಗಿ ಆತನ ನಡೆದುಕೊಳ್ಳಿ ಇರ್ಬೋದು.
ಅಲ್ಲೆಲ್ಲೂಯ್ಯ. ಆದರೂ ಕೂಡ ದೇವರು ಹೇಳ್ತಾ ಇದ್ದಾನೆ, ಆಕೆಯ ಮೇಲೆ ಕರುಣೆ ಇಟ್ಟು ಆತನು ಆಕೆಯನ್ನು ಪ್ರೀತಿ ಮಾಡಿದನು ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಎಲ್ಲಿ ಆತನು ಅಬ್ಜೆಕ್ಷನ್ ಮಾಡಲಿಲ್ಲ. 30 ವರ್ಷದಲ್ಲಿ ನಾವು ನೋಡುವಾಗ ಎಲ್ಲಿ ಅಬ್ಜೆಕ್ಷನ್ ಮಾಡಲಿಲ್ಲ ದೇವರು. ಅಲ್ಲೆಲ್ಲೂಯ್ಯ. ಆಕೆ ವಿರುದ್ಧವಾಗಿ ಎಲ್ಲಿ ಮಾತಾಡಲಿಲ್ಲ. ದೇವರು ತನ್ನ ತಾಯಿ ವಿರುದ್ಧವಾಗಿ ಎಲ್ಲಿ ಮಾತಾಡಲಿಲ್ಲ. ಅಲ್ಲೆಲ್ಲೂಯ್ಯ. ಆತನ ರೆಸ್ಪೆಕ್ಟ್ ಮಾಡಿದನು. ಆಕೆ ಏನೇ ಮಾಡಿದ್ರು ಕೂಡ ಆತನ ರೆಸ್ಪೆಕ್ಟ್ ಮಾಡಿದನು ಪ್ರೇರೆ. ಅಲ್ಲೆಲ್ಲೂಯ್ಯ. ಅದೇ ರೀತಿಯಾಗಿ ತಾಯಿ ಕೂಡ ಆತನು ಎತ್ತುಕೊಂಡು, ಅಂದ್ರೆ ಒಂದು ಪವಿತ್ರಾತ್ಮದಿಂದ ಹುಟ್ಟಿದಾಗ ಅನೇಕ ಜನರು ವಿರುದ್ಧವಾಗಿ ಮಾಡಿದರು. ಆದ್ರೆ ತಾಯಿ ಕೂಡ ಆ ಸಮಯದಲ್ಲಿ ಆಕೆಯನ್ನು ಅಪಮಾನ ನಿಂದೆ ಎಲ್ಲ ಸಹಿಸಿಕೊಂಡರು ಪ್ರೇರೆ. ಅಲ್ಲೆಲ್ಲೂಯ್ಯ. ಬಟ್ ಇಲ್ಲಿ ಮೇನ್ ಬರ್ತದೆ ದೇವರ ರಾಜ್ಯದ ಕುರಿತಾಗಿ. ದೇವರು ಬಯಸ್ತಲಿದ್ದಾನೆ ಪ್ರತಿಯೊಬ್ಬ ಮನುಷ್ಯನು ದೇವರ ರಾಜ್ಯದ ಕುರಿತಾಗಿ ತಿಳಿದುಕೊಳ್ಳಬೇಕು. ಅಂದ್ರೆ ಯಾವ ರೀತಿ ಪರಲೋಕದಲ್ಲಿ ದೇವರ ಚಿತ್ತ ನೆರವೇರುತ್ತೆ, ಅದೇ ರೀತಿ ಪ್ರತಿಯೊಬ್ಬನು ದೇವರ ಚಿತ್ತವನ್ನು ಮಾಡುವಂತನಾಗಿರಬೇಕೆಂಬುದಾಗಿ ಆತನು ಬಯಸ್ತಲಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಸೊ ನಾವು ಕೂಡ ಪ್ರತಿಯೊಬ್ಬರು ಆತನ ಚಿತ್ತವನ್ನು ಮಾಡಬೇಕಾಗಿದೆ ಪ್ರೇರೆ. ಹಲ್ಲೆಲೂಯಾ. ಸೊ ಮರಿಯಳ ನೋಡ್ರಿ, ಮರಿಯಳಿಗೆ ಅಣ್ಣ ತಮ್ಮಂದಿದ್ದರು. ಎದಕ್ಕಾಗಿದ್ದರು ಗೊತ್ತಾ? ಆಕೆಯ ಅಂದ್ರೆ ಶಾರೀರಿಕವಾಗಿ ನಮಗೆ ಮಕ್ಕಳಿದ್ದಾರೆ. ಅದಕ್ಕಾಗಿ ನಮ್ಮ ಶರೀರದ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಅವರಿದ್ದಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮಗೆ ಆತ್ಮಿಕವಾಗಿ ಅವಶ್ಯಕತೆ ನೀಗಿಸುವುದಕ್ಕಾಗಿ ಒಬ್ಬ ಆತ್ಮಿಕ ತಂದೆ ಬೇಕಾಗಿದ್ದಾನೆ. ಹಲ್ಲೆಲೂಯಾ. ಒಬ್ಬ ಆತ್ಮಿಕ ಮಗನು ಬೇಕಾಗಿದ್ದಾನೆ. ಅದೇ ರೀತಿಯಾಗಿ ಕ್ರಿಸ್ತನು ಆ ಸಮಯದಲ್ಲಿ ಆತನ ಒಂದು ಆತ್ಮಿಕ ಜೀವಿತದಲ್ಲಿ ಆತನ ತಾಯಿ ಬೆಳಿಬೇಕೆಂಬುದಾಗಿ, ದೇವರ ರಾಜ್ಯದಲ್ಲಿ ಆಕೆ ಹೆಚ್ಚಾಗಿ ಬೆಳಿಬೇಕೆಂಬುದಾಗಿ, ದೇವರ ಚಿತ್ತವನ್ನು ಮಾಡಬೇಕೆಂಬುದಾಗಿ ಅಲ್ಲಿ ಒಬ್ಬ ಮಗನನ್ನು ಕೊಟ್ಟನು. ಹಲ್ಲೆಲೂಯಾ. ಅಲ್ಲಿ ಆ ಮಗನು, ಯಾಕಂದ್ರೆ ಯೇಸು ಸ್ವಾಮಿಯನ್ನು ಬಹಳ ಅರ್ಥಕೊಂಡವನು ಯಾರಂದ್ರೆ ಯೋಹಾನನ ಮಗನು. ಹಲ್ಲೆಲೂಯಾ. ಬಹಳ ಪ್ರೀತಿಯಲ್ಲಿ ಅಂದ್ರೆ ಆತನ ಎದೆಯಲ್ಲಿ ಆತನ ಒರಗಿಕೊಂಡು ಯಾವಾಗಲೂ ಆತನ ಜೊತೆಯಲ್ಲೇ ಇರ್ತಾನೆ ಇದ್ದನು. ಯೇಸು ಸ್ವಾಮಿ ಯಾವ ರೀತಿ ನಡೆದಾಡ್ತಾನೆ, ಏನ್ ಮಾಡ್ತಾ ಇದ್ದನು, ಏನು ಕಾರ್ಯಗಳು ಮಾಡಿ ಎಲ್ಲ ಗೊತ್ತಿತ್ತು. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿ ಅದಕ್ಕಾಗಿ ಆತನ ಮೇಲೆ ನಂಬಿಕೆ ಇತ್ತು. ಯಾರ ಮೇಲೆ? ಯೋಹಾನನ ಮೇಲೆ. ಸೊ ಈ ತರ ನನ್ನ ತಾಯಿಯನ್ನು ನೋಡಿಕೊಳ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರು ಯೇಸು ಸ್ವಾಮಿ ಯಾವುದೇ ಕಠಿಣ ಸಮಯದಲ್ಲಿ ಅಂಥ ಪರಿಸ್ಥಿತಿಯಲ್ಲೂ ಆತನು ಮಾಡಿದ ತನ್ನ ಎಂಥ ಪರಿಸ್ಥಿತಿಯಲ್ಲಿಯೂ ಕೂಡ ದೇವರು ಆ ತಾಯಿಯ ಟೇಕ್ ಕೇರ್ ಅಂದ್ರೆ ಕೇರ್ ಮಾಡುವುದನ್ನು ಮರೆತು ಹೋಗಲಿಲ್ಲ ಎಂಬುದಾಗಿ, ಫ್ಯಾಮಿಲಿ ಆ ನೆನಪು ಹೋಗಲಿಲ್ಲ ಎಂಬುದಾಗಿ ಆ ಸಮಯದಲ್ಲಿ ಕೂಡ ದೇವರು ಹೇಳ್ತಲಿದ್ದಾನೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಕೂಡ ದೇವರು ಟೇಕ್ ಕೇರ್ ಮಾಡ್ತಲಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯ 3ನೇ ಮಾತು ಅದೇನಾಗಿತ್ತು? ಇದು ಅಮ್ಮನಿಯ ಉಮನ್, ದಿಸ್ ಇಸ್ ಯುವರ್ ಸನ್ ಎಂಬುದಾಗಿ, ಇದು ನಿನ್ನ ಮಗನು. ಉತ್ತಮವಾದಂತಹ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವಲ್ಲಿ. ಏನಂದ್ರೆ ಒಂದು ರಿಲೇಶನ್ಶಿಪ್ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಯೇಸುವಿನ ಒಂದು ರೆಸ್ಪಾನ್ಸಿಬಿಲಿಟಿ ಇವನ್ ಶಿಲುಬೆ ಮೇಲೆ ಇರುವಾಗಲೂ ಕೂಡ ಪೂರೈಸ್ತಾ ಇಲ್ಲ. ನಾವು ಆರಾಮಿದ್ದಾಗಲೂ ಕೂಡ ಪೂರೈಸೋದಕ್ಕೆ ನನಗೆ ಪ್ರಯಾಸ ಆಗ್ತಾ ಇರ್ತಾರೆ. ಯೇಸು ಎಲ್ಲಿದ್ದಾರೆ? ಶಿಲುಬೆ ಮೇಲೆ ಇದ್ದಾರೆ. ಕೆಲವು ಸಮಯದಲ್ಲಿ ನಾವು ಕೇಳ್ತೇವೆ, ತಂದೆ ತಾಯಿ ನೀವು ಏನ್ ಮಾಡಿರಿ ನಾನು ಕೇಳೋದಕ್ಕೆ ಶಿಲುಬೆಯಲ್ಲಿ ನೋಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಏನ್ ಮಾಡಿದ್ರು? ತಾಯಿಗೆ ಏನು ಮಾಡಿದ್ರು? ಮರಿಯಳಿಗೆ ಏನ್ ಮಾಡಿದ್ರು? ಯಾಕಂದ್ರೆ ಆತ್ಮ ಹೇಳಿದಾಗೆ ಯೇಸು ಒಬ್ಬ ಪರ್ಫೆಕ್ಟ್ ಮಗ ಆಗಿದ್ದ. ಆದ್ರೆ ಯೇಸು ಮರಿಯಳು ಕೂಡ ಅನೇಕ ಒಂದು ಪ್ರಯಾಸವನ್ನು, ಅನೇಕ ಅವಮಾನವನ್ನು, ಅನೇಕ ರೀತಿಯಾದಂತ ಕಷ್ಟಗಳನ್ನು, ಪ್ರಯಾಸವನ್ನು ತೆಗೆದುಕೊಂಡಿದ್ದಾಳೆ. ಬಟ್ ಜೀಸಸ್ ಅಲ್ಲಿ ಆ ಒಂದು 3ನೇ ಹೇಳಿಕೆಯನ್ನು ಹೇಳುವುದರ ಮುಖಾಂತರ ಒಂದು ರಿಲೇಶನ್ಶಿಪ್ಗೆ ಕೊಡುವಂತ ಒಂದು ಮಹತ್ವವನ್ನು ಅಲ್ಲಿ ಯೇಸು ಸ್ವಾಮಿಯನ್ನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಹೇಳ್ತಾರೆ ಏನಂತಂದ್ರೆ, ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವವನು ಇಲ್ಲದೆ ಇದ್ದರೆ ಅವನ ಗತಿ ದುರ್ಗತಿಯೇ ಎಂಬುದಾಗಿ. ಸೊ ಅಲ್ಲಿ ಮರಿಯಳಿಗೆ ಒಂದು ಆತ್ಮಿಕವಾದ ಫೆಲೋಶಿಪ್, ಆತ್ಮಿಕವಾದಂತ ಒಬ್ಬ ಮಗನು, ಆತ್ಮಿಕವಾದಂತ ಒಂದು ಸಹವಾಸ ಬೇಕಾಗಿತ್ತು. ಅದು ಯೋಹಾನನು ಫುಲ್ಫಿಲ್ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನೋಡಿ ಯೇಸು ಸ್ವಾಮಿ ಏನಂದ್ರೆ ಮರಿಯಳಿಗೆ ಏನಾದ್ರೂ ಆದ್ರೆ ಪತ್ನೆ ಎಲ್ಲಿ ಓಡ್ ಹೋಗ್ತಾ ಇದ್ರು? ಯೇಸು ಸ್ವಾಮಿ ಬಳಿಗೆ ಹೋಗ್ತಾ ಇದ್ರು, ಇವನು ಸಾಲ್ವ್ ಮಾಡ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಹಾಗಾಗಿ ನಾವು ಆ ಸಂಬಂಧದಲ್ಲಿ ಆ ಒಂದು ರಿಲೇಶನ್ಶಿಪ್ಗೆ ಮಹತ್ವವನ್ನು, ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಕೊಡಬೇಕಾಗಿದೆ, ಅದನ್ನು ಕಲಿತುಕೊಳ್ಬೇಕಾಗಿದೆ ಯೇಸು ಸ್ವಾಮಿಯ ಮುಖಾಂತರ. ಹಲ್ಲೆಲೂಯಾ. ಎಲ್ಲರಿಗೂ ಈ ಶುಭ ಶುಕ್ರವಾರದ ಶುಭ ದಿನದ ಶುಭಾಶಯಗಳು. ಎಲ್ಲರೂ ಸಂತೋಷವಾಗಿದ್ದೀರಾ? ಯಾಕೆ ಸಂತೋಷವಾಗಿದ್ದೀರಿ? ಯಾವಾಗಲೂ ಇಲ್ಲಿ ಬರ್ತಾರ, ಯಾಕೆ ಸಂತೋಷವಾಗಿದ್ದೀರಿ ಕೇಳ್ತಾರ? ಯಾಕಂದ್ರೆ ಆ ಸಂತೋಷದ ಒಂದು ಯಾಕೆ ಸಂತೋಷವಾಗಿರ್ತೀವಿ ಎಂಬುದು
ಅದರ ಒಂದು ಕಾರಣ ನಮಗೆ ಗೊತ್ತಿರಬೇಕಾಗಿದೆ. ಯೇಸು ಕ್ರಿಸ್ತನು ಈ ದಿನದಲ್ಲಿ ಆತನು ಮರಣವನ್ನು ಹೊಂದಿದ್ದಾನೆ, ನಾನು ಸಂತೋಷವಾಗಿ ಇರಬೇಕು ಎಂಬುದಾಗಿ. ನಾನು ಯಾವಾಗಲೂ ಸಂತೋಷಿಸಬೇಕು, ಸಂತೋಷವಾಗಿ ಇರಬೇಕು ಎಂಬುದಾಗಿ. ಮತ್ತು ಇವತ್ತಿನ ಒಂದು ದಿನ ಇರುವಂಥದ್ದಾಗಿದೆ. ಎಲ್ಲರೂ ಸ್ವಲ್ಪ ಆ ಕಡೆ ಇದ್ದವರು ಆ ಕಡೆ ನೋಡ್ರಿ, ಸ್ವಲ್ಪ ಹೊರಗಡೆ ನೋಡುವಂತಾಗಿರ್ರಿ, ಈ ಕಡೆ ನೋಡ್ರಿ. ಏನಿದೆ ಈ ಒಂದು ಗುಲ್ಬರ್ಗದಲ್ಲಿ 10-30-40 ಟೈಮಲ್ಲಿ ಯಾವ ರೀತಿ ಕ್ಲೈಮೇಟ್ ಇರುವಂಥದ್ದಾಗಿದೆ. ಇವಾಗೇನು ಯಾವ ರೀತಿ ಕ್ಲೈಮೇಟ್ ಇದೆ, ಒಂದು ಬೆಳಗ್ಗೆನ ಜಾವದಲ್ಲಿ 6 ಗಂಟೆಯ ಒಂದು ಕ್ಲೈಮೇಟ್ ನಮಗೆ ಆ ಒಂದು ಅನಿಸ್ತಲಿದೆ, ಹೌದಲ್ವಾ? ಇದೇ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ನೋಡುವಂತರಾಗಿರೋಣ. ಒಂದು ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ಇರುವಾಗ ಆತನು ಹೇಳಿರುವ ಒಂದು 4ನೆಯ ಮಾತು ಅದೇನಾಗಿದೆ ಎಂಬುದಾಗಿ ನೋಡುವಾಗ, ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಾಕ್ಯ ಮತ್ತು ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 34ನೇ ವಾಕ್ಯ ಇಲ್ಲಿ ಓದುವಂತರಾಗಿದ್ದೇನೆ. ನೀವೆಲ್ಲರೂ ಗಮನ ಕೊಟ್ಟು ಕೇಳುವಂತರಾಗಿರ್ರಿ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಆಮೆನ್, ಹಲ್ಲೆಲೂಯಾ. ಅದೇ ರೀತಿಯಾಗಿ ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 34ನೇ ವಾಕ್ಯ, 3 ಗಂಟೆಗೆ ಯೇಸು ಎಲೋಹಿ ಎಲೋಹಿ ಲಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಏಲಿ ಏಲಿ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಏಲಿ ಏಲಿ ಅನ್ನುವುದು ಅದು ಒಂದು ಗ್ರೀಕ್ ಲ್ಯಾಂಗ್ವೇಜ್ ಆಗಿರುವಂತದ್ದಾಗಿದೆ. ಆತನು ಗ್ರೀಕ್ ಮತ್ತು ಅರಾಮಿಕ್ ಒಂದು ಭಾಷೆಯಲ್ಲಿ ಆತನು ಹೇಳ್ತಿದ್ದಾನೆ. ಏನಂದ್ರೆ ಏಲಿ ಏಲಿ ಲಮ ಸಬಕ್ತಾನಿ ಎಂಬುದಾಗಿ, ಅಂದ್ರೆ ಲಮ ಅಂದ್ರೆ ಯಾಕೆ, ಸಬಕ್ತಾನಿ ಅಂದ್ರೆ ಕೈ ಬಿಟ್ಟಿದೆ ಎಂಬುದಾಗಿ. ಇಲ್ಲಿ ಯೇಸು ಕ್ರಿಸ್ತನು ಮತ್ತು ತಂದೆಯಾದ ದೇವರ ಮಧ್ಯದಲ್ಲಿ ಒಂದು ಸಂಭಾಷಣೆಯನ್ನು ನಡೆಸಲಿದೆ. ಅಂದ್ರೆ ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ಆತನು ಆ ಪ್ರಶ್ನೆಯನ್ನು ಆತನು ಕೇಳ್ತಲಿದ್ದಾನೆ, ಅಲ್ಲಿ ಕಂಪ್ಲೇಂಟ್ ಅನ್ನು ಮಾಡ್ತಲಿದ್ದಾನೆ. ಈ ಒಂದು ಮೊದಲಾಗಿ ನೋಡಿದ್ದೇವೆ 3 ಮಾತುಗಳು. ಆ 3 ಮಾತುಗಳು ಯಾವುದಕ್ಕಾಗಿತ್ತು ಅಂದ್ರೆ ಹೊರಗಿನ ಒಂದು ಜನರಿಗಾಗಿ. ಈ ಒಂದು 4ನೆಯ ಒಂದು ವಿಷಯ, 4ನೆಯ ಮಾತು ಅದು ಆತನಿಗೋಸ್ಕರ, ಅಂದ್ರೆ ಆತನು ಆ ಒಂದು ನೋವನ್ನು ಪಡ್ತಲಿದ್ದನು. ಅಂದ್ರೆ ನಾವಿಲ್ಲಿ ನೋಡ್ತೇವೆ 4ನೆಯ ಒಂದು ಮಾತನ್ನು ಹೇಳುವಾಗಲೇ ಆತನಿಗೆ ನೋವಾಗ್ತಾ, ಆತನಿಗೆ ನೋವು ಆಗಿದ್ದು ಎಲ್ಲಿಂದ ಅಂದ್ರೆ ಆತನಿಗೆ ಒಂದು ವಾಕ್ಯದಿಂದ ನೋಡ್ತೇವೆ. ಯೋಹಾನನ ಬರೆದ ಸುವಾರ್ತೆ 12:13ರಲ್ಲಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು. ಯಾವ ಒಂದು ಜನರು ಆತನಿಗೆ ಹೊಗಳಿದರು, ಯಾವ ಒಂದು ಜನರು ಆತನಿಗೆ ಒಂದು ಜಯಘೋಷವನ್ನು ಮಾಡಿದ್ರು, ಅದೇ ಜನಗಳು ಆತನಿಗೆ ಶಿಲುಬೆಗೆ ಹಾಕು ಎಂಬುದಾಗಿ ಆತನಿಗೆ ಹೇಳ್ತಲಿದ್ರು. ಅವಾಗ ಆತನ ನೋವು ಪ್ರಾರಂಭ ಆಗಿತ್ತು, ಅದು ಕೊನೆಯದಾಗಿ ಅದು ಪ್ರಾರಂಭನೇ ಇತ್ತು. ಆದರೂ ಕೂಡ ಆತನ ಒಂದು ಮಾತಾದರೂ ಕೂಡ ತಂದೆಯಾದ ದೇವರಿಗೆ ಹೇಳಲಿಲ್ಲ, ಯಾಕೆ ದೇವರೇ ನನ್ನನ್ನು ಕೈ ಬಿಟ್ಟಿದೆ, ಯಾಕೆ ದೇವರೇ ನನ್ನ ಜನರು ನನಗೆ ಹೀಯಾಳಿಸಲಿದ್ದಾರೆ, ಯಾಕೆ ನನ್ನ ಜನರು ನನಗೆ ಶಿಲುಬೆಗೆ ಹಾಕು ಎಂಬುದಾಗಿ ಹೇಳ್ತಲಿದ್ದಾರೆ ಎಂಬುದಾಗಿ. ಬಟ್ ಇಲ್ಲಿ 4ನೆಯ ಒಂದು ವಿಷಯ, ಯಾಕೆ ನನ್ನನ್ನು ನೀನು ಕೈ ಬಿಟ್ಟಿದ್ದಿ ಎಂಬುದಾಗಿ ಒಂದು ಹೇಳುವ ಅರ್ಥ ಏನಂದ್ರೆ, ಆತನು ಒಂದು ದೈವಿಕ ಒಂದು ಫೆಲೋಶಿಪ್ ಇಂದ ಆತನಿಗೆ ಒಂದು ದೂರ ಆಗ್ತಲಿದ್ದನು. ಆ ಒಂದು ಸಮಯ ಬಂದಿತ್ತು ಮಧ್ಯಾಹ್ನ 12 ಗಂಟೆಗೆ. ಒಂದು ಸಮಯ ಬರೆಯಲ್ಪಟ್ಟಿದೆ, 12 ಗಂಟೆಗೆ ಅಲ್ಲಿ ಒಂದು ಕತ್ತಲೆಯನ್ನು ಅದು ಮುಸುಕಿತ್ತು ಎಂಬುದಾಗಿ. 3 ಗಂಟೆಯ ತನಕ, 12ರಿಂದ 3 ಗಂಟೆಯ ತನಕ ಆ ಒಂದು ಮಧ್ಯಾಹ್ನದಲ್ಲಿ ಬಿಸಿಲು ಇರಬೇಕಾಗಿತ್ತು, ಅಲ್ಲಿ ಕತ್ತಲೆಯನ್ನು ಮುಸುಕಿತ್ತು ಎಂಬುದಾಗಿ. ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ಹೇಳ್ತಲಿದ್ದಾರೆ, ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ನೀನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಅಂದ್ರೆ ಇದು ವಾಕ್ಯ ಆತನು ಎಲ್ಲಿಂದ ಅದು ತೆಗೆದುಕೊಂಡನು, ಆ ವಾಕ್ಯ ಅಂದ್ರೆ ಆ ಮಾತು ಆತನು ಹೇಳುವಾಗ ಎಲ್ಲಿಂದ ಅದು ವಾಕ್ಯ ತೆಗೆದುಕೊಂಡು ಆತನು ಹೇಳಿದನು ಅಂದ್ರೆ, ಕೀರ್ತನೆಗಳು 22ನೇ ಅಧ್ಯಾಯ 1ನೇ ವಾಕ್ಯ ಮತ್ತು 2ನೇ ವಾಕ್ಯ. ಕೀರ್ತನೆಗಳು 22ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ, ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ,
ನನ್ನ ದೇವರೇ, ಹಗಲಿನಲ್ಲಿ ಮೊರೆಯಿಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ, ഇരുಳಿನಲ್ಲಿಯೂ ನನಗೆ ಉಪಶಮನವಿಲ್ಲ. ಇಲ್ಲಿ ದಾವೀದನು ತನ್ನ ಕೀರ್ತನೆಯಲ್ಲಿ ಇದನ್ನು ಬರೆದಿದ್ದಾನೆ. ಏನಂದ್ರೆ, ನನ್ನ ದೇವರೇ ಯಾಕೆ ನನ್ನನ್ನು ನೀನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಆ ವಾಕ್ಯವನ್ನು ಆತನ ಕಲೆಕ್ಟ್ ಮಾಡಿ, ಅಂದ್ರೆ ದೇವರು ಆ ವಾಕ್ಯವನ್ನು ಜ್ಞಾಪಕ ಮಾಡಿ ಆತನ ತಂದೆಯಾದ ದೇವರಿಗೆ ಆತನ ಕೇಳ್ತಲಿದ್ದಾನೆ, ನನ್ನ ದೇವರೇ ನೀನು ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಯಾಕೆ ಕೈ ಬಿಟ್ಟಿದೆ ಅನ್ನುವ ಒಂದು ಅರ್ಥ ಏನಂದ್ರೆ, ನಾವು ನೋಡುವಾಗ ಆ ನೋವು ಆತನಿಗೆ ಒಂದು ಖುಷಿಯಾಗಿ ಸಂತೋಷವಾಗಿ ಆತನ ಹೇಳ್ತಾನಿಲ್ಲ. ಆತನ ಹೇಳುವಾಗ ಆ ಒಂದು ಹೃದಯದಲ್ಲಿ ಆ ಭಾರದೊಟ್ಟಿಗೆ ಮತ್ತು ಆ ನೋವಿನೊಟ್ಟಿಗೆ ಆತನ ಹೇಳ್ತಾನಿದ್ದಾನೆ. ಯಾಕೆ ಆ ನೋವು ಆತನಿಗೆ ಉಂಟಾಯಿತು ಅಂದ್ರೆ, ನಾವು ಈ ಲೋಕದಲ್ಲಿರುವಾಗ, ನಾವು ಒಂದು ತಂದೆ ತಾಯಿಗಳು ಇರುವಾಗ, ಅಂದ್ರೆ ಮಕ್ಕಳ ಮತ್ತು ಏನಂತಾರೆ ತಂದೆ ತಾಯಿಯ ಒಂದು ಸಂಬಂಧ ನಾವು ನೋಡುವಾಗ, ತಂದೆ ಇರುವಾಗಲೇ ಮಕ್ಕಳು ದೂರ ಹೋಗುವಾಗ ಅವರ ಮಧ್ಯದಲ್ಲಿ ಯಾವ ಒಂದು ಸಂಕಟ ಉಂಟಾಗ್ತದೆ, ಒಂದು ನೋವು ಉಂಟಾಗ್ತದೆ. ಮತ್ತು ನಾವು ಇವಾಗಿನ ಒಂದು ಪ್ರಪಂಚದಲ್ಲಿ ನಾವು ನೋಡುವಾಗ, ಒಂದು ಪ್ರೇಮಿಗಳು ಪ್ರೀತಿಸುವಾಗ ಆ ಒಂದು ಅಗಲಿಕೆ ಅವರ ಹತ್ರ ಬಂದಾಗ ಅವರಲ್ಲಿ ಉಂಟಾದಂತಹ ಆ ನೋವುಗಳು, ಅಂದ್ರೆ ನಾವು ಅದನ್ನು ನೋಡಿ ನಾವು ಕಲಿಬಹುದು. ಅಂದ್ರೆ ಅನುಭವಿಸಿದಂತಹ ನೋವುಗಳು ಅನೇಕರ ಒಂದು ಜೀವಿತದಲ್ಲಿ ಒಂದೊಂದು ಭಾಗದಲ್ಲಿ ನೋವನ್ನು ಅನುಭವಿಸ್ತಿರ್ತಾರೆ. ಆ ನೋವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ, ಈ ಲೋಕದಲ್ಲಿ ಇರುವವರೇ ನಾವೇ ಇಷ್ಟೊಂದು ನೋವು, ಇಷ್ಟೊಂದು ಏನಂತಾರೆ ಆ ಭಯದಲ್ಲಿ, ಇಷ್ಟೊಂದು ಒಂದು ಅಗಲಿಕೆಯ ಒಂದು ಸಂಕಟದಲ್ಲಿ ಇರುವಾಗ, ಆ ತಂದೆಯಾದ ದೇವರು ಮತ್ತು ಮಗನ ಆದ ಯೇಸು ಕ್ರಿಸ್ತನ ನಡುವೆ ಇದ್ದಂತಹ ಆ ದೈವಿಕ ಒಂದು ಪ್ರೀತಿ, ಆ ಒಂದು ಫೆಲೋಶಿಪ್, ಅದು ದೂರ ಆಗುವಾಗ ಆತನಿಗೆ ಆದಂತಹ ನೋವು ಬಹಳವಾಗಿತ್ತು ಎಂಬುದಾಗಿದ್ದೇವೆ. ಯಾಕಂದ್ರೆ ನಾವು ಈ ಲೋಕದ ಜನರೇ ನಮ್ಮ ಪ್ರಾಣವನ್ನು ಕೊಡುವುದಕ್ಕೂ ನಾವು ಹಿಂದೆ ತರುವುದಿಲ್ಲ, ಅದನ್ನು ನಾವು ಪ್ರೀತಿಸುವವರಿಗೋಸ್ಕರ. ಬಟ್ ಇಲ್ಲಿ ದೇವರು ಹೇಳ್ತಾರಿದ್ದಾರೆ, ಯೇಸು ಕ್ರಿಸ್ತನ್ ಹೇಳ್ತಾರಿದ್ದಾರೆ, ಏನಂದ್ರೆ ದೇವರೇ, ಈ ಪಾತ್ರೆ ನನ್ನನ್ನು ಸಾಧ್ಯವಾದ್ರೆ ಈ ಪಾತ್ರೆ ನನ್ನಿಂದ ಅಗಲಿಸು ಎಂಬುದಾಗಿ. ಯಾವ ಪಾತ್ರೆ? ಆ ಅಗಲಿಕೆಯ ಪಾತ್ರೆ. ಆ ದೇವರನ್ನು ಬಿಟ್ಟು ಯೇಸು ಕ್ರಿಸ್ತನು ಒಂದು ಕ್ಷಣನೂ ಆತನು ಇರುವುದಕ್ಕೆ ಆಗ್ತಲಿರಲಿಲ್ಲ. ಬೇರೆ ನಾವು ಇವಾಗ ಯೇಸುವಿನ ಹೆಸರು ಹೇಳ್ತೇವೆ, ಆತನನ್ನು ಬಿಟ್ಟು ಅನೇಕ ತಪ್ಪಾದ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಬಟ್ ತಂದೆಯಾದ ದೇವರು ಮತ್ತು ಮಗನಾದ ಯೇಸು ಕ್ರಿಸ್ತನ ನಡುವಿನ ಆ ಸಂಬಂಧ ಇಷ್ಟೊಂದು ಏನಂತಾರೆ ಗಟ್ಟಿಯಾಗಿತ್ತು ಅಂದ್ರೆ, ಅವರು ಒಂದು ಕ್ಷಣ ಮಾತ್ರ ಕೂಡ ಅವರು ಅಗಲೇ ಇರುವುದಕ್ಕೆ ಆಗ್ತಲಿರಲಿಲ್ಲ. ಮತ್ತು ತಂದೆಯಾದ ದೇವರಿಗೂ ಕೂಡ ಅಷ್ಟೇ ನೋವು ಆಗ್ತಲಿತ್ತು ತನ್ನ ಮಗನನ್ನು ಬಿಟ್ಟು ಕೊಡೋದಕ್ಕಾಗಿ. ಬಟ್ ಇಲ್ಲಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಒಬ್ಬರನ್ನೊಬ್ಬರು ಏನು ಪ್ರೀತಿ ಮಾಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ನನ್ನನ್ನು ಮತ್ತು ನಿಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಆ ಒಂದು ನಮ್ಮನ್ನು ನಿಮ್ಮನ್ನು ಪ್ರೀತಿ ಮಾಡಿರುವ ಕಾರಣನೇ ಆತನು ತನ್ನ ಮಗನನ್ನು ಕೂಡ ಆತನು ತ್ಯಾಗ ಮಾಡುವುದಕ್ಕೆ ಸಿದ್ಧನಾದನು. ಮತ್ತು ತಂದೆಯಾದ ದೇವರ ಒಂದು ಮಾತಿಗೆ ವಿಧೇಯನಾಗಿ ಯೇಸು ಕ್ರಿಸ್ತನು ಆತನು ಆ ಕಾರ್ಯವನ್ನು ಆತನು ಮಾಡಲಿಕ್ಕೆ ಆತನು ಸಿದ್ಧನಾದನು ಎಂಬುದಾಗಿ. ಮತ್ತೆ ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಆತನ ತಂದೆಯನ್ನು ಅಗಲುವಾಗ ಆತನಿಗೆ ಒಂದನ್ನು ಜ್ಞಾಪಕ ಮಾಡ್ತಿದ್ರೆ, ಅಂದ್ರೆ ಅವಾಗಲೂ ಕೂಡ ಆ ಒಂದು ಮರಣವನ್ನು ಅನುಭವಿಸುವಾಗಲೂ ಕೂಡ ಯೇಸು ಕ್ರಿಸ್ತನ ಹೇಳ್ತಾ ಇದ್ದನು, ಸಾಧ್ಯವಾದ್ರೆ ಈ ಪಾತ್ರನಿಂದ ಅಗಲಿಸು, ಮತ್ತು ನನ್ನ ಚಿತ್ತ ಅಲ್ಲ ಅದು ನಿನ್ನ ಚಿತ್ತ ನೆರವೇರಲಿ. ಅಂದ್ರೆ ಆತನು ಮರಣದಲ್ಲಿಯೂ ಕೂಡ ತಂದೆಯಾದ ದೇವರ ಚಿತ್ತವನ್ನೇ ಆತನು ಮಾಡಲು ಆತನು ಸಿದ್ಧನಾಗಿದ್ದನು. ಯೇಸು ಕ್ರಿಸ್ತನ ಭೂಲೋಕಕ್ಕೆ ಬಂದಿದ್ದೆ ತಂದೆಯ ಚಿತ್ರವನ್ನು ಆತನು ಮಾಡುವುದಕ್ಕಾಗಿ, ನೆರವೇರಿಸುವುದಕ್ಕಾಗಿ. ಆತನ ಕುರಿತಾಗಿ ನಾವು ಅನೇಕ ವಾಕ್ಯಗಳನ್ನು ನಾವು ನೋಡಬಹುದು. ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಒಂದು ಬರುವನ ಕುರಿತಾಗಿ, ಆತನ ಒಂದು ಸಾವಿನ ಕುರಿತಾಗಿ, ಆತನ ಪುನಃ ಎದ್ದು ಬರುವುದರ ಕುರಿತಾಗಿ ಕೂಡ ಅನೇಕ ನಮ್ಮನ್ನು ವಿಷಯಗಳನ್ನು ಕಲಿಸುವಂತರಾಗಿದ್ದಾರೆ. ಇಲ್ಲಿ ಏಲಿ ಏಲಿ ಲಾಮಾ ಸಬಕ್ತಾನಿ ಎಂಬುದಾಗಿ ಆತನು ಹೇಳುವಾಗ, ಎಲಿಯನ ಕುರಿತಾಗಿ ಹೆಚ್ಚಾಗಿ ಯಾರಿಗೆ ಗೊತ್ತಿತ್ತು? ಇವಾಗ ಈ ಸಭೆಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ, ಎಲಿಯನ ಕುರಿತಾಗಿ ಯಾರಿಗೆ ಗೊತ್ತಿದೆ? ಈ ಪುತ್ತೂರಿಗೆ ಗೊತ್ತಿದೆ, ಹೊರಗಿನ ಜನರಿಗೆ ನಮಗೆ ಗೊತ್ತಿದೆ. ಅಂದ ಮೇಲೆ ಎಲಿಯನು ಅಂದ್ರೆ ಇಲ್ಲಿ ಅನೇಕರು ಏನ್ ಹೇಳ್ತಾ ಏಲಿ ಅಂತ ಹೇಳುವಾಗ ಆತನು ಎಲಿಯನನ್ನು ಕರೀತಾ ಇದ್ದಾನೆ. ಆತನನ್ನು ಎಲಿಯನು ಬಂದು ಆ ಶಿಲುಬೆಯಿಂದ ಆತನನ್ನು ಇಳಿಸಿ ಆತನು ರಕ್ಷಿಸುತ್ತಾನೆ. ಅವಾಗ ನಾವು ನೋಡಿ ಆತನನ್ನು ನಾವು ನಂಬುತ್ತೇವೆ ಎಂಬುದಾಗಿ.
ಇಲ್ಲಿ ಯಾರು ಹೇಳ್ತಲಿದ್ದಾರೆ? ವಿಶ್ವಾಸಿಗಳೇ, ಯೇಸುವನ್ನು ನಂಬಿದವರು, ಯೇಸುವಿನ ಅದ್ಭುತ ಕಾರ್ಯಗಳನ್ನು ನೋಡಿದವರು ಮತ್ತು ಧರ್ಮಶಾಸ್ತ್ರವನ್ನು ಓದಿದವರು ಅವರೇ ಏನಂತಲಿದ್ದಾರೆ? ಯೇಸುವಿನ ಮೇಲೆ ಅವರು ಕಂಪ್ಲೇಂಟ್ ಮಾಡ್ತಲಿದ್ದಾರೆ ಮತ್ತು ಚುಚ್ಚು ಮಾತುಗಳನ್ನು ಆಡ್ತಲಿದ್ದಾರೆ ಪ್ರಿಯರೇ. ಆದಾಗಲೂ ಕೂಡ ಅಂತಹ ಮಾತಿಗೆ ಆತನು ಗಮನ ಕೊಡಲಾರದೆ ತಂದೆಯ ಚಿತ್ತವನ್ನೇ ಆತನ ಒಂದು ಹೃದಯದಲ್ಲಿ, ಆತನ ಒಂದು ಧ್ಯಾನದಲ್ಲಿ, ಆತನ ಒಂದು ಕಾರ್ಯದಲ್ಲಿ ಆತನ ಚಿತ್ತವನ್ನೇ ಆತನ ನಾವು ನೋಡುವುದಕ್ಕೆ ಆಗ್ತದೆ. ಮತ್ತು ಇಲ್ಲಿ ನಾವು ನೋಡ್ತೇವೆ, ಆತನು ಎಲ್ಲಿಂದ ತೆಗೆದನು ಅಂದ್ರೆ ಆತನ ದಾವೀದನ ವಾಕ್ಯದಿಂದ ತೆಗೆದನು ನೋಡುವಾಗ, ಮತ್ತು ಹೇಗೆ ಆತನು ಈ ವಾಕ್ಯವನ್ನು ಹೇಳಿದನು, ಹೇಗೆ ಈ ಮಾತನ್ನು ಆತನು ಹೇಳಿದನು ಎಂಬುದಾಗಿ. ಅಂದ್ರೆ ನಾವು ನೋಡುವಾಗ ಮೊದಲನೆಯ ಮಾತು, ಎರಡನೆಯ ಮಾತು, ಮೂರನೇ ಮಾತು ಆತನು ಸೈಲೆಂಟ್ ಆಗಿ ಹೇಳಿದನು. ಅಂದ್ರೆ ಸೈಲೆಂಟ್ ಅಂದ್ರೆ ಒಂದು ಸಮಾಧಾನ ಒಂದು ರೀತಿಯಾಗಿ ಹೇಳಿದನು. ಆತನು ನೋವನ್ನು ಅನುಭವಿಸ್ತಿದ್ದನು, ಸಮಾಧಾನವಾಗಿ ಹೇಳ್ತಿದ್ದನು. ಆ ನೋವಿಗಿಂತ ಅತಿ ಹೆಚ್ಚಾದ ಒಂದು ನೋವು ಬಂದಾಗ ಆತನಲ್ಲಿ ಇದ್ದಂತಹ ಒಂದು ಶಕ್ತಿ ಏನಾಗಿತ್ತು, ಆಲ್ಮೋಸ್ಟ್ ಆತನ ಶಕ್ತಿ ಕಳೆದುಕೊಂಡಿದ್ದನು. ಆ ದೇಹದಲ್ಲಿ ಇರುವ ಒಂದು ಶಕ್ತಿಯಿಂದನೇ ಆತನು ಆರ್ಭಟಿಸಿ ಆತನ ಏನಂತಿದ್ದಾನೆ, ದೇವರೇ ನನ್ನನ್ನು ಯಾಕೆ ನೀನು ಕೈ ಬಿಟ್ಟಿದ್ದೀನಿ ಎಂಬುದಾಗಿ. ಆತನು ಹೇಗೆ ಹೇಳಿದನು ಅಂದ್ರೆ ಆತನ ಒಂದು ದೊಡ್ಡ ಒಂದು ಕಿರುಚಾಟ, ಅಂದರೆ ಒಂದು ದೊಡ್ಡ ಧ್ವನಿಯಿಂದ, ಮಹಾಶಬ್ದದಿಂದ ಆತನು ಹೇಳಿದನು ಎಂಬುದಾಗಿ. ಮತ್ತು ನಾವು ಮೂರನೇದಾಗಿ ನೋಡ್ತೇವೆ, ಅದು ಕಂಪ್ಲೇಂಟ್ ಏನಾಗಿತ್ತು ಅಂದ್ರೆ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀನಿ. ನಾವು ನೋಡ್ತೇವೆ ಈ ಮೂರು ಭಾಗಗಳು ಎಲ್ಲಿಂದ ಆತನ ಮಾತನ್ನು ಹೇಳಿದ್ರೆ, ಮೊದಲಾಗಿ ದಾವೀದನು ಹೇಳಿರುವ ಆ ಮಾತನ್ನು ತೆಗೆದುಕೊಂಡು ಆತನ ಮಾತನ್ನು ಹೇಳಿದನು. ಹೇಗೆ ಆತನು ಹೇಳಿದನು ಅಂದ್ರೆ ಆ ಒಂದು ಆರ್ಭಟಿಸಿ ಮಹಾಶಬ್ದದಿಂದ ಆತನು ಹೇಳಿದನು ಎಂಬುದಾಗಿ ನೋಡ್ತೇವೆ. ಮತ್ತು ಆತನ ಕಂಪ್ಲೇಂಟ್ ಏನಾಗಿತ್ತು ಅಂದ್ರೆ, ಯಾಕೆ ನನಗೆ ಶಿಲುಬೆಗೆ ಹಾಕಿದ್ದೆ ಎಂಬುದಾಗಿ ಕಂಪ್ಲೇಂಟ್ ಇರಲಿಲ್ಲ, ಯಾಕೆ ಜನರು ನನ್ನನ್ನು ಹೊಡೆದರು ಎಂಬುದಾಗಿ ಕಂಪ್ಲೇಂಟ್ ಇರಲಿಲ್ಲ, ಯಾಕೆ ನನ್ನನ್ನು ಉಗುಳಿದರು ಎಂಬುದಾಗಿ ಕಂಪ್ಲೇಂಟ್ ಇರಲಿಲ್ಲ, ಯಾಕೆ ನನ್ನ ಹೀಯಾಡಿಸಿದ್ರು ಎಂಬುದಾಗಿ ಆತನ ಕಂಪ್ಲೇಂಟ್ ಇರಲಿಲ್ಲ, ಯಾಕೆ ನನ್ನನ್ನು ನೀನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಅಂದ್ರೆ ನೀನು ಪ್ರತಿಯೊಂದು ಕ್ಷಣದಲ್ಲಿಯೂ, ಪ್ರತಿಯೊಂದು ಸಮಯದಲ್ಲಿಯೂ ನನ್ನ ಜೊತೆಯಲ್ಲಿ ಇದ್ದಿದ್ದಿ, ಇವಾಗ ನನ್ನನ್ನು ಬಿಟ್ಟು ನೀನು ಹೋಗ್ತಲಿದ್ದೆ. ಅಂದ್ರೆ ದೇವರನ್ನು ಬಿಟ್ಟು ಯೇಸು ಕ್ರಿಸ್ತನು ಆ ಪಾತಾಳಕ್ಕೆ ಆತನು ಹೋಗುವಾತನಾಗಿದ್ದನು. ಆ ಪಾತಾಳದಲ್ಲಿ ತಂದೆಯಾದ ದೇವರು ಇರುವುದಕ್ಕೆ ಆಗುವುದಿಲ್ಲ, ಪರಿಶುದ್ಧ ದೇವರಲ್ಲಿ ಇರುವುದಕ್ಕೆ ಆಗುವುದಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಆ ಒಂದು ಶಾಪದ ಮರಣವನ್ನು ಅನುಭವಿಸಿ ಆ ಕತ್ತಲೆಯ ಸಾಮ್ರಾಜ್ಯದಲ್ಲಿ ಹೋಗಿ ಆ ಮರಣದ ಬೀಗದ ಕೈಯನ್ನು ತೆಗೆದುಕೊಂಡು ಬಂದಿದ್ದಾನೆ ಪ್ರಿಯರೇ. ಬಟ್ ಆತನ ಹತ್ರ ಆತನ ಯೇಸು ಸ್ವಾಮಿ ಮತ್ತು ತಂದೆಯಾದ ದೇವರ ಅಗಲಿಕೆಯ ಒಂದು ನೋವು ಅದು ಬಹಳ ಇರುವುದರಿಂದ ಆತನು ಆ ಒಂದು ಆರ್ಭಟಿಸಿ ಮಹಾಶಬ್ದದಿಂದ ಆತನ ತಂದೆಯಾದ ದೇವರಿಗೆ ಹೇಳ್ತಾ ಇದ್ದಾನೆ, ಏನಂತಂದ್ರೆ ಎಲಿ ಎಲಿ ಲಮಾ ಸಬಕ್ತಾನಿ ಎಂಬುದಾಗಿ, ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ ಎಂಬುದಾಗಿ. ನಾವು ಅನೇಕರು ನೋಡ್ತೇವೆ, ದೇವರು ನಮ್ಮನ್ನು ಕೈ ಯಾವತ್ತೂ ಬಿಟ್ಟಿಲ್ಲ ಬೇರೆ, ಬಟ್ ನಾವು ದೇವರನ್ನು ಕೈಯನ್ನು ಬಿಟ್ಟು ಹೋಗ್ತಾ ಇದ್ದೇವೆ. ಬಟ್ ದೇವರು ನಾವು ಎಷ್ಟೇ ಪಾಪ ಮಾಡಲಿ, ಎಷ್ಟೇ ತಪ್ಪುಗಳನ್ನು ಮಾಡಲಿ, ದೇವರು ನಮ್ಮನ್ನು ಹುಡುಕಿಕೊಂಡು ಬರುವಾತನಾಗಿದ್ದಾನೆ. ಅಲ್ಲಿಯೂ ಕೂಡ ನೋಡ್ತೇವೆ, ಈ ಒಂದು ದಿನದಲ್ಲಿ ತಂದೆಯಾದ ದೇವರು ನಮ್ಮ ಮೇಲೆ ಇಟ್ಟಿರುವ ಆ ಪ್ರೀತಿಗೋಸ್ಕರ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಪ್ರತಿಯೊಬ್ಬರು ನಾವು ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟು ಆತನ ಅಗಲುವುದಕ್ಕೂ ಕೂಡ ಆತನು ಸಿದ್ಧನಾದನು. ಯಾಕಂದ್ರೆ ಆತನ ಒಂದು ಪ್ರೀತಿ ಅದು ಎಷ್ಟೋ ಒಂದು ಅಪಾರವಾಗಿರುತ್ತೇನೆ. ನಾವು ದೇವರ ಮೇಲೆ ಇಟ್ಟಿರುವ ಆ ಪ್ರೀತಿ, ಆ ನಂಬಿಕೆ, ಆ ಭರವಸೆದಲ್ಲಿ ನಾವು ಜೀವಿಸಬೇಕು ಮತ್ತು ನಾವು ನಡೆಯಬೇಕು. ಹೊರತಾಗಿ ಈ ಲೋಕದ ಪ್ರೀತಿ, ಆಸೆ, ಆಕಾಂಕ್ಷೆಗೆ ನಾವು ಒಳಗಾಗಲಾರದೆ ದೇವರ ಮೇಲೆ ನಂಬಿಕೆ ಇಟ್ಟು ನಡೆಯುವಾಗ ಆ ನಿತ್ಯ ಜೀವದಲ್ಲಿ ನಾವು ಕೂಡ ಆಗುವಂತರಾಗಿದ್ದೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾನು ನಂಬ್ತೇನೆ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಎಂಬುದಾಗಿ. ಆಮೇಲೆ 4ನೇ ಅಂಶದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿಗೆ ಕೈ ಬಿಡಲ್ಪಟ್ಟರು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡುತ್ತಾನೆ. ಆತನು ಕೈ ಬಿಡಲ್ಪಟ್ಟರು ಯಾಕೆಂದ್ರೆ ದೇವರು ನಮ್ಮ ಕೈಯನ್ನು ಹಿಡಿಯಬೇಕೆಂಬುದಾಗಿ. ಯಾಕೆಂದ್ರೆ ದೇವರು ನಮ್ಮನ್ನು ಆತನಲ್ಲಿ ಸೇರಿಸಿಕೊಳ್ಳಬೇಕೆಂಬುದಾಗಿ ಆತನ ಕೈ ಬಿಡಲ್ಪಟ್ಟನು. ನಮಗೆ ಎಲ್ಲ ಸಂಗತಿಗಳು ಏನಂದ್ರೆ ಇದು ಕೆಲವು ಸಮಯದಲ್ಲಿ ಒಂದು ದಿವಸದಲ್ಲಿ ಅರ್ಥ ಆಗದೆ ಇರ್ಬೋದು. ಅದನ್ನ ನಾವು ಧ್ಯಾನ ಮಾಡ್ಬೇಕಂತೀವಲ್ಲ, ಮೆಡಿಟೇಷನ್. ಆ ಧ್ಯಾನ ಮಾಡುವಾಗ ನಿಮಗೆ ಪರಿಶುದ್ಧಾತ್ಮನು ನೇರವಾಗಿ ಆ ಶಿಲುಬೆಯಲ್ಲೇ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲೂಯ್ಯ. ಆ ಶಿಲುಬೆಯಲ್ಲೇ ನಡೆದಂತ ಘಟನೆಗಳು ಅದು ವಿವರವಾಗಿ ತೋರಿಸ್ಕೊಡ್ತಾರೆ.
ಅದು ಪರಿಶುದ್ಧಾತ್ಮನ ನಾವು ಮೆಡಿಟೇಷನ್ ಮಾಡುವಾಗ, ಧ್ಯಾನ ಮಾಡುವಾಗ ನೋಡ್ರಿ, ಆತನು ಕೇವಲ ಒಂದು ಏಕಾಂಗಿತನವನ್ನು ಅನುಭವಿಸಲಿಲ್ಲ. ಕೈ ಬಿಡಲ್ಪಡುವಿಕೆ ಅಂತಂದ್ರೆ ಕಂಪ್ಲೀಟ್ ಆಗಿ ಯೇಸುವಿಗೆ ಪರಲೋಕ ಕ್ಲೋಸ್ ಆಗಿತ್ತು. ದೇವದೂತರಿಂದ ಸಹಾಯ ಇರಲಿಲ್ಲ, ಅಲ್ಲಿ ತಂದೆಯಾದ ದೇವರಿಂದ ಸಹಾಯ ಇರಲಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಎಲ್ಲೂ ಕೂಡ ಆತನು ದೇವರು ಎಂಬುದಾಗಿ ಉಪಯೋಗ ಮಾಡಲಿಲ್ಲ. ಆ ಶಿಲುಬೆಯಲ್ಲಿ ಮಾತ್ರ ದೇವರು ಎಂಬುದಾಗಿ ಉಪಯೋಗ ಮಾಡ್ತಾರೆ. ಬೇರೆ ಎಲ್ಲ ಕಡೆ ಆತನ ಏನನ್ನು ಸಂಬೋಧಿಸ್ತಾ ಇದ್ರು? ತಂದೆ ಎಂಬುದಾಗಿ ಸಂಬೋಧಿಸ್ತಾ ಇದ್ರು. ಸೊ ಅಲ್ಲಿ ಶಿಲುಬೆಯಲ್ಲಿ ಮಾತ್ರ ಯೇಸು ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಡಲ್ಪಟ್ಟಿದ್ದಿ, ಫಾರ್ಸೇಕನ್. ಆ ಕೈ ಬಿಡಲ್ಪಡುವಿಕೆ ಅದು ಬಹಳ ಘೋರವಾದಂತ ಒಂದು ಸಂಗತಿ ಆಯಿತು ಪ್ರೇರೆ. ಸೊ ಅದರಲ್ಲಿ ನಮ್ಮನ್ನು ನಿಮ್ಮನ್ನು ನಾವು ಕೈ ಬಿಡಲ್ಪಡಬಾರದು ಎಂಬುದಾಗಿ, ಅದರ ಅರ್ಥ ನಾವು ನರಕಕ್ಕೆ ಹೋಗಬಾರದು ಎಂಬುದಾಗಿ ಯೇಸು ಕೈ ಬಿಡಲ್ಪಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಸೈಲೆಂಟ್ ಆಗ್ತದೆ, ಫುಲ್ ಸೈಲೆಂಟ್, ಏನೋ ಗಂಭೀರವಾಗಿರುವಂಥದ್ದು. ಓಕೆ, ದೇವರಿಗೆ ಸ್ತೋತ್ರ. ಒಂದ್ಸರಿ ಒಬ್ಬ ಮನುಷ್ಯ ಫ್ಲೈಟ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ, ಒಂದು ಇಂಟರ್ನ್ಯಾಷನಲ್ ಒಂದು ಹೈಟೆಕ್ ಸಿಟಿಯಲ್ಲಿ ಬರ್ಬೇಕಾದ್ರೆ ಮನೆ ಮಾಡ್ದ, ಕ್ಯಾಬ್ ಬುಕ್ ಬುಕ್ ಮಾಡಿ, ಇನ್ನೇನು ಈಗೆಲ್ಲ ಮೊಬೈಲಲ್ಲಿ ಬಂದಿದ್ದು, ಕ್ಯಾಬ್ ಮೊಬೈಲಲ್ಲಿ ಬುಕ್ ಮಾಡಿ ಸಾಕು, 2 ನಿಮಿಷದಲ್ಲಿ ಬಂದು ಏರ್ಪೋರ್ಟ್ ಅಲ್ಲಿ ನಿಂತಾಗ ಮನುಷ್ಯ ಮಾಡ್ದ, ಹೀಗೆ ಹತ್ತಿದ. ಅದೇ ಹೋಗ್ತಿರ್ಬೇಕಾದ್ರೆ ಆ ಡ್ರೈವರ್ನ ಮಾತಾಡ್ಸಿದ. ಹೋಗ್ತಾ ಇರ್ಬೇಕಾದ್ರೆ ಒಬ್ಬನೇ ಸೈಲೆಂಟ್ ಆಗಿದ್ಯಪ್ಪ, ನಾನು ಒಬ್ಬನೇ ಸೈಲೆಂಟ್ ಆಗಿದ್ದೀನಿ, ಸೈಲೆಂಟ್ ಆಗ್ತಿರ್ಬೇಕು ಅಂತ ಒಂದು ಸ್ವಲ್ಪ ಮಾತಾಡ್ಬೇಕಂತ ಹಿಂಗೆ ಮುಟ್ಟಿದ ಅವ್ನು ಮುಟ್ಟಿದ ಕೂಡ ಅವನೇನ್ ಮಾಡೋದು, ಕಾರ್ ತಗೊಂಡಾಗ ಡಿವೈಡರ್ ಗುದ್ಬಿಟ್ಟ. ಯಾಕಪ್ಪ ಡಿವೈಡರ್ ಗುದ್ದಿದೆ ಅಂತ ಕೇಳಿದ. ಆಮೇಲೆ ಅವನು ಹೇಳ್ತಾನ, ಸರ್ ನಾನು ಶವ ಗಾಡಿ ಹೊಡಿತಾ ಇದ್ದೆ ನಾನು, ಅಂದ್ರೆ ಶವ ಕೊನೆ ಯಾತ್ರೆ ಗಾಡಿ ಹೊಡಿತಾ ಇದ್ದೆ ನಾನು, ಹಿಂದೆ ಸತ್ತು ಏನ ಎಂತ ನಾನು ಮುಟ್ಟಿಬಿಟ್ಟೆ ಅಂತ ಅನ್ಕೊಂಡು ತಗೊಂಡು ಕುದ್ಬಿಟ್ಟೆ ಅಂತ. ಹಲ್ಲೆಲೂಯಾ. ನಿಮ್ಮನ್ನು ಸ್ವಲ್ಪ ಮನಸ್ಸೋಸ್ಕರ ಈ ವಿಷಯ. ಓಕೆ, 5ನೇ ಮಾತು, ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ. ಇದಾದ ಮೇಲೆ ಯೇಸು ಆಗ ಎಲ್ಲವೂ ಪೂರೈಸಲ್ಪಟ್ಟಿತೆಂದು ತಿಳಿದು ಬರವು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಎಂದು ಹೇಳಿದನು. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇರಬೇಕಾದ್ರೆ ಆತನ ಉದ್ದೇಶವೇನಪ್ಪ ಅಂತಂದ್ರೆ, ಇಲ್ಲಿ ಈ ವಾಕ್ಯ ಹೇಳ್ತದೆ ನನಗೆ ನೀರಡಿಕೆ ಆಗಿದೆ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ದೈಹಿಕವಾಗಿರುವಂತ ನೀರಡಿಕೆ ಅಲ್ಲ. ಇನ್ನೊಂದು ದೈಹಿಕವಾಗಿ ನೀರಡಿಕೆ ಆಗ್ತದೆ ಇಲ್ಲಪ್ಪ ಅಂದ್ರೆ, ಸಾಂಬಾರ್ಯ ಸ್ತ್ರೀ ಹತ್ರ ಬಂದಾಗ ಯೇಸು ಸ್ವಾಮಿ ಆ ಪಟ್ಟಣ ಹತ್ರ ಬಂದಾಗ ಬಹಳ ಟೈರ್ಡ್ ಆಗಿರ್ತಾನೆ, ನಡ್ಕೊಂಡ್ ಬಂದು ದಣವಾಗಿರ್ತದೆ, ಅಲ್ಲಿ ಒಂದು ದೈಹಿಕವಾದ ನೀರಡಿಕೆ ಆಗಬೇಕು. ಆದ್ರೆ ಈ ವಾಕ್ಯ ಮಾತಾಡ್ತಾ ಇದೆ ಒಂದು ಆತ್ಮಿಕವಾದ ಮಾತು. ದೇವರ ವಾಕ್ಯ ದೇವರು ಹೇಳ್ತಾರೆ ನನಗೆ ನೀರಡಿಕೆ ಆಗಿದೆ. ಕಾರಣ ಏನಪ್ಪಾ ಅಂದ್ರೆ ಆತ್ಮಿಕವಾದ ನೀರಡಿಕೆ. ದೇವರು ಹೇಳ್ತಾನೆ ಅಲ್ಲಿ ಯೇಸು ಸ್ವಾಮಿ, ದೇವರು ತಂದೆಯಾದ ದೇವರು ಮತ್ತು ಪವಿತ್ರಾತ್ಮನ ಇಬ್ಬರು ಅಲ್ಲಿ ಟಾಸ್ಕ್ ಬಿಟ್ಬಿಟ್ಟಿರ್ತಾರೆ, ಎಲ್ಲವರಿಗೆ ಟಾಸ್ಕ್ ಕೊಟ್ಟಿರ್ತಾರೆ, ಇಲ್ಲಿ ಅವ್ರಿಗೆ ಮಾಡ್ಬೇಕು, ಇದು ನಾವು ಅದ್ರ ಮೇಲೆ ನಿಂತ ಅದಾದ ನಂತರ ನಿನ್ನ ಪಾಠ ಅಂತ ಹೇಳಿ. ಅದಕ್ಕೂ ಮುಂಚೆ ಗೆತ್ಸಮನೆ ತೋಟದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಎಲಿಯಾ ಮತ್ತೆ ಮೋಶೆ ಇಬ್ಬರು ಬಂದು ಅದನ್ನು ಬಲಪಡಿಸ್ತಾರೆ. ಆದ್ರೆ ಈ ಶಿಲುಬೆ ಮೇಲೆ ಇದ್ದಾಗ ಯೇಸು ಸ್ವಾಮಿನ ಇಬ್ಬರು ಕೈ ಬಿಟ್ಟಿರ್ತಾರೆ. ಅದಕ್ಕೆ ದೇವರ ಹೇಳ್ತಾನೆ, ಎಲೋಹಿ ಲಮ ಸಂಬಕ್ತೀನಿ, ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ, ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ. ಆದ್ರೆ ಆ ನೋವಿನಲ್ಲಿ ಯೇಸು ಸ್ವಾಮಿ ಬಗ್ಗೆ ಯೇಸು ಸ್ವಾಮಿ ವಾಕ್ಯ ಹೇಳ್ತಾನೆ, ನನಗೆ ನೀರಡಿಕೆ ಆಗಿದೆ. ನೀರಡಿಕೆ ಆತ್ಮಿಕವಾದ ನೀರಡಿಕೆ. ಇಲ್ಲಿ ದೇವರಿಲ್ಲ, ದೇವರು ಯೇಸು ಸ್ವಾಮಿನಿಲ್ಲ, ಯೇಸು ಸ್ವಾಮಿ ಜೊತೆಗೆ ದೇವರಿಲ್ಲ. ಈತನು ದೇವರೇನ್ ಮಾಡಿದ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ ಹೇಳ್ತಾನೆ, ದೇವರು ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಬಂದು ನಿವಾಸಿಸಿದನು. ದೇವರು ಶರೀರಧಾರಿಯಾಗಿ ನೋಡ್ರಿ, ಸಾಮಾನ್ಯವಾಗಿ ಮನುಷ್ಯರು ಎಂದಿಗೂ ದೇವರಾಗಲಾರ. ಇವತ್ತು ಸಾಮಾನ್ಯ ನೀವು ನೋಡ್ತಿರ್ಬೋದು, ಎಲ್ಲಾರು ಅಲ್ಲಿ ಇರ್ತಾರೆ, ಬಾಬಾಗಳು ಬರ್ತಾರೆ, ಅವ್ರನ್ನೆಲ್ಲ ನಂಬಕ್ ಹೋಗ್ಬೇಡ್ರಿ, ಅವ್ರು ಯಾರು ದೇವರುಗಳಲ್ಲ. ನಿಮ್ಮ ಹೊಟ್ಟೆಲಿ ಹುಟ್ಟಿದವರು ಕೂಡ ದೇವರು ಅಂತ ಬಂದ್ರೆ ನೀವು ನಂಬಕ್ ಹೋಗ್ಬೇಡ್ರಿ. ಆದ್ರೆ ದೇವರು ಮನುಷ್ಯರು ಎಂದಿಗೂ ದೇವರಾಗಲಾರ. ದೇವರು ದೇವರು ಬೇಕಾದ್ರೆ ಮನುಷ್ಯನಾಗಬಾರ್ದು, ದೇವರು ಬೇಕಾದ್ರೆ ಮನುಷ್ಯನಾಗಬಹುದು, ದೇವರು ಬೇಕಾದ್ರೆ ಮನುಷ್ಯನಾಗಬಹುದು. ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ದೇವರು ಹೇಳ್ತಾನೆ
ದೇವರು ಹೇಳ್ತಾನೆ ನನಗೆ ನೀರಡಿಕೆ ಆಗಿದೆ. ಆತನು ಶರೀರಧಾರಿಯಾಗಿ ಬಂದು 33 ವರ್ಷ ಆತನು ಸೇವೆ ಮಾಡಿ ನಿರಂತರವಾಗಿ ಆತನು ಎಂತ ಮಾದರಿಯಲ್ಲಿ ಬಿಟ್ಟೋಗಿದ್ದಾನೆ ಅಂದ್ರೆ, ಆತನು ಹಗಲಿರುಳು ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಮಧ್ಯರಾತ್ರಿ ಎಲ್ಲಾ ಟೈಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶಿಷ್ಯರನ್ನು ಬಿಡ್ತಾ ಇದ್ದ. 5,000 ಜನಗಳಿಗೆ ಊಟ ಬಡಿಸಿದಾಗ ಏನ್ ಮಾಡ್ದ, ಶಿಷ್ಯರನ್ನು ಸಪರೇಟ್ ಮಾಡ್ದ, ಹೋಗಿ ತನ್ನ ಮೇಲೆ ಪ್ರಾರ್ಥನೆ ಮಾಡ್ದ, ಬೆಟ್ಟಗಳಿಗೆ ಹೋದ. ಶಿಷ್ಯರನ್ನು ಬಿಟ್ಟ, ಹೋಗಿ ದಡದಲ್ಲಿ ಪ್ರಾರ್ಥನೆ ಮಾಡಿದ. ಶಿಷ್ಯರನ್ನು ಬಿಟ್ಟ, ಅರಣ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ. ಶಿಷ್ಯರನ್ನು ಬಿಟ್ಟ, ದೇವಸ್ಥಾನದಲ್ಲಿದ್ದ. ಆಗ ಈಗೇನ್ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ ನನಗೆ ನೀರಡಿಕೆ ಆಗಿದೆ. ಇವತ್ತು ನಮಗೆ ಆತ್ಮಿಕವಾಗಿ ನೀರಡಿಕೆ ಇದೆಯಾ? ಒಂದು ಕ್ವಶನ್ ನಮಗೆ. ಆತ್ಮಿಕವಾಗಿ ನೀರಡಿಕೆ ಇದೆಯಾ? ಇವತ್ತು ಯಾಕೆ ಆತ್ಮಿಕವಾಗಿ ನಮಗೆ ನೀರಡಿಕೆ ಇಲ್ಲ ಅಂದ್ರೆ, ಈ ಲೋಕದಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ. ಬದುಕು ಬಾಳಿನ ಡಂಬ. ಈ ಬದುಕು ಬಾಳಿನ ಬಂಡ, ಬದುಕು ಬಾಳಿನ ಡಂಬ ನಮ್ಮ ಎಂದಿಗೂ ಪರಲೋಕಕ್ಕೆ ನಡೆಸೋದಿಲ್ಲ. ಅದನ್ನ ಅದೇ ಓಕೆ. ಆಗ ದೇವರು ಹೇಳ್ತಾನೆ ನನಗೆ ನೀರಡಿಕೆ ಆಗಿದೆ, ಆತ್ಮಿಕವಾಗಿ ನನಗೆ ನೀರಡಿಕೆ ಆಗಿದೆ. ಈಗ ನಮ್ಮ ಮುಂದಿನ ಟಾಸ್ಕ್ ಏನಪ್ಪಾ ಅಂದ್ರೆ, ನಾವು ಆತ್ಮಗಳನ್ನು ಗೆಲ್ಲುವವರಾಗಿರಬೇಕು. ಅಲ್ಲೆಲೂಯಾ, ಅಲ್ಲೆಲೂಯಾ. ಈಗ ಈ ದೇವರು ಯಾಕೆ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದ? ದೇವರು ಯಾಕೆ ಭೂಲೋಕಕ್ಕೆ ಬಂದ ಅಂದ್ರೆ, ಮಲಾಕಿ 3ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ಆಗ ಅಲ್ಲಿರ್ತಕ್ಕಂಥ ಯೆಹೂದ್ಯರು ಏನಾದ್ರು ದೇವರಿಗೆ ಬೆನ್ನು ತೋರಿಸಿದರು. ದೇವರಿಗೆ ಬೆನ್ನು ತೋರಿಸಿದರು. ಮಲಾಕಿ 3ನೇ ಅಧ್ಯಾಯ 7ನೇ ವಚನ. ನಮ್ಮ ತಂದೆಗಳ ದಿವಸಗಳಿಂದಲೇ ನನ್ನ ನಿಯಮಗಳನ್ನು ಬಿಟ್ಟು ಹೋಗಿದ್ದೀರಿ. ನಮ್ಮ ತಂದೆಗಳ ದಿನಗಳಿಂದಲೇ ನನ್ನ ನಿಯಮಗಳನ್ನು ಬಿಟ್ಟು ಹೋಗಿದ್ದೀರಿ, ಅವುಗಳನ್ನು ಕೈಗೊಳ್ಳಲಿಲ್ಲ. ಯಾಕೆ ಅವುಗಳನ್ನು ಕೈಗೊಳ್ಳಲಿಲ್ಲ ಅಂದ್ರೆ, ದೇವರೇ ನೀನಿರಪ್ಪ, ಅವ್ನು ಸಪರೇಟ್ ಆಗಿ ಇದ್ಬಿಡು, ನಮ್ಮ ಮನ ಬಂದಂತೆ ನಾವು ಜೀವಿಸ್ತೇವೆ ಅಂತೇಳಿ ಆ ಲೋಕದಲ್ಲಿರ್ತಕ್ಕಂಥ ಜನರ ಮಧ್ಯದಲ್ಲಿ ತಮ್ಮ ಮನ ಬಂದಂತೆ ಅವರು ಜೀವಿಸಿದರು. ದೇವರ ವಾಕ್ಯ ಇಲ್ಲ, ದೇವರ ಪ್ರಾರ್ಥನೆ ಇಲ್ಲ, ಇಂಟರ್ಸೆಷನ್ ಇಲ್ಲ, ಚರ್ಚಿಗೆ ಬರುವುದಿಲ್ಲ, ಬಂದರೂ ಕೂಡ ಲೇಟೆ, ಪ್ರಾರ್ಥನೆಗೆ ಬರುವುದಿಲ್ಲ. ದೇವರ ವಾಕ್ಯ ಹೇಳ್ತಿದೆ, ಪಾಸ್ಟರ್ ಗ್ರೂಪ್ ಮಾಡಿದ್ದಾರೆ, 65 ಬೈಬಲ್ ಓದೋದು ಗ್ರೂಪ್ ಮಾಡಿದ್ದಾರೆ. ಆ ಗ್ರೂಪ್ ಅಲ್ಲಿ ಒಬ್ರು ಅಪ್ಡೇಟ್ ಮಾಡಲ್ಲ, ನಾನು ಬೇಕಾದ್ರೆ 5-6 ಅಧ್ಯಾಯ ಓದ್ತೀನಿ, ಅಪ್ಡೇಟ್ ಮಾಡಿ ಸಾರಿ, ಅದು ಅಪ್ಡೇಟ್ ಮಾಡಲ್ಲ. ಕಾರಣ ಏನಪ್ಪ ಅಂತಂದ್ರೆ, ನಮ್ಮಲ್ಲಿರುವಂತ ಆಸೆ ಆಕಾಂಕ್ಷೆಗಳನ್ನ ಹಿಡ್ಕೊಂಡು ನಾವು ಇವತ್ತು ದೇವರುಗಳನ್ನ ಬಿಟ್ಟು ಲೋಕವನ್ನು ಹಿಂಬಾಲಿಸ್ತೇವೆ. ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಲೋಕವನ್ನು ನೀನು ಅನುಸರಿಸುವುದಾದರೆ ನೀನು ವ್ಯಭಿಚಾರಿ ಅಂತ ಹೇಳ್ತದೆ. ಲೋಕವನ್ನು ನೀನು ಅನುಭವಿಸುವುದಾದ್ರೆ ವ್ಯಭಿಚಾರಿ. ಏನು ವ್ಯಭಿಚಾರಿ ಅಂದ್ರೆ ಏನು? 2 ರೀತಿಯಲ್ಲಿ ವ್ಯಭಿಚಾರ ಇದೆ. ಒಂದು, ಒಬ್ಬ ಗಂಡು ಒಂದು ಹೆಣ್ಣು ಮದುವೆ ಆಗಿದ್ದರೆ ಸೇರುವುದು ತಪ್ಪಿಲ್ಲ. ಮದುವೆ ಆಗದೇ ಇದ್ದಾಗ ಸಮಯದಲ್ಲಿ ನೀನು ಸೇರುವುದು ತಪ್ಪು, ಅದು ಲೈಂಗಿಕವಾದ ತಪ್ಪು. ಆದರೆ ನೀನು ದೇವರನ್ನು ನಂಬಿದಂತ ನೀನು ಲೋಕದಲ್ಲಿ ಅನ್ಯೋನ್ಯವಾಗಿರುವುದಾದ್ರೆ ಅದು ವ್ಯಭಿಚಾರ ಅಂತದಾಗಿದೆ, ವ್ಯಭಿಚಾರ ಇರುವಂತದ್ದಾಗಿದೆ. ಅನ್ಯೋನ್ಯ ಯಾವ್ದು, ಎಷ್ಟು ಅನ್ಯೋನ್ಯತೆ ಅಂದ್ರೆ 1 ನಿಮಿಷ ಬಿಟ್ಟಿರಲ್ಲ ಮೊಬೈಲ್. ಎಷ್ಟು ಅನ್ಯೋನ್ಯ ಅಂದ್ರೆ ಅಷ್ಟು ಅನ್ಯೋನ್ಯ. ಯಾವಾಗಲೂ ಚಾಟಿಂಗ್ ಒಂದು ಹೋಗ್ತಾನೆ ಇರ್ತದೆ, ಕಾಲು ಹೋಗ್ತಾ ಇರ್ತದೆ. ಇವತ್ತು ಮಾಡಿಲ್ಲ ಅಂದ್ರೆ ಜಗಳ ಮಾಡ್ತಾರೆ, ಯಾಕೆ ಮಾಡಿಲ್ಲ ನೀವು ಫೋನ್. ಅಷ್ಟು ಅನ್ಯೋನ್ಯವಾಗಿದೆ ಇದು ಅನ್ಯೋನ್ಯತೆ. ಈ ಅನ್ಯೋನ್ಯತೆ ದೇವರಲ್ಲಿ ಯಾಕಿಲ್ಲ ಅಂತ ದೇವರು ಕೇಳ್ತಾರೆ. ಆತ್ಮಿಕವಾಗಿ ದೇವರು ಹೇಳ್ತಾನೆ, ನನಗೆ ನೀರಡಿಕೆ ಆಗಿದೆ. ದೇವರು ಹೇಳ್ತಾನೆ, ಅದು ನೀರಡಿಕೆ ಅಲ್ಲ, ದೈಹಿಕವಾದ ನೀರಡಿಕೆ ಅಲ್ಲ, ಆತ್ಮಿಕವಾದ ನೀರಡಿಕೆ ಆಗಿದೆ. ಆತ್ಮಿಕವಾದ ನೀರಡಿಕೆ ಆಗಿದೆ. ಯೇಸು ಸ್ವಾಮಿ ಶಿಲುಬೆ ಮೇಲಿದ್ದಾಗ ಎಂತ ತ್ಯಾಗವಾದಂತಹ ಸನ್ನಿವೇಶ ಅಂದ್ರೆ, ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 23ನೇ ವಚನ. ಅವರು ಆತನಿಗೆ ರಕ್ತಬೋಳ ಬೆರೆಸಿ ದ್ರಾಕ್ಷಾರಸವನ್ನು ಕುಡಿಯಲು ಕೊಟ್ಟರು. ಆದರೆ ಆತನು ಅದನ್ನು ತೆಗೆದುಕೊಳ್ಳಲಿಲ್ಲ. ಈ ರಕ್ತಬೋಳ ಅಂದ್ರೆ ಏನಪ್ಪಾ ಅಂದ್ರೆ, ಶಿಲುಬೆ ಮೇಲೆ ಇದ್ದಾಗ ಸಾಮಾನ್ಯವಾಗಿ ನಾವೆಲ್ಲ ಮೆಡಿಕಲ್ ಅಲ್ಲಿ ಇರ್ತಕ್ಕಂಥ ರಕ್ತಬೋಳ ಅಂದ್ರೆ ಇರುತ್ತೆ, ಮಾಯ ಅಂತ ಇಂಗ್ಲಿಷಲ್ಲಿ. ಅದು ಏನಪ್ಪಾ ಅಂದ್ರೆ, ಈ ಅನಸ್ತೇಷಿಯಾ ಕೊಟ್ಟಾಗ ನೀವು ಏನಾದ್ರು ಮಾಡ್ಕೋ ಏನಾಗಲ್ಲ. ಆಗ ಯೇಸು ಸ್ವಾಮಿಗೆ ಈ ರಕ್ತಬೋಳವನ್ನು ಬೆರೆಸಿ ಯೇಸು ಸ್ವಾಮಿ ಕೊಡಕ್ ಹೋಗ್ತಾರೆ. ರಕ್ತಬೋಳ ಅಂದ್ರೆ ಸ್ವಲ್ಪ ಪ್ರಜ್ಞೆ ತಪ್ಪಿಸ್ಕೊಳ್ತಾರೆ.
ಈ ವಿಷಯ ನನಗೆ ಅಧ್ಯಯನ ನಾವು ಸ್ವಲ್ಪ ಮೆಡಿಟೇಟ್ ಮಾಡ್ತಿರ್ಬೇಕಾದ್ರೆ ಏನಪ್ಪ ಅಂದ್ರೆ ಯಹೂದ್ಯರು ಬೇಕಂತ ತಂದಂತ ಅಂದ್ರೆ ತಂದು ಕುಡಿಸ್ತಾರೆ. ಸಾಮಾನ್ಯವಾಗಿ ನೀರು ಕೇಳಿದ್ರೆ ಯಾರಾದ್ರೂ ದಾಹ ಆದ್ರೆ ನೀರು ಕೊಡಪ್ಪ ನೀರು ಕೊಡ್ತಾರೆ, ಊಟ ಮಾಡಂದ್ರೆ ಊಟ ಹಾಕ್ತಾರೆ. ಯೇಸು ಸ್ವಾಮಿ ಕೇಳ್ತಾರೆ ನನಗೆ ದಾಹವಾಗಿದೆ ಅಂದಾಗ ಏನ್ ಮಾಡ್ತಾರೆ, ಆ ವೈನ್ ಬೆರೆಸಿದ ಮಿಕ್ಸ್ ಆಗುವಂಥದ್ದು ದೇವರಿಗೆ ಕೊಡ್ತಾರೆ. ದೇವರು ಅದನ್ನು ರುಚಿ ನೋಡಿ ತೆಗೆದುಕೊಳ್ಳಲ್ಲ. ಕಾರಣ ಯಾಕಪ್ಪ ಅಂದ್ರೆ ನೀನು ನಾನು ಮಾಡಿದಂತ ಒಂದು ಪಾಪವನ್ನು ಸಂಪೂರ್ಣವಾಗಿ ಶಿಲುಬೆ ಮೇಲೆ ಅನುಭವಿಸ್ತಾರೆ. ಸಂಪೂರ್ಣವಾಗಿ ಶಿಲುಬೆ ಮೇಲೆ ಸಂಪೂರ್ಣವಾಗಿ. ಒಂದು ವೇಳೆ ಆತನು ಆ ರಕ್ತ ಕೊಡವನ್ನು ತೆಗೆದುಕೊಂಡಿದ್ದಾದ್ರೆ ಆದರೆ ಈಗ ಆ ನೋವು ಇರ್ತಿದ್ದಿಲ್ಲ, ಆ ನೋವು ಇರ್ತಿದ್ದಿಲ್ಲ. ಅಲ್ಲಿ ಯಹೂದ್ಯರು ಹೇಳ್ತಾ ಇದ್ರ ಯೇಸು ಸ್ವಾಮಿ ತಗೊಂಡಾನೆ ವೈನ್ ತಗೊಂಡಾನೆ, ಆ ವೈನಿಂದ ಏನು ಯಾರು ಹೇಳ್ತಾರೆ ನಿಮ್ಗೆ ಯೇಸು ಸ್ವಾಮಿ ನಿಮ್ಮ ರಕ್ತ ಸುಡ್ತಾನೆ, ನಿಮ್ಮ ಪಾಪಗಳಿಗೆ ಹೋಗ್ತಾರೆ, ನಮ್ಮ ಚಡಿಗೆ ಓಡಿಸ್ಕೊಂಡಿದ್ದಾನೆ ಅಂತ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಾವೇ ತಿಂದಿರು ರಕ್ತ ಕುಡಿಸಿದ್ದಾನೆ, ಮತ್ತನಾಗಿದ್ದಾನೆ ಅಂತೇಳಿ ಇಂಡೈರೆಕ್ಟ್ ಆಗಿ ಮತ್ತನಾಗಿದ್ದಾನೆ ಅಂತೇಳಿ ದೇವರಿಗೆ ಅಪಚಾರ ಹೊರಿಸುವುದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳಿದ, ಅದನ್ನು ತೆಗೆದುಕೊಳ್ಳದೆ ತಿರಸ್ಕರಿಸಿದರು. ಕಾರಣ ನಮ್ಮ ಪಾಪಗಳಿಗೋಸ್ಕರ ನಾವು ಒಬ್ಬರಿಂದೊಬ್ಬರಿಗೆ ಚಾಡಿ, ಒಬ್ಬರಿಂದೊಬ್ಬರಿಗೆ ಹಾಗೆ ಒಬ್ಬರಿಂದೊಬ್ಬರಿಗೆ ನೋಡ್ತಾರೆ ಆಗಲ್ಲ. ನಾನು ಹೆಚ್ಚು ನಾನು ಕಡಿಮೆ, ನಾನು ಹೆಚ್ಚು ನೀನು ಕಡಿಮೆ ಇಂಥ ಒಬ್ಬರಿರುವುದಾದ್ರೆ ಯೇಸು ಸ್ವಾಮಿ ಹೇಳಿದ ಇದಕ್ಕೋಸ್ಕರ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಿದ್ದ. ಯಾಕೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಸನ್ನಿಧಾನದಲ್ಲಿದ್ದಾಗ ಆತನು ನಮ್ಮನ್ನು ಎತ್ತುವಾತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ ಆತನು ನೀರಡಿಕೆ ಆಗಿದೆ. ಯಾವ ತರ ನೀರಡಿಕೆ ಆಗಿದೆ? ಆತ್ಮದ ದಾಹವಾಗಿದೆ. ಆತ್ಮದ ದಾಹ. ಇವತ್ತು ಆತ್ಮದ ದಾಹ ಯಾರಿಗಾದ್ರೂ ಇದೆಯಾ? ನಮಗೆ ನಾವು ಪ್ರಶ್ನೆ ಹಾಕಿಕೊಳ್ಳೋರು. ಪ್ರಾರ್ಥನೆಗೆ ಬರ್ತಾ ಇದ್ದೀರಾ? ವಾಕ್ಯವನ್ನು ಓದ್ತಾ ಇದ್ದೀರಾ? ಸದಾಕಾಲ ನಮ್ಮದು ನನ್ನದು ನನ್ನದು ನಮ್ಮದು ಇದೇ ಜೀವನ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ ನನಗೆ ಬಾಯಾರಿಕೆ ಆಗಿದೆ. ಎಂತ ಬಾಯಾರಿಕೆ? ಆತ್ಮಗಳ ದಾಹ, ಪ್ರಾರ್ಥನೆಯ ದಾಹ, ವಾಕ್ಯವನ್ನು ಓದುವಂತ ದಾಹ. ದೇವರು ಎಂತ ಮಾದರಿಯನ್ನು ಕೊಟ್ಟಿದ್ದಾರೆ ನಮಗೆ ಇವತ್ತು ವಾಕ್ಯವನ್ನು ಓದುವಂತ ಮಾದರಿ. ಯಾಕೆ ಸಣ್ಣವನಿದ್ದಾಗ ಟೆಂಪಲ್ ಇದ್ದಾಗ ವಾಕ್ಯವನ್ನು ಯೆಶಾಯನ ಬರೆದ ಗ್ರಂಥ ಓದ್ತಾರೆ. ಆದ್ರೆ ಅದರಲ್ಲೂ ಪ್ರಾರ್ಥನೆ. ಆತ ಹೆಚ್ಚಾಗಿ ಸೇವೆ ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆ ಕೊಡ್ತಾ ಇದ್ದಾರೆ. ಹೆಚ್ಚಾಗಿ ಸೇವೆ ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ದೇವರು ಒಂದು ಟೈಮಲ್ಲಿ ಗಲಿಲಿಯಾದಿಂದ ಕುಫರ್ನೌಮಿಗೆ ಬರಬೇಕಾದ್ರೆ ಮಧ್ಯದಲ್ಲಿ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ ಯೇಸು ಸ್ವಾಮಿಗೋಸ್ಕರ. ಯಾಕೆ? ಬಾಯಿ ಒಣಗಿದವರು, ಕುರುಡರು, ಕುಂಟರು, ಆತನ ಕಿವುಡರು, ಅನೇಕ ಜನ ಕಾಯ್ತಾ ಇರ್ತಾರೆ. ಆದ್ರೆ ದೇವ್ರು ಏನ್ ಹೇಳ್ತಾನೆ, ಅಲ್ಲಿರೋ ಜನರು ದಾಹದಿಂದ ಸಂತೋಷದಿಂದ ಕಾಯ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ನಮ್ಮ ಹತ್ರ ಯೇಸು ಸ್ವಾಮಿ ಇವತ್ತು ಬಂದಿದ್ದೆ ಆದ್ರೆ ನಾವು ಸ್ವಸ್ಥತೆ ಹೊಂದ್ತೀವಿ. ಇವತ್ತು ನಾವು ಹೋಗ್ತಾ ಇದೀವ ದೇವರ ಹತ್ರ? ಇವತ್ತು ನಾವು ಹೋಗ್ತಾ ಇದೀವ ದೇವರ ಹತ್ರ? ಅದು ಪ್ರಶ್ನೆ. ದೇವರ ಹತ್ರ ನೀವು ಹೋಗದಿದ್ದರೆ ದೇವರ ನಿಮ್ಮೊಟ್ಟಿಗೆ ಬರುವುದಿಲ್ಲ. ಇದು ರೆವಲ್ಯೂಷನ್ 3ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನ. ಈಗ ನಾನು ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ದೇವರು ಹೇಳ್ತಾ ಇದ್ದೇನೆ, ಈಗ ಬಾಗಿಲ ಬಳಿಯಲ್ಲಿ ತಟ್ಟುತ್ತಾ ನಿಂತಿದ್ದೇನೆ. ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ನಿನ್ನ ಹೃದಯದ ಬಾಗಿಲಲ್ಲಿ ಹತ್ತಿರ ನಿಂತಿದ್ದೇನೆ. ನೀನು ತೆರೆಯುವುದಾದರೆ ನಾನು ನಿನ್ನ ಜೊತೆಗೆ ಬಂದು ಸವಾಸ ಮಾಡುತ್ತೇನೆ ಅಂತ ಹೇಳ್ತೇನೆ. ನಾನು ನಿನ್ನ ಹೃದಯದ ಬಾಗಿಲ ಅಂತ. ಇಲ್ಲಿ ಆಕ್ಚುಲಿ ಒಂದು ಸಭೆಗೆ ಬರೀತಾ ಇದ್ದಾರೆ ದೇವರು. ಇಲ್ಲಿ ಬಾಗಿಲ ಅಂತ ಉಪಯೋಗಿಸಿದ್ದಾರೆ. ಆದ್ರೆ ಇವತ್ತು ನಾವು ಅರ್ಥ ಮಾಡ್ಕೋಬೇಕೇನಪ್ಪ ಅಂದ್ರೆ ದೇವರು ನಮ್ಮ ಹೃದಯದ ಹತ್ತಿರದಲ್ಲಿ ನಿಂತಿದ್ದಾನೆ. ಎಲ್ಲೂ ಇಲ್ಲ ದೇವರು. ಪವಿತ್ರಾತ್ಮ ನಾವು ಕರೆಯುವುದಾದ್ರೆ ಪವಿತ್ರಾತ್ಮ ನಮ್ಮಲ್ಲಿ ಬಂದು ನೆಲೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಹೃದಯದ ಬಾಗಿಲ ಹತ್ತಿರದಲ್ಲಿ ನಿಂತಿದ್ದಾನೆ. ಆತನನ್ನು ನಾವು ಕರೆಯುವುದಾದ್ರೆ ನಮ್ಮ ಜೀವಿತದಲ್ಲಿ ಬಂದು ಆತನು ನೆಲೆಸುವನಾಗಿದ್ದಾನೆ. ಅನೇಕರೇನಪ್ಪ ಅಂದ್ರೆ ಈ ವಾಕ್ಯವನ್ನು ಕೇಳ್ತಾರೆ, ಇಲ್ಲಿ ಕೇಳಿದ್ರೆ ಇಲ್ಲಿ ಜಾಸ್ಕೊಂಡು ಹೋಗುತ್ತೆ. ಆದ್ರೆ ದೇವರು ನಮ್ಮ ಜೊತೆ ಇದ್ದಾಗ ನಮ್ಮನ್ನು ಎದುರಿಸುವವರು ಯಾರು ಅಂತ ಹೇಳಿ ದೇವರು ವಾಕ್ಯ ಹೇಳಿದರು. ಸರ್ವಶಕ್ತನಾದ ದೇವರು ನಮ್ಮ ಜೊತೆಯಲ್ಲಿದ್ದಾಗ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯಾ. ಇದೇ ಸಮಯದಲ್ಲಿ ಅಂತ ಒಂದು ಸಮಯದಲ್ಲಿ ದೇವರು ದೈಹಿಕವಾದ ಒಂದು ದಾಹದಲ್ಲಿದ್ದಾಗ ಸಾಮರ್ಯ ಅನ್ನೋ ಪಟ್ಟಣದಲ್ಲಿ ಬರ್ತಾನೆ ಯೇಸು ಸ್ವಾಮಿ. ಸಾಮರ್ಯ ಅನ್ನೋ ಪಟ್ಟಣದಲ್ಲಿ ಬಂದಾಗ ಆತನು ದೈಹಿಕವಾಗಿ ಒಂದೇನ್ ಮಾಡ್ತಾನೆ, ದಾಹವಾಗಿದ್ದಾಗ ಒಬ್ಬ ಸಾಮರ್ಯ ಸ್ತ್ರೀ, ಇದು ಯಾಕೋಬನು ತೋಡಿದಂತ ಬಾವಿ, ಬೇರೆ ಯಾರಲ್ಲ, ಅನ್ಯರು ತೋಡಿದಂತ ಬಾವಿ ಅಲ್ಲ, ಯಾಕೋಬನು ತೋಡಿದಂತ ಬಾವಿ ಹತ್ತಿರ ಬಂದಾಗ ಆಕೆ ಬಂದು ಕಾಯ್ತಾಳೆ. ಯೇಸು ಸ್ವಾಮಿ ಕಾಯ್ತಾ ಇರ್ತಾನೆ, ಅಮ್ಮ ಸ್ತ್ರೀಯೇ ಸ್ವಲ್ಪ ಕುಡಿಯುವುದಕ್ಕೆ ನೀರು ಕೊಡಪ್ಪ ಅಂತಾನೆ. ಆಕೆ ಅಂತಾಳೆ, ಸ್ವಾಮಿ ನೀವು ಯಹೂದ್ಯರು ಆದರೆ ನಮ್ಮ ಹುಕ್ಕು ಬಳಕೆ ಮಾಡುವುದಿಲ್ಲ, ಆದರೂ ನನ್ನನ್ನು ನೀರು ಕೇಳ್ತೀಯಲ್ಲ ಅಂತ ಕೇಳ್ತಾಳೆ. ಆದ್ರೆ ಯೇಸು ಸ್ವಾಮಿಯಲ್ಲಿ ಮಾತಾಡ್ತಾನೆ, ಆತ್ಮಗಳ ಬಗ್ಗೆ ಮಾತನಾಡುವವರಾಗಿದ್ದಾರೆ. ಆತ್ಮಗಳ ಬಗ್ಗೆ ದೈಹಿಕವಾಗಿ ಹಸಿದಿದ್ದರೂ ಕೂಡ
ದೈಹಿಕವಾಗಿ ಆತನ ಹತ್ರ ನೀರು ಇಲ್ಲದಿದ್ದರೂ ಕೂಡ ಎಷ್ಟು ದೇವರ ಹತ್ರ ಎಷ್ಟು ಇಲ್ಲ ಅಂತಂದ್ರೆ ತಪ್ಪೆಗೊಳ್ಳ ಮಾತು ಹೇಳ್ತೀನಿ, ಓಂ ದರಿದ್ರ ನಾರಾಯಣ ನಮಃ ಅಂದ್ರೆ ಓಂ ಅಂದ್ರೆ ದೇವರು, ಓಂಕಾರ ಅಂದ್ರೆ ಆಕಾರ, ಓಂ ಅಂದ್ರೆ ದೇವರು, ಓಂ ಆಕಾರ ಅಂದ್ರೆ ಆಕಾರ, ದರಿದ್ರ ನಾರಾಯಣ ಅಂದ್ರೆ ದರಿದ್ರನಾಗಿ ಹುಟ್ಟಿದ. ಒಂದು ನಯಾ ಪೈಸೆಲ್ಲ ಜೋಗ, ನಯಾ ಪೈಸೆಲ್ಲ ಜೋಗಿನ. ಓಂ ದರಿದ್ರ ನಾರಾಯಣ ದೇವರ ವಾಕ್ಯ ನಾವೆಲ್ಲ ಮೊದಲೇ ಹೇಳಿದ್ವಿ, ನಾವು ಅನ್ಯರಿದ್ದಾವ ನಾವು ಮಾತನಾಡಿದ್ವಿ. ಓಂ ದರಿದ್ರ ನಾರಾಯಣ ಅಂದ್ರೆ ₹1 ಇಲ್ಲ, ದರಿದ್ರನಾಗಿ ನಮಗೋಸ್ಕರ ಹುಟ್ಟಿದ. ಯಾಕೆ ಹುಟ್ಟಿದ? ನಮ್ಮ ಆತ್ಮಗಳು ಇವತ್ತು ನೋಡಿ ಲೋಕಕ್ಕೆ ಎಲ್ಲ ರಕ್ಷಣೆ ಇದೆ. ನಮಗೆ ನಮ್ಮ ದೇಹಕ್ಕೆ ಇದು ಶರ್ಟ್ ಇದೆ, ಪ್ಯಾಂಟ್ ಇದೆ, ನಮ್ಮ ಸಿಟಿಗೆ ಒಬ್ಬ ಪೊಲೀಸ್ ಇದ್ದಾನೆ, ನಮ್ಮ ದೇಶಕ್ಕೆ ಒಬ್ಬ ಮಿಲಿಟರಿ ಇದೆ. ಕಾರಣ ನಮ್ಮ ದೇಶವನ್ನು ಕಾಯುವುದಕ್ಕೆ, ನಮ್ಮ ಜಿಲ್ಲೆಯನ್ನು ಕಾಯುವುದಕ್ಕೆ, ನಮ್ಮ ಹಳ್ಳಿಯನ್ನು ಕಾಯುವುದಕ್ಕೆ, ನಮ್ಮ ಪಟ್ಟಣವನ್ನು ಕಾಯುವುದಕ್ಕೆ ಪೊಲೀಸ್ ಇದ್ದಾರೆ. ಆತ್ಮಗಳನ್ನು ಕಾಯುವುದಕ್ಕೆ ಯಾರು ಇಲ್ಲ, ಆತ್ಮಗಳನ್ನು ಕಾಯುವುದಕ್ಕೆ ಯಾರಿಲ್ಲ. ಅದಕ್ಕೆ ಹೇಳಿದ ದೇವರು, ನನಗೆ ಬಾಯಾರಿಕೆ ಆಗಿದೆ ಅಂದ್ರೆ ದೇವರು ಆ ಯೇಸು ಸ್ವಾಮಿಯನ್ನು ಹುಟ್ಟೋಗಿದ್ದಾರೆ. ದೇವರಿಲ್ಲ, ಯೇಸು ಸ್ವಾಮಿ ಜೊತೆಯಲ್ಲಿ ದೇವರಿಲ್ಲ. ಅಂದ್ರೆ ಇವತ್ತು ನಾವು ಆತ್ಮಿಕವಾಗಿ ದೇವರು ನಮ್ಮನ್ನು ಆತ್ಮಿಕವಾಗಿ ಎಚ್ಚರಿಸುವಾತನಾಗಿದ್ದಾರೆ. ಆತ್ಮಕ್ಕೆ ರಕ್ಷಣೆ ಇಲ್ಲ, ಆತ್ಮಕ್ಕೆ ರಕ್ಷಣೆ ಯೇಸು ಸ್ವಾಮಿಯಿಂದ ಮಾತ್ರ ಬರುವಂತದ್ದಾಗಿದೆ. ಆದ್ರೆ ಆ ಸ್ತ್ರೀ ಹೇಳ್ತಾಳೆ, ಸ್ವಾಮಿ ನಿನ್ನ ಹತ್ರ ಉಪ್ಪಿಲ್ಲ, ಯಾವ ರೀತಿಯಲ್ಲಿ ನೀನು ನೀರು ಕುಡಿತಾರೆ, ನಾನು ಕೊಡುವ ನೀರು ನೀನು ಕುಡಿಯುವುದಾದ್ರೆ ನಿನಗೆ ನೀರಡಿಕೆ ಆಗುವುದಿಲ್ಲ ಅಂತ ಹೇಳ್ತಾನೆ ದೇವರು. ಹೌದಾ? ಅಂತ ನೀರು ಅವ್ರಿಗೆ ಕೊಟ್ಬಿಡು ಸ್ವಾಮಿ, ನಾನು ಮತ್ತೆ ಮರಳಿ ಇಲ್ಲಿಗೆ ಬರೋದಿಲ್ಲ. ಯಾಕಂದ್ರೆ ಕಾರಣ ವ್ಯಭಿಚಾರ ಅಂದ್ರೆ ಅದರಲ್ಲಿ ಬೇರೆ ಪಟ್ಟಣಗಳಿದೆ. ಆ ಪಟ್ಟಣದಲ್ಲಿ ಸುಮಾರು 5 ಜನ ರಾಜರಿರ್ತಾರೆ. 5 ಬೇರೆ ಜನದ ಯಾವುದೋ ಬೇರೆ ರಾಜ್ಯದಂತ ಜನಗಳು, 5 ಜನಗಳು ಇರ್ತಾರೆ. 5 ಜನಗಳಿಂದ ಈ ಯಹೂದ್ಯರು ಇರ್ತಾರೆ. ಯಹೂದ್ಯರ ಮಧ್ಯದಲ್ಲಿ ಇವರು ಅವರೊಳಗೆ ಮಿಕ್ಸ್ ಆಗಿ ಅವರಂತೆ ನಡೆದು, ಅವರಂತೆ ಜೀವಿಸಿ, ಅವರಿಗೆ ಮಕ್ಕಳು ಕೊಟ್ಟರು, ಅವ್ರ ಬಂದ ಇವ್ರ ಮಕ್ಕಳು ತಗೊಂಡು ಈ ರೀತಿಯಲ್ಲಿ ವ್ಯಭಿಚಾರ ಸ್ತ್ರೀಯರಲ್ಲಿ ಇರ್ತಾರೆ. ಅಂತ ಸ್ತ್ರೀ ಹತ್ರ ಇವರು ಮಾತಾಡಿ ಬರ್ತಾ ಇದ್ದಾನೆ, ಅಮ್ಮ ನೀನು ನೀರು ಕುಡಿಯುವುದಾದ್ರೆ, ನಾನು ಕೊಟ್ಟಂತೆ ನೀರು ಕುಡಿಯುವುದಾದ್ರೆ ನೀನು ನಿತ್ಯವಾಗಿ ಬದುಕುವಳಾಗಿದ್ದೆ ಅಂತ ಹೇಳ್ತಾರೆ ದೇವರು. ಇವತ್ತು ನಮ್ಮ ನಡೆದಿದೆಯಾ ದೇವರ ವಾಕ್ಯದಲ್ಲಿ? ನಾವು ಓದ್ತಾ ಇದ್ದೀರಾ ದೇವರ? ಹಲ್ಲೆಲೂಯಾ. ದೇವರ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ದೇವರೊಟ್ಟಿಗೆ ಸಂಬಂಧ ಇಟ್ಕೊಳ್ಬೇಕು. ನಾವು ಪಾಪದಲ್ಲಿ ಬಿಡಬೇಕಾದ್ರೆ ದೇವರು ಎಚ್ಚರಿಸುವಾತ, ನಾವು ತಪ್ಪು ಮಾರ್ಗದಲ್ಲಿ ನಡಿಬೇಕಾದ್ರೆ ದೇವರು ನಮ್ಮನ್ನು ಎಚ್ಚರಿಸುವಾತ. ಕಾರಣ ಆತನು ನಮ್ಮ ಆತ್ಮಗಳನ್ನು ಕಾಯುವಾತನಾಗಿದ್ದಾರೆ. ನಮ್ಮ ಆತ್ಮ ರಕ್ಷಣೆ ಮಾಡೋದಕ್ಕೋಸ್ಕರ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಿದ್ದಾರೆ. ಹಲ್ಲೆಲೂಯಾ. ಆತನಿಗೆ ಬಾಯಾರಿಕೆ ಆಗಿದೆ. ಎಂತ ಬಾಯಾರಿಕೆ? ಆತ್ಮಗಳ ಬಾಯಾರಿಕೆ. ದೈಹಿಕವಾಗಿ ಬಾಯಾರಿಕೆ ಇಲ್ಲ, ಆತ್ಮಗಳ ಬಾಯಾರಿಕೆ. ಇವತ್ತು ನಾವು ಆತ್ಮಗಳಿಗಾಗಿ ದಾಹವುಳ್ಳವರಾಗಿದ್ದೇವ. ಅನೇಕ ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಹೇಳ್ತದೆ, ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ಅಧ್ಯಾಯ 22ನೇ ವಚನ, ನೀವು ವಾಕ್ಯದ ಪ್ರಕಾರ ನಡೆಯುವರಾಗಿರ್ರಿ, ಅದನ್ನು ಕೇಳುವ ಮಾತ್ರವಾಗಿದ್ರೆ ನಿಮ್ಮನ್ನು ನೀವೇ ಮೋಸ ಮಾಡಿಕೊಳ್ಳಬೇಡಿ. ನೀವು ವಾಕ್ಯದ ಪ್ರಕಾರ ನಡೆಯುವರಾಗಿರ್ರಿ, ಅದನ್ನು ಕೇಳುವ ಮಾತ್ರವಾಗಿದ್ದು ನಿಮ್ಮನ್ನು ನೀವು ಮೋಸ ಮಾಡಿಕೊಳ್ಳ. ವಾಕ್ಯವನ್ನು ಅನೇಕ ಜನರು ಕೇಳ್ತಾರೆ, ಆದ್ರೆ ವಾಕ್ಯವನ್ನು ಯಾರು ಪಾಲಿಸಲ್ಲ. ಅದೇ ದೇವರ ವಾಕ್ಯ ಹೇಳ್ತದೆ, ನೀವು ಅನೇಕ ಸರಿ ವಾಕ್ಯವನ್ನು ಕೇಳುವರಾಗಿದ್ದರೆ ಅದನ್ನು ಪಾಲಿಸುವುದಿಲ್ಲ. ನೀವು ದೇವರಿಗೋಸ್ಕರ ವಾಕ್ಯವನ್ನು ಸಾರುವವರು ಯಾರು? ದೇವರಿಗೋಸ್ಕರ ನಿಲ್ಲುವರು ಯಾರು? ಈ ಲೋಕದಲ್ಲಿ ನೀನೇ ದೇಹವಾಗಿದ್ದಿ, ಈ ಲೋಕದಲ್ಲಿ ನೀನೇ ಕೈಯಾಗಿದ್ದಿ, ಈ ಲೋಕದಲ್ಲಿ ನೀನೇ ಕಾಲಾಗಿದ್ದಿ, ಈ ಲೋಕದಲ್ಲಿ ನೀನೇ ಬಾಯಾಗಿದ್ದಿ. ಕರ್ತನ ಕಾರಣ ಪರಿಶುದ್ಧಾತ್ಮನು ನಿನ್ನೊಳಗೆ ಜೀವಿಸ್ತಾ ಇದ್ದಾನೆ. ನೀನು ಮಾತನಾಡಬೇಕು ದೇವರ ಹತ್ರ. ದೇವರ ಪರವಾಗಿ ನೀನು ರೆಪ್ರೆಸೆಂಟೇಟಿವ್ ಆಗಿ ಅನೇಕ ಅನ್ಯ ಜನಗಳೊಟ್ಟಿಗೆ ಮಾತನಾಡಬೇಕು. ವಾಕ್ಯವನ್ನು ಸಾರದಿದ್ದರೆ ಕೇಳುವರು ಯಾರು ಅಂತೇಳಿ ರೋಮಪದವನ್ನು ಭದ್ರತೆ ವಾಕ್ಯವನ್ನು ಸಾರುವವನ್ನು ಕಳಿಸದಿದ್ದರೆ ದೇವರ ವಾಕ್ಯವನ್ನು ವಿಸ್ತರಿಸಲ್ಪಡುತ್ತದೆ. ಯಾವ ರೀತಿಯಾಗಿ ವಿಸ್ತರಿಸಲ್ಪಡುತ್ತದೆ? ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವವರಾಗಿದೆ, ವಾಕ್ಯವನ್ನು ಓದುವವರಾಗಿದೆ, ಆತ್ಮಗಳನ್ನು ಗೆಲ್ಲುವವರಾಗಿದೆ. ಇದಕ್ಕೆ ದೇವರು ಹೇಳ್ತಾನೆ, ನನಗೆ ಬಾಯಾರಿಕೆ ಆಗಿದೆ. ಅಂದ್ರೆ ಆತ್ಮ, ದೇವರ ಆತ್ಮ ಜೊತೆ ಇಲ್ಲ. ಎಲೋಗಿ ನಮ್ಮ ಸಂಭಕ್ತಿನಿ, ದೇವರೇ ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿ? ಅಂದ್ರೆ ಯೇಸು ಸ್ವಾಮಿನ ಕೈ ಬಿಟ್ಟಿದ್ದಾರೆ. ಆತ್ಮಿಕ ದಾಹ ಜೊತೆಯಾಗಿದ್ದರೆ ಎಲ್ಲವನ್ನೂ ಜಯಿಸ್ತಾ ಇದೆ ದೇವರೇ, ಆದ್ರೆ ನೀನು ನನ್ನ ಜೊತೆಯಲ್ಲಿ ಇಲ್ಲ, ಅದಕ್ಕೋಸ್ಕರ ನನಗೆ ದಾಹವಾಗಿದ್ದಾರೆ. ಆತ್ಮಿಕ ದಾಹ. ಇವತ್ತು ಆತ್ಮಿಕವಾಗಿ ದಾಹವುಳ್ಳವರಾಗಿದ್ದೇವೆ ನಾವು. ಹಲ್ಲೆಲೂಯಾ. ಆತ್ಮಿಕ ದಾಹವುಳ್ಳವರಾಗಿದೆ. ದೇವರು ನಿಮ್ಮನ್ನು ಮೇಲೆತ್ತುವಾತನಾಗಿದ್ದಾನೆ. ನೀವು ತಪ್ಪು ನಡೆಯುವಾಗ ದೇವರು ನಿಮ್ಮನ್ನು ತಿರುವಾತನಾಗಿದ್ದಾರೆ. ಹಲ್ಲೆಲೂಯಾ. ವಾಕ್ಯವನ್ನು ದೇವರು ಆಶೀರ್ವದಿಸಿ. ದೇವರು ಈ ಒಂದು 5ನೇ ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ, ನನಗೆ ಬಾಯಾರಿಕೆ ಆಗಿದೆ. ಐ ಥರ್ಸ್ಟ್ ಎಂಬುದಾಗಿ. ಹಲ್ಲೆಲೂಯಾ. ಪ್ರತಿಯೊಬ್ಬರಲ್ಲಿ ಕೂಡ ಒಂದಲ್ಲ ಒಂದು ರೀತಿಯಾದಂಥ ದಾಹವನ್ನು ಇದ್ದೇ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಕೆಲವರಿಗೆ ಹಣದ ದಾಹ ಇರ್ತದೆ,
ಕೆಲವರಿಗೆ ಹೊಗಳಿಕೆಯ ದಾಹ ಇರ್ತದೆ, ಎಲ್ಲರಿಗೆ ಒಂದಿಲ್ಲ ಒಂದು ರೀತಿಯಾದಂತಹ ದಾಹ ಇರ್ತದೆ. ಆ ದಾಹವನ್ನು ಏನಂದ್ರೆ ತೃಪ್ತಿಪಡಿಸುವವರು ಯಾರು ಅಂದ್ರೆ ಗಟ್ಟಿಯಾಗಿ ಹೇಳಿ ಯಾರು? ಗಟ್ಟಿಯಾಗಿ ಹೇಳಿ ಯಾರು? ಹಲ್ಲೆಲೂಯಾ. 5,000 ಜನರಿಗೆ ಆತನು ಊಟ ಬಡಿಸಿದಾಗ ಬೈಬಲ್ ಹೇಳ್ತಾರೆ ಅವರೆಲ್ಲರೂ ಊಟ ಮಾಡಿ ಏನಾದ್ರು ತೃಪ್ತರಾದರು ಅಂತ ಹೇಳಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾತ್ರ ನಮಗೆ ಆ ದಾಹ, ಆ ನೀಡನ್ನು ಫುಲ್ಫಿಲ್ ಮಾಡಲಿಕ್ಕೆ ಆತನು ಶಕ್ತಿಯುಳ್ಳ ದೇವರಾಗಿದ್ದಾನೆ. ಅದಕ್ಕಾಗಿಯೇ ಆತನು ಹೇಳ್ತಾ ಇದ್ದಾನೆ, ನನಗೆ ಬಾಯಾರಿಕೆ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಒಂದು ವೇಳೆ ನಮ್ಮಲ್ಲಿ ಆ ಬಾಯಾರಿಕೆ ಇರುವುದಾದ್ರೆ, ಯೇಸು ಸ್ವಾಮಿ ಕೊನೆಯದಾಗಿ ಆ ಶಿಲುಬೆಗೆ ಹೋಗೋದಕ್ಕಿಂತ ಮುಂಚೆ ಆತನು ಹೇಳ್ತಾ ಇದ್ದಾನೆ, ಯೋಹಾನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂತಂದ್ರೆ, ಇಫ್ ಎನಿ ಮ್ಯಾನ್ ಥರ್ಸ್ಟ್, ಯಾರಿಗಾದ್ರೂ ಬಾಯಾರಿಕೆ ಆಗಿದ್ದರೆ ಆತ ನನ್ನ ಬಳಿಗೆ ಬಂದು ಕುಡಿಯಲಿ, ಅವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳನ್ನು ಹರಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಮಗೆ ಮಾತ್ರ ತೃಪ್ತಿಪಡಿಸುವುದಿಲ್ಲ, ನಮ್ಮಿಂದ ಇತರರನ್ನು ಆತನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾನೆ. ಅಂದ್ರೆ ನಮ್ಮಂತ ಆತನ ಅನೇಕರಿಗೆ ಬ್ಲೆಸ್ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೂ 5 ವಿಷಯಗಳ ಬಗ್ಗೆ ನಾವು ಕಲಿತಿದ್ದೇವೆ. ನಾವು 6ನೇ ವಿಷಯವನ್ನು ಕಲಿತುಕೊಳ್ಳುವ ಮುಂಚೆ ನಾವು ನೋಡಿದ್ದೇವೆ 5 ವಿಷಯಗಳಲ್ಲಿ ಮೊದಲನೇದಾಗಿ ಕ್ಷಮಿಸುವಂಥದ್ದು, 2ನೇದು ಪಶ್ಚಾತ್ತಾಪದ ಹೃದಯದಿಂದ ದೇವರ ಎದುರುಗಡೆ ಬರಬೇಕು ಎಂಬುದಾಗಿ, 3ನೇದು ನಾವು ನೋಡಿದ್ದೇವೆ ಮೂರನೇದಾಗಿ ನೋಡಿದ್ದೇವೆ ಏನಂತಂದರೆ, ನಾವು ಯಾವ ರೀತಿ ಕರುಣೆ ಯೇಸು ಕ್ರಿಸ್ತನು ತಾಯಿಯನ್ನು ಶಿಲುಬೆಯಲ್ಲಿ ಇರುವಾಗಲೂ ಕೂಡ ತಾಯಿಯನ್ನು ಮತ್ತೆ ಆ ಶಿಷ್ಯಂತರನ್ನು ಕರುಣೆ ತೋರಿಸಿ ಪ್ರೀತಿಯನ್ನು ತೋರಿಸಿದ್ದನು ಎಂಬುದಾಗಿ. 4ನೇದು ನೋಡಿದ್ದೇವೆ, ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದಿ ಎಂಬುದಾಗಿ. 5ನೇ ವಿಷಯದಲ್ಲಿ ನೋಡ್ತೇವೆ, ನನಗೆ ಬಾಯಾರಿಕೆ ಆಯಿತು ಎಂಬುದಾಗಿ. 6ನೇ ವಿಷಯವನ್ನು ನಾವು ನೋಡ್ತೇವೆ, ತನ್ನ ಪ್ರಾಣವನ್ನು ತಂದೆಯಾದ ದೇವರಿಗೆ ಒಪ್ಪಿಸಿ ಕೊಡುವುದರ ವಿಷಯವಾಗಿ ನಾವು ನೋಡಿಕೊಳ್ಳುವಂಥದ್ದಾಗಿರೋಣ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನವನ್ನು ನಾವು ಓದಿಕೊಳ್ಳುವಂಥದ್ದಾಗಿರೋಣ. ನಾನು ಓದ್ತೇನೆ, ನೀವೆಲ್ಲರೂ ಕೇಳಿಸಿಕೊಳ್ಳುವಂಥದ್ದು. ಯೇಸು ಆ ಹುಳಿರಸವನ್ನು ತಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿ ಕೊಟ್ಟನು ಎಂಬುದಾಗಿ. ಯೇಸು ಕ್ರಿಸ್ತನು ಪ್ರೀತಿ ತೋರಿಸುವ ವಿಷಯದಲ್ಲಿ ಪ್ರೀತಿ ತೋರಿಸಿದನು, ಕ್ಷಮಿಸುವ ವಿಷಯದಲ್ಲಿ ಕ್ಷಮಿಸಿ, ಮತ್ತೆ ಪಶ್ಚಾತ್ತಾಪ ಯಾವ ರೀತಿ ಪಟ್ಟು ದೇವರ ಕಡೆಗೆ ನಮ್ಮ ಹೃದಯವನ್ನು ತಿರುಗಿಸಿಕೊಳ್ಬೇಕೆಂಬುದಾಗಿ ಕಲಿಸಿಕೊಟ್ಟು, ಈ 6ನೇ ಒಂದು ವಿಷಯದಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ, ತನ್ನ ಆತ್ಮವನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ತಲೆ ಬಾಗಿಸಿ ಒಪ್ಪಿಸಿಕೊಟ್ಟನು ಎಂಬುದಾಗಿ. ಯಾಕೆ ದೇವರು ತನ್ನ ಆತ್ಮವನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟನು ಎಂಬುದಾಗಿ ನೋಡುವುದಾದರೆ, ನಾವು ಅನೇಕ ವಿಷಯಗಳಲ್ಲಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವುದಕ್ಕೆ ನಾವು ಸಿದ್ಧರಾಗುವುದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿನ ಆಲೋಚನೆ ಪ್ರಕಾರ ನಮ್ಮ ಬುದ್ಧಿಯ ಮೇಲೆ ನಾವು ಆಧಾರಗೊಂಡು ನಾವೇ ಒಂದು ಶ್ರೇಷ್ಠರು ಎಂಬುದಾಗಿ ಎಣಿಸ್ಕೊಳ್ತೇವೆ. ಅದಕ್ಕೆ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲವೂ ತೀರಿತೆಂದು ತಲೆಬಾಗಿಸಿ ಆತನ ಆತ್ಮವನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ. ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಯಾವುದೇ ಮಾತು ಹೇಳುವುದಾದರೆ ಸತ್ಯವಾದ ನೋಡ್ತೇವೆ, ಯೇಸು ಕ್ರಿಸ್ತನು ಅದರ ವಿರುದ್ಧವಾಗಿ ಯಾವ ಕೆಲಸ ಕೂಡ ಮಾಡಲಿಲ್ಲ. ತಲೆಬಾಗಿಸಿ ಆತನ ಚಿತ್ತದ ಅನುಸಾರವಾಗಿ ಲೋಕದಲ್ಲಿ ನಡೆದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ಇಬ್ರಿಯ 19 ಮತ್ತು 12:26 ಕೂಡ ನಾವು ನೋಡ್ತೇವೆ. ಇಬ್ರಿಯರ ಬರೆದ ಪತ್ರಿಕೆ 9ನೇ ಅಧ್ಯಾಯ 12ನೇ ಅಧ್ಯಾಯ ಮತ್ತು 12ನೇ ವಾಕ್ಯವನ್ನು ನೋಡ್ತೇವೆ. ಹೋದಗಳು ಮತ್ತು ಹೋರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿ ನಮ್ಮ ಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಯಾವುದೇ ಹೋತಗಳ ರಕ್ತದಿಂದಲ್ಲ, ಹೋರಿಗಳ ರಕ್ತದಿಂದಲ್ಲ, ಇದರ ರಕ್ತದಿಂದಲ್ಲ, ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಸ್ವಂತ ರಕ್ತದಿಂದಲೇ ನಮಗೋಸ್ಕರ ಸುರಿಸಲ್ಪಟ್ಟು ಆತನ ರಕ್ತದಿಂದ ನಮ್ಮನ್ನು ಬಿಡಿಸಿ ದೇವರೊಟ್ಟಿಗೆ ಆ ಸಂಬಂಧದಲ್ಲಿ ತಂದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಯಾಕೆ ಯೇಸು ಕ್ರಿಸ್ತನು ನಮಗೋಸ್ಕರ ರಕ್ತವನ್ನು ಸುರಿಸಲ್ಪಟ್ಟನು, ಯಾಕೆ ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆ ಮೇಲೆ ಹುಡಿಸ್ಕೊಂಡನು, ನಮಗೋಸ್ಕರ ಬಾಧೆಗಳನ್ನು ಅನುಭವಿಸಿದನು ಎಂಬುದಾಗಿ ನೋಡುವುದಾದರೆ, ನಾವು ಇಲ್ಲಿ ಸೇರಿ ಬಂದಿರೋರು ಮತ್ತೆ ಲೋಕದಲ್ಲಿರೋ ಪ್ರತಿಯೊಬ್ಬರು ಮಾಡಿರುವ ಪಾಪವು ಅದು ಸುಮ್ಮನೆ ಏನೋ ಒಬ್ಬನು ಮಾಡಿದ ಪಾಪವನ್ನೇ ಕ್ಷಮಿಸ್ಬೇಕಂದ್ರೆ ಏನೆಲ್ಲ ನಾವು ಸತ್ಯದ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ,
ಎಷ್ಟೆಲ್ಲ ಬಲಿಗಳು ಅರ್ಪಿಸ್ತಾ ಇದ್ದರು, ಎಷ್ಟು ಮೋಸೆಗೆ ದೇವರು ಇಂಥ ಕಾರ್ಯಗಳನ್ನು ಮಾಡಿ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಅದು ಒಬ್ಬನ ಪಾಪಗಳಿಗೋಸ್ಕರ, ಇಡೀ ಲೋಕದ ಪಾಪಗಳಿಗೋಸ್ಕರ ಕ್ರಿಸ್ತನು ಒಬ್ಬನೇ ರಕ್ತವನ್ನು ಸುರಿಸಿದನು ಎಂಬುದಾಗಿ ನಾವು ಸತ್ಯದಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳನ್ನು ಶಾಪಗಳನ್ನು ಯಾವ ಹೋರಿಗಳ ರಕ್ತಗಳಿಲ್ಲದೆ, ಕುರಿಗಳ ರಕ್ತಗಳಿಲ್ಲದೆ ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಪ್ರಾಣವನ್ನು ಕೊಟ್ಟು ದೇವರೊಟ್ಟಿಗೆ ಮತ್ತೆ ಆ ಸಂಬಂಧದಲ್ಲಿ ತಂದನು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುವಂಥದ್ದು. ದೇವರು ಈ ವಾಕ್ಯದಿಂದ ನೋಡೋಣ ಆಶೀರ್ವಾದ. ಹಲ್ಲೆಲೂಯಾ. ಸೊ 6ನೇ ಮಾತು ಏನಾಗಿತ್ತಂದ್ರೆ, ದೇವರು ಅದು ತನ್ನ ಆತ್ಮವನ್ನು ಒಪ್ಪಿಸಿಕೊಡುವಂಥದ್ದು. ಹಲ್ಲೆಲೂಯಾ. ಸೊ ಒಪ್ಪಿಸಿಕೊಡುವಂಥದ್ದು ಅಲ್ಲಿ ದೇವರ ಕೈಯಲ್ಲಿ ಒಂದು ಸುರಕ್ಷತೆಯನ್ನು ತೋರಿಸುವಂಥದ್ದಾಗಿದೆ. ಸರೆಂಡರಿಂಗ್. ನಾವು ಯಾರಿಗೆ ಒಂದು ಅಮೂಲ್ಯವಾದ ವಸ್ತುಗಳಾಗ್ಬೋದು, ಒಂದು ಬಹಳ ಬೆಲೆ ಉಳ್ಳದಂತೂ ಹೋಗಿ ಯಾರಿಗೋ ಒಂದು ಮಗುವಿನ ಕೈಯಲ್ಲಿ ಅಥವಾ ಯಾರಿಗೆ ಗೊತ್ತಿಲ್ಲದವರಿಗೆ ಕೊಡಂಗಿಲ್ಲ. ನಾವು ಯಾರಿಗೆ ಭರವಸೆ ಇಡುವವರಾಗಿದ್ದೇವೆ, ನಾವು ಯಾರ ಮೇಲೆ ಬಹಳವಾಗಿ ಒಂದು ಆತುಕೊಂಡಿರ್ತೇವೆ, ಅವರಿಗೆ ನಾವು ಏನ್ ಮಾಡ್ತೇವೆ, ಅವರಿಗೆ ನಾವು ಅದನ್ನು ಕೊಡುವವರಾಗಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ತನ್ನ ಆತ್ಮವನ್ನು ಒಪ್ಪಿಸಿಕೊಡ್ತಾ ಇದ್ದಾನೆ. ಅಂದ್ರೆ ಆ ಸ್ಪಿರಿಟ್ ಅನ್ನು ಆತನ ಸರೆಂಡರ್ ಮಾಡ್ತಾ ಇದ್ದಾನೆ. ಆ ಸರೆಂಡರ್ ಏನು ಅಂದ್ರೆ, ತಂದೆಯಾದ ದೇವರ ಕೈಯಲ್ಲಿ ಆ ಆತ್ಮವನ್ನು ಸರೆಂಡರ್ ಮಾಡುವಾಗ ಆತನಿಗೆ ಒಂದು ಹೋಪ್ ಇತ್ತು, ಒಂದು ನಿರೀಕ್ಷೆ ಇತ್ತು. ಏನಂದ್ರೆ, ನನಗೆ ತಿರುಗಿ 3ನೇ ದಿವಸದಲ್ಲಿ ನನಗೆ ದೇವರು ಎಬ್ಬಿಸ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಎಲ್ಲೂ ಕೂಡ ನಾವು ನೋಡೋಂಗಿಲ್ಲ ಯೇಸು ಸ್ವಾಮಿ ಆತನು ಎದ್ದನು ಅಂತ ಹೇಳಿ. ಆತನೇ ಸ್ವಂತವಾಗಿ ಎದ್ದೇಳಲಿಲ್ಲ, ದೇವರು ಆತನಿಗೆ ಎಬ್ಬಿಸಿದನು. ನೀವು ಬೈಬಲ್ ಅನ್ನು ಓದುವಾಗ ಎಲ್ಲಾ ಕಡೆ ನೋಡ್ತೇವೆ ನಾವು, ಯೇಸುವನ್ನು ತಂದೆಯಾದ ದೇವರು ಎಬ್ಬಿಸಿದನು. ಯಾವ ರೀತಿ ಎಬ್ಬಿಸಿದರು ಅಂದ್ರೆ, ಪರಿಶುದ್ಧಾತ್ಮನ ಮುಖಾಂತರವಾಗಿ ಎಬ್ಬಿಸಲ್ಪಟ್ಟನು. ಯೇಸು ಸ್ವಾಮಿ ತನ್ನ ಆತ್ಮವನ್ನು ಕೊಡುವಾಗ ಅಂತ ಒಂದು ಭರವಸೆಯಲ್ಲಿ ಕೊಡ್ತಾ ಇದ್ದಾನೆ ಅಂದ್ರೆ, ಐ ವಿಲ್ ರೈಸ್ ಅಗೇನ್, ನಾನು ತಿರುಗಿ ಮತ್ತೆ ಎಬ್ಬಿಸ್ತಾನೆ ಎಂಬ ಒಂದು ಭರವಸೆಯಿಂದ ಆತನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ಅಲ್ಲಿ ನಾವು ಸುರಕ್ಷತೆ, ಒಂದು ಸೆಕ್ಯೂರಿಟಿಯನ್ನು ನಾವು ನೋಡ್ತೇವೆ. ನಮಗೆ ಸುರಕ್ಷತೆ ಎಲ್ಲಿ ಸಿಗುವಂತದಾಗಿದೆ ಅಂದ್ರೆ, ತಂದೆಯಾದ ದೇವರ ಕೈಯಲ್ಲಿ. ಒಂದು ಸೆಕ್ಯೂರಿಟಿ ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತದ್ದು ಈ ದಿನಗಳಲ್ಲಿ ಏನಂದ್ರೆ ಸುರಕ್ಷತೆ, ಸೆಕ್ಯೂರಿಟಿ. ಕೀರ್ತನೆ 127ನೇ ಅಧ್ಯಾಯದಲ್ಲಿ ಹೇಳ್ತದೆ, ಒಬ್ಬ ಮನುಷ್ಯನು ಅಂದ್ರೆ ದೇವರು ಯೆಹೋವನು ಮನೆ ಕಟ್ಟದೇ ಇದ್ದರೆ ಅದನ್ನು ಕಟ್ಟುವವನು ಕಷ್ಟಪಡುವುದು ವ್ಯರ್ಥ. ಒಬ್ಬ ದೇವರು ಪಟ್ಟಣವನ್ನು ಕಾಯದಿದ್ದರೆ ಅದನ್ನು ಕಾಯುವ ಕಾವಲುಗಾರನು ವ್ಯರ್ಥ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಮ್ಮ ಸುರಕ್ಷತೆ, ನಮಗೆ ಸೆಕ್ಯೂರಿಟಿ ಅದು ತಂದೆಯಾದ ದೇವರು, ನಮ್ಮ ಆತ್ಮನ ಸೆಕ್ಯೂರಿಟಿ, ನಮ್ಮ ಸೋಲ್. ಇವತ್ತು ನಾವು ಸತ್ತರೆ ದೇವರ ಬಳಿಗೆ ನಾವು ಹೋಗ್ತೇವೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ ಯೇಸುವಿನಲ್ಲಿ ಮಾತ್ರ ಸಿಗ್ತದೆ. ಇವತ್ತು ನಾವು ಹೆಂಗೆ ಸತ್ತರೂ ಕೂಡ ನಾವು ದೇವರ ಬಳಿಗೆ ಹೋಗ್ತೇವೆ ಅನ್ನುವಂತ ಒಂದು ಸೆಕ್ಯೂರಿಟಿ, ಒಂದು ಸುರಕ್ಷತೆ ಅದು ಯೇಸು ನಮಗಾಗಿ ನಿಮಗಾಗಿ ಸಂಪಾದಿಸಿ ಹೋಗಿದ್ದಾರೆ ಪ್ರಿಯ. ಹಲ್ಲೆಲೂಯಾ. ಹಾಗಾಗಿ ನಾವು ಮರಣದ ಕುರಿತಾಗಿ, ನಮ್ಮ ಇನ್ಸೆಕ್ಯೂರಿಟಿ ಫೀಲಿಂಗ್ ಕುರಿತಾಗಿ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ. ಅದು ನಮಗೆ ಸುರಕ್ಷಿತವಾಗಿ ತಂದೆಯಾದ ದೇವರ ಕೈಯಲ್ಲಿ ಅದು ಇಡಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಸೊ ನಾವು ಕೊನೆಯ ಮಾತನ್ನು ನಾವು ನೋಡಿಕೊಳ್ಳೋಣ. ಏನಂತಂದ್ರೆ, ಅದೇ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, 30ನೇ ವಚನದಲ್ಲಿ ನಾವು ನೋಡ್ತೇವೆ, when he had received the drink, Jesus said, it is finished. ಕನ್ನಡದಲ್ಲಿ ನಾವು ನೋಡ್ತೇವೆ, ಅದು ತೀರಿತು ಎಂಬುದಾಗಿ ಹೇಳಿದನು. ಎಲ್ಲರೂ ಹೇಳಿ ತೀರಿತು. ಗಟ್ಟಿಯಾಗಿ ಹೇಳಿ ತೀರಿತು. ಬರ್ತಾ ವಾಯ್ಸ್ ಕಡಿಮೆ ಆಗ್ತಾ ಇದೆ. ತೀರಿತು. ಇಟ್ ಈಸ್ ಫಿನಿಶ್ಡ್. ನಿಮ್ಮ ಅಕ್ಕಪಕ್ಕದವರಿಗೆ ನೋಡಿ ಹೇಳ್ರಿ, ಇಟ್ ಈಸ್ ಫಿನಿಶ್ಡ್. ಇಂಗ್ಲಿಷ್ ನಲ್ಲಿ ಇಟ್ ಈಸ್ ಫಿನಿಶ್ಡ್. ಹಲ್ಲೆಲೂಯಾ. ಫಿನಿಶ್ ಅಂತ ಯಾವಾಗ ಹೇಳ್ತಾರೆ? ಏನಾದ್ರೂ ಒಂದು ಕಾರ್ಯ ಪ್ರಾರಂಭ ಆಗಿ ಅದು ಮುಕ್ತಾಯ ಆದಾಗ ಏನಂತೀವಿ? ಫಿನಿಶ್ ಅಂತ ಹೇಳ್ತೀವಿ. ಅನೇಕ ಸಲ ಮನೆಗೆ ಮಕ್ಕಳಿಗೆ ಕೆಲಸ ಹೇಳಿದಾಗ ನೋಡ್ರಿ, ಅರ್ಧ ಮಾಡ್ಬಿಟ್ಟಿರ್ತಾರೆ. ಮುಗಿತು, ನಾನು ಮಾಡಿದೀನಿ ಅಂತ ಹೇಳ್ತಾರೆ. ನಮ್ಮ ಡಾಲಿ ಕಸ ಹುಡುಗು ಅಂತ ಹೇಳಿದಾಗ ಫುಲ್ ಒಂದು 5 ನಿಮಿಷ ಎಲ್ಲ ಕಸ ಹುಡುಗಿ ಬಿಡ್ತಾರೆ. ಹುಡುಗಿ ನಮ್ಮ ಹುಡುಗಿನಿ ಅಂತ.
ಮತ್ತೆ ಅವ್ರ ಮಮ್ಮಿ ಫುಲ್ ಕ್ಲೀನ್ ಆಗಿ ಉಳ್ಕೊಂಡು ಬರೋಣ, ಮತ್ತೆ ಇಷ್ಟು ಕಸ ಬರ್ತದೆ. ಸೊ ಮಗಳಿಗೆ ಏನೋ ನಾನು ಕೆಲಸ ಮಾಡಿದ್ದೀನಿ, ಮಾಡಿ ಮುಗಿಸ್ತಿದ್ದೀನಿ. ಆದ್ರೆ ಅದನ್ನ ತಿರುಗಿ ನೋಡಿದಾಗ ನಾವು ಏನ್ ಮಾಡಿರ್ತೀವಿ, ಮಕ್ಕಳಿಗೆ ಏನಾಗಿರ್ತದೆ, ಅದು ಕೆಲಸ ಪರಿಪೂರ್ಣವಾಗಿ ಮಾಡಿರಂಗಿಲ್ಲ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇಟ್ ಈಸ್ ಫಿನಿಶ್ಡ್ ಅಂತ ಹೇಳುವಾಗ ಅಲ್ಲಿ ನಿಂತುಕೊಂಡು ಯೋಚನೆ ಮಾಡಿರ್ಬೋದು, ಯೇಸುವಿನ ಕತೆ ಮುಗೀತು ಅಂತ ಹೇಳಿ. ಅಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾ ಇಲ್ಲ, ನನ್ನ ಕತೆ ಮುಗೀತು ಅಂತ ಹೇಳ್ತಾ ಇಲ್ಲ, ಮತ್ತೆ ನಿಮ್ಮ ಕತೆ ಕೂಡ ಮುಗೀತು ಅಂತ ಹೇಳ್ತಾ ಇಲ್ಲ. ಇಟ್ ಈಸ್ ಫಿನಿಶ್ಡ್. ಅದು ಅರ್ಥ ಏನು ಅಂದ್ರೆ, ಅನೇಕ ವರ್ಷಗಳಿಂದ ತಂದೆಯಾದ ದೇವರು ಈ ಕಾರ್ಯಕ್ಕಾಗಿ ವೇಟ್ ಮಾಡ್ತಾ ಇದ್ರು, ಈ ಕಾರ್ಯಕ್ಕಾಗಿ ಕಾಯ್ತಾ ಇದ್ರು, ಈ ಒಂದು ಕಾರ್ಯವನ್ನು ಮಾಡಿ ಮುಗಿಸುವುದಕ್ಕಾಗಿ ವೇಟ್ ಮಾಡ್ತಾ ಇದ್ರು. ಅದು ಯೇಸು ಸ್ವಾಮಿ ಮಾಡಿ ಮುಗಿಸಿದನು. ಹಲ್ಲೆಲೂಯಾ. ಅನೇಕ ವರ್ಷಗಳಿಂದ ಯಹೂದ್ಯರು ಬಲಿಗಳನ್ನು ಅರ್ಪಿಸ್ತಾ ಇದ್ರು. ಒಂದು ತಪ್ಪು ಮಾಡಿದ್ರು ಬಲಿಗಳು. ನೀವು ಹಳೆ ಒಡಂಬಡಿಕೆ ಓದ್ರೆ ಸಾಕಾಗ್ಬಿಡುತ್ತದೆ, ಅಷ್ಟು ಬಲಿಗಳು ಅರ್ಪಿಸ್ಬೇಕಾಗ್ತಿತ್ತು. ಅವ್ರಿಗೆ ಇಷ್ಟೊಂದು ಲಾಗಳಿದ್ದು 613 ಲಾಗಳು, ಕಾನೂನುಗಳು ಅವರಿಗೆ. ಮನೆಯಲ್ಲಿ ಹಲ್ಲಿ ಬಂದ್ರು ಕೂಡ ಏನ್ ಮಾಡ್ಬೇಕು ಅಂತ ದೇವ್ರು ಹೇಳಿದ್ರು ಅವರಿಗೆ. ಮನೆಯಲ್ಲಿ ಲಿಜಾರ್ಡ್ ಬಂದ್ರೆ, ಅದ್ರ ಪಾತ್ರೆಯಲ್ಲಿ ಬಂದ್ರೆ ನೋಡ್ರಿ, ಅಷ್ಟೇ ಡಿಟೇಲ್ ಆಗಿ ದೇವರು ಅವರಿಗೆ ಧರ್ಮಶಾಸ್ತ್ರವನ್ನು ಕೊಡಲ್ಪಟ್ಟಿದ್ರು, ಏನ್ ಮಾಡ್ಬೇಕು ಅಂತ ಹೇಳಿ. ಲಾ ಪದೇ ಅವ್ರು ಮಾಡ್ಬೇಕಾಗ್ತಿದ್ರು, ಪದೇ ಯಜ್ಞಗಳನ್ನು ಅರ್ಪಿಸ್ಬೇಕಾಗ್ತಿದ್ರು, ಕುರಿಗಳನ್ನು ತರಬೇಕಾಗ್ತಿದ್ರು. ಈಗಂತೂ ಎಷ್ಟು ಕಾಸ್ಟ್ಲಿ ಇದೆ ಇಮ್ಯಾಜಿನ್ ಮಾಡ್ರಿ. ಮಟನ್ ಉಣ್ಣಕ್ಕೆ ಎಷ್ಟು ಕಾಸ್ಟ್ಲಿ ಇದೆ. ದೇವರಿಗೆ ಸ್ತೋತ್ರ, ಫಿನಿಶ್ ಅಂತ ಹೇಳಿದ್ರು ದೇವರು. ಹಲ್ಲೆಲೂಯಾ. ಯಾಕೆ ನಾವು ಅರ್ಹವಾಗಿ ಊಟ ಮಾಡ್ಬೋದು ಅಂತ ಹೇಳಿ. ಆದ್ರೆ ಇವತ್ತು ಜನಗಳು ಇನ್ನೂ ಕೂಡ ಬಲಿ ಅರ್ಪಿಸ್ತಾ ಇದ್ದಾರೆ, ಇನ್ನೂ ಕೂಡ ಬಲಿಗಳನ್ನು ಕೊಡ್ತಾ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ 2000 ವರ್ಷದ ಹಿಂದೆ ಆತ ನಮಗಾಗಿ ನಿಮಗಾಗಿ ಅದು ತೀರಿತು ಎಂಬುದಾಗಿ ಹೇಳಿದ್ದಾನೆ. ಅಂದ್ರೆ ಮನುಷ್ಯರಿಗೆ ಬೇಕಾಗಿರುವ ಪರಿಹಾರ ಯೇಸು ಮಾಡಿ ಮುಗಿಸಿದರು ಎಂಬುದಾಗಿ. ಹಳೆ ಒಡಂಬಡಿಕೆ ಎಲ್ಲ ಲಾಗಳನ್ನು ಯೇಸು ಸ್ವಾಮಿ ಮಾಡಿ ಮುಗಿಸಿದರು. ತೀರಿತು ಅನ್ನುವುದು ಕೂಡ ಒಂದು ಪ್ರವಾದನೆಯಾಗಿತ್ತು ಹಳೆ ಒಡಂಬಡಿಕೆಯಲ್ಲಿ. ಅದನ್ನು ಕೂಡ ಹೇಳಿ ಮುಗಿಸಿದರು ಯೇಸು ಸ್ವಾಮಿ. ನನಗೆ ದಾಹ ಆಗ್ತಾ ಇದೆ ಎಂಬುದಾಗಿ ಕೂಡ ಹಳೆ ಒಡಂಬಡಿಕೆಯಲ್ಲಿ ಒಂದು ಪ್ರವಾದನೆಯ ವಾಕ್ಯ ಇತ್ತು. ಅದನ್ನು ಕೂಡ ದೇವರು ಹೇಳಿದರು, ನನಗೆ ದಾಹವಾಗ್ತಾ ಇದೆ ಎಂಬುದಾಗಿ. ಬರೀ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಯೇಸು ಎಲ್ಲವನ್ನು ಮಾಡಿ ಮುಗಿಸಿದನು ಎಂಬುದಾಗಿ. ಇವಾಗ ನಾವು ನೀವು ಯಜ್ಞ ಅರ್ಪಿಸಬೇಕಾಗಿಲ್ಲ, ನಾವು ನೀವು ಪದೇ ಹೋಗಿ ಬಲಿಗಳನ್ನು ಕೊಡಬೇಕಾಗಿಲ್ಲ, ನಾವು ನೀವು ನಮ್ಮ ಮೈಗಳನ್ನ ಜಜ್ಕೊಳ್ಬೇಕಾಗಿಲ್ಲ, ನಾವು ನೀವು ನಮ್ಮ ಕೂದಲು ಕೊಡ್ಬೇಕಾಗಿಲ್ಲ, ಏನು ಕೊಡ್ಬೇಕಾಗಿಲ್ಲ ನಾವು. ಯಾಕೆ? ಯೇಸು ಆಲ್ರೆಡಿ ಇದನ್ನು ನಾನು ಮಾಡಿ ಮುಗಿಸಿದ್ದೇನೆ. ಮಾನವನಿಗಾಗಿ ರಕ್ಷಣೆ ಏನ್ ಬೇಕಾಗಿದೆ. ಇವತ್ತು ದೇವರನ್ನು ಹುಡುಕ್ತಾ ಇದ್ದಾರೆ. ನಾನು ಈ ದೇವರ ಬಳಿಗೆ ಹೋದರೆ ನನಗೆ ಸಮಾಧಾನ ಸಿಗ್ತದೆ, ನಾನು ಇದನ್ನು ಮಾಡಿದರೆ ದೇವರಿಗೆ ನಾನು ಏನ್ ಮಾಡ್ಲಿ ಎಂಬುದಾಗಿ ನೋಡ್ರಿ ಅನೇಕರು ಹುಡುಕ್ತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರ, ನಮಗೆ ದೇವರು ಸಿಕ್ಬಿಟ್ಟಿದ್ದಾರೆ. ನಮಗೆ ಹುಡುಕೋದು ನಿಂತು ಹೋಗ್ಬಿಟ್ಟಿದೆ. ಹಲ್ಲೆಲೂಯಾ. ಹುಡುಕ್ಬೇಕಾಗಿಲ್ಲ, ಇವಾಗ ನಾವು ಅಲ್ಲಿ ಅಲದಾಡ್ಬೇಕಾಗಿಲ್ಲ. ಸತ್ಯ ದೇವರು ನಮಗೆ ಸಿಕ್ಬಿಟ್ಟಿದ್ದಾರೆ. ಯಾಕೆ? ಯೇಸು ಸ್ವಾಮಿಯಲ್ಲಿ ಇಟ್ ಈಸ್ ಫಿನಿಶ್ಡ್ ಎಂಬುದಾಗಿ ಮಾಡಿ ಮುಗಿಸಿದ್ದಾರೆ. ಹಲ್ಲೆಲೂಯಾ. ಅನೇಕರಿಗೆ ನೋಡಿದಾಗ ನೀವೇನು ಮಾಡಂಗಿಲ್ಲ, ನೀವೇನು ಕೆಲಸನೇ ಮಾಡಂಗಿಲ್ಲ, ಬರೀ ಪ್ರೇಯರ್ ಮಾಡ್ತೀರಿ ಅಷ್ಟೇ ಹೇಳಿದ್ರೆ ದೇವರು ನಮಗೆ ಏನ್ ಮಾಡಬೇಕಾಗಿಲ್ಲ. ಹಲ್ಲೆಲೂಯಾ. ಯಾವ ವಸ್ತುಗಳು ಕೊಡ್ಬೇಕಾಗಿಲ್ಲ, ಯಜ್ಞ ವೇದಿ ಹತ್ರ ಇಡಬೇಕಾಗಿಲ್ಲ, ಏನ್ ಮಾಡ್ಬೇಕಾಗಿಲ್ಲ. ದುಡ್ಡು ಕೂಡ ಉಳಿಸಿದ್ದಾರೆ ದೇವರು ನಮಗೆ. ಹಲ್ಲೆಲೂಯಾ. ನಮ್ಮ ಹಳೆ ಒಂದು ಜೀವಿತದಲ್ಲಿ ಪ್ರತಿ ವರ್ಷ ಕುರಿ ಕಡಿಬೇಕಾಗ್ತಿತ್ತು. ಪ್ರತಿ ವರ್ಷ ದೇವ್ರು ಮಾಡ್ತಾ ಇದ್ರು. ನೀವೆಲ್ಲ ಮಾಡಿ ಗೊತ್ತು, ನೀವೆಲ್ಲ ನೀವು ಮಾಡಿರ್ತೀರಿ. ಇದರಲ್ಲಿ ಏನ್ ಮಾಡ್ಬೇಕಾಗ್ತಿತ್ತು? ಕುರಿ ಕಡಿಬೇಕಾಗ್ತಿತ್ತು. ಯಾಕೆ? ದೇವ್ರು ಮಾಡ್ತಾ ಇದ್ವಿ ನಾವು ಅಂತ ಹೇಳಿ. ಆ ವರ್ಡ್ ಎಷ್ಟೋ ಸಲ ಕೇಳಿದೀವಿ, ಬಟ್ ಅದು ಯೋಚನೆನೇ ಮಾಡಿಲ್ಲ. ಇವಾಗ ಅನಿಸ್ತದೆ ದೇವರು ಮಾಡಬೇಕು ಅಂತ ಹೇಳಿ. ಏನಂತ ಹೇಳ್ತಿರೋ? ದೇವ್ರು ಮಾಡ್ತಾ ಇದೀವಿ ಅಂತ ಹೇಳಿ. ಯಾವ ದೇವ್ರಿಗೆ ಮಾಡ್ತಾ ಇದ್ದೀರಿ? ದೇವ್ರು ಮಾಡ್ತಾ ಇದ್ದೀವಿ. ಏನ್ ಮಾಡ್ತಾ ಇದ್ದೀರಿ? ಏನೋ ಬಲಿಗಳನ್ನು ಕೊಡ್ತಾ ಇದ್ದೀವಿ, ಆ ಕುರಿಗಳನ್ನು ಕಡಿತಾ ಇದ್ದೀವಿ. ನೋಡ್ರಿ, ಮನುಷ್ಯನು ಎಷ್ಟು ಒಂದು ಏನಂತಂದ್ರೆ ಇಗ್ನೋರೆನ್ಸ್ ಅಲ್ಲಿ ಜೀವಿಸ್ತಾ ಇದ್ದಾನೆ, ಒಂದು ಜ್ಞಾನಹೀನನಾಗಿದ್ದಾನೆ. ದೇವರನ್ನು ಸತ್ಯ ಮಾರ್ಗವನ್ನು ದೇವರು ಇಟ್ಟಿದ್ದಾರೆ, ರಕ್ಷಣೆ ಮಾರ್ಗವನ್ನು ಇಟ್ಟಿದ್ದಾರೆ, ಆದ್ರೆ ಅದನ್ನು ಗ್ರಹಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಆದರೆ ದೇವರ ನಾಮಕ್ಕೆ ಸ್ತೋತ್ರ. ಮಾನವನು ಏನೆಲ್ಲ ಮಾಡಬೇಕಂತ ಆತನು ಮಾಡಿರ್ತಾ ಇದ್ದಾನೆ ದೇವರಿಗಾಗಿ, ಅದು ಯೇಸು ನಮ್ಮ ಪರವಾಗಿ ನಿಮ್ಮ ಪರವಾಗಿ ಮಾಡಿ ಮುಗಿಸಿದ್ದಾನೆ. ಹಲ್ಲೆಲೂಯಾ. ಆತನು ನಮ್ಮ ಮೇಲೆ ಇವಾಗ ಕೋಪ ಇಲ್ಲ,
ಆತನ ಶಾಪ ನಮ್ಮ ಮೇಲೆ ಇಲ್ಲ. ಅನೇಕರಿಗೆ ಆ ಸುವಾರ್ತೆ ಗೊತ್ತಿಲ್ಲದೆ ಇರುವುದರಿಂದ ಇಗ್ನೋರೆನ್ಸ್ ಅಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ನಮಗೆ ಇವಾಗ ಆ ಒಂದು ಸುವಾರ್ತೆಯು ಸಿಕ್ಕಿದೆ. ಸೊ ಯೇಸುವಿನ ಒಂದು ಕತೆ ಅಲ್ಲಿಗೆ ಮುಗಿಯಲಿಲ್ಲ. ಇಟ್ ಇಸ್ ಫಿನಿಶ್ಡ್ ಅಂತಂದ್ರೆ ಹಳೆಯ ಒಡಂಬಡಿಕೆ ಎಲ್ಲ ಪ್ರವಾದನೆಗಳು, ಆ ಲಾಗಳನ್ನು ಯೇಸು ಮಾಡಿ ಮುಗಿಸಿದ್ದಾನೆ. ಯೇಸು ತಂದೆಯಾದ ದೇವರಿಗೆ ಬಳಿಗೆ ಬರಬೇಕಾದ್ರೆ ಅವರು ವರ್ಷಕ್ಕೆ ಒಂದು ಸಲ ಮಹಾಯಾಜಕನಿಗೆ ಟೊಂಕಕ್ಕೆ ಹಗ್ಗವನ್ನು ಕಟ್ಟಿ ಬಿಡ್ತಾ ಇದ್ರು. ಒಂದ್ ವೇಳೆ ಅವನು ಪಾಪ ಮಾಡಿ ಸತ್ತೋದ್ರೆ ಅವನಿಗೆ ಎಳಿತಾ ಇದ್ರು. ಅಷ್ಟು ಪವರ್ಫುಲ್ ದೇವರ ಸನ್ನಿಧಾನದಲ್ಲಿ ಬರಬೇಕಾದ್ರೆ ಅಷ್ಟೇ ಎಚ್ಚರದಿಂದ ಬರಬೇಕಾಗಿತ್ತು. ಇವತ್ತು ಬೈಬಲ್ ಅಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಆ ಮರಣವನ್ನು ಹೊಂದಿದಾಗ ದೇವರ ಆಲಯದ ಒಂದು ಪರದೆ ಮೇಲಿನಿಂದ ಕೆಳಗೆ ಅದು ಸೀಳಲ್ಪಟ್ಟಿತು. ಹಲ್ಲೆಲೂಯಾ. ಯಾಕೆ? ಒಂದು ಹೊಸ ಮಾರ್ಗವನ್ನು ದೇವರ ಮುಂದೆ ನಾವು ಹೋಗುವುದಕ್ಕಾಗಿ ಸಿದ್ಧವಾಯಿತು ಎಂಬುದಾಗಿ. ಸೊ ಇಟ್ ಈಸ್ ಫಿನಿಶ್ಡ್ ಅನ್ನುವಂಥದ್ದೇ ಒಂದು ದೊಡ್ಡ ಸೆರೆಮನ್ ಆಗಿಬಿಡ್ತದೆ. ಹಲ್ಲೆಲೂಯಾ. ಇಟ್ ಈಸ್ ಫಿನಿಶ್ಡ್ ಅನ್ನುವಂಥದ್ದೇ ಒಂದು ದೊಡ್ಡ ಬುಕ್ ಆಗಿಬಿಡ್ತದೆ. ಒಂದು ಮಾತಿನಲ್ಲಿ ದೇವರು ಏನೇನು ಮಾಡಿ ಮುಗಿಸಿದ್ದಾರೆ ಅಂತ ಗೊತ್ತಾದ್ರೆ ನಾವು ಅನೇಕ ನಮ್ಮ ಶಾರೀರಿಕವಾದ ಕಾರ್ಯಗಳನ್ನು ದೇವರಿಗೆ ಮೆಚ್ಚಿಸುವುದನ್ನು ನಿಲ್ಲಿಸಿಬಿಟ್ಟು ಆತನು ಮಾಡಿರುವ ಕಾರ್ಯಗಳ ಮೇಲೆ, ಅಂದ್ರೆ ಏನು ಯೇಸು ಸ್ವಾಮಿ ಶಿಲುಬೆ ಕಾರ್ಯಗಳ ಮೇಲೆ ಮಾಡಿ ಮುಗಿಸಿದ್ದಾನೆ ಅದರ ಮೇಲೆ ನಾವು ಭರವಸೆ ಇಡಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ನಮ್ಮ ಕಾರ್ಯಗಳ ಮೇಲೆ ಭರವಸೆ ಇಡುವಂತದ್ದಲ್ಲ. ಸೊ ಇಟ್ ಈಸ್ ಫಿನಿಶ್ಡ್ ಅಂತ ಅಂದ್ರೆ ಮನುಷ್ಯನಿಗೆ ಏನೆಲ್ಲ ಯಜ್ಞಗಳು, ಬಲಿಗಳು, ಕಾರ್ಯಗಳು ಮಾಡಬೇಕಾಗಿದೆ ಎಲ್ಲವನ್ನು ಯೇಸು ಮಾಡಿ ಮುಗಿಸಿದ್ದಾರೆ. ನಮಗೆ ಒಂದು ಜೀವಕರವಾದ ಮಾರ್ಗವನ್ನು ಸಿದ್ಧಪಡಿಸಿದ್ದಾನೆ, ಅದರಲ್ಲಿ ನಾವು ಪ್ರವೇಶ ಮಾಡುವುದಕ್ಕಾಗಿ. ಹಲ್ಲೆಲೂಯಾ.